ಮೇಡಮ್ ರಿಕಾರ್ಡ್ ಸ್ಟಾರ್ಟ್ ಆಗಿದೆ ರೀ. ಸರ್ ಸ್ಟಾರ್ಟ್ ಆಗಿದೆ ರಿಕಾರ್ಡಿಂಗ್. ಗೀತಾ ಡಿಗಿ ಮೇಡಮ್ ಸ್ಟಾರ್ಟ್ ಮೇಡಮ್ ಸ್ಟಾರ್ಟ್ ಮಾಡೋಣ್ರಿ. ಅನ್ಮ್ಯೂಟ್ ಮಾಡಿ ಮೇಡಮ್. ಆಯ್ತಾಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶುಭ ಸಂಜೆಯ ಅನಂತ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಶರಣರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಆನ್ಲೈನ್ ಗೂಗಲ್ ಮೀಟ್ನಲ್ಲಿ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಈ ವೇದಿಕೆಯ ಮೂಲಕ ಪ್ರತಿ ಶನಿವಾರ ರವಿವಾರ ವಿಶೇಷ ಉಪನ್ಯಾಸ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಯುತ್ತಲಿವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ಮಾನವ ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನ, ಅಂತರಾಳದಲ್ಲಿ ಚಂದ್ರಲೋಕ ಮಂಗಳ ಲೋಕದಲ್ಲಿ ಓಡಾಡುವುದನ್ನ ಕಲಿತಿರುವನು. ಆದರೆ ಭೂಮಿಯ ಮೇಲೆ ಮಾನವನಾಗಿ ಮಾನವೀಯತೆಯಿಂದ ಬದುಕುವುದನ್ನ ಮರೆಯುತ್ತಿರುವನು. ಸ್ವಾರ್ಥ ಜೀವನದ ಶೈಲಿ ಬದುಕಾಗುತ್ತಿದೆ. ಅದಕ್ಕಾಗಿ ಇಂತಹ ಚಿಂತನ ಕೂಟ, ಚರ್ಚೆ, ಸಂವಾದಗಳ ಮೂಲಕ ನಾವು ನಮ್ಮನ್ನು ಎಚ್ಚರಿಸಿಕೊಳ್ಳಬೇಕಾಗಿರುವುದು ಅವಶ್ಯಕವಾಗಿದೆ. ಅದು ಇಂದು ಈ ಕಾರ್ಯವು ಈ ವೇದಿಕೆಯ ಮೂಲಕ ನಡೆಯುತ್ತಲಿದೆ. ಇಂದಿನ ವಿಶೇಷ ಉಪನ್ಯಾಸವನ್ನ ಆಲಿಸಲು ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಈಗ ಮೊದಲನೆಯದಾಗಿ ಭಾವಪೂರ್ಣ ಶ್ರದ್ಧಾಂಜಲಿ. ಖ್ಯಾತ ಹಿರಿಯ ಸಾಹಿತಿ ನಾಡೋಜ ಕಮಲಾ ಹಂಪನಾ ಅವರು 88ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇಂದು ನಿಧನರಾದರು. ಇವರು ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ, ಪ್ರಾಧ್ಯಾಪಕಿ, ಸೃಜನಶೀಲ ಲೇಖಕಿ ಎಂದು ಪರಿಚಿತರು. ಕಥೆ, ಕಾವ್ಯ, ನಾಟಕ, ವಿಮರ್ಶೆ, ಸಂಶೋಧನೆ ಸೇರಿದಂತೆ ಅವರು ನೀಡಿದ ಕೊಡುಗೆ ಅಪಾರ. ಅವರ ಆತ್ಮಕ್ಕೆ ಶಾಂತಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವೇದಿಕೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಣ. ಶರಣು ಶರಣಾರ್ಥಿಗಳು. ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ವಚನ ಪ್ರಾರ್ಥನೆ ಹೇಳುವವರು ಶರಣೆ ಸುಗುಣ ಮಲ್ಲೇಶ್ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗಾಲು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಸುಮಧುರವಾಗಿ ವಚನ ಪ್ರಾರ್ಥನೆ ಸಾದರಪಡಿಸಿದಂತಹ ಶರಣೆ ಸುಗುಣ ಮಲ್ಲೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸ್ವಾಗತ, ಪ್ರಸ್ತಾವನೆ ಮತ್ತು ಪರಿಚಯ ಶರಣೆ ಡಾಕ್ಟರ್ ಶೈಲಾಜ ಪವಾಡ್ ಶೆಟ್ಟರ್ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ಶರಣು. ಗಂಟೆಯನ್ನು ಪಿಡಿದೋರ್ವ ಟೆಂಟೆಣಿಸಲು
ನಾದ ಮುಂಟಲ್ಲ ದುಳಿದು ತಾನಾಗಿಯೇ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾ ನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀವ್ ನುಡಿಸಿದಂತೆ ನಾ ಮಾನದಲೇ ನುಡಿವೆ ಕೃಪೆಯಾಗು. ವಚನ ಅಧ್ಯಯನ ಬಸವಾದಿ ಶರಣರ ಚಿಂತನ ಕೂಟ ಅಕ್ಕನ ಅರಿವು ಸಂಘಟನೆಗೆ ಶರಣಾರ್ಥಿಗಳು. ಈಗ ಸ್ವಾಗತ. ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನಿರ್ವಹಿಸಿದಂತಹ ಶರಣೆ ಸಗುಣ ಮಲ್ಲೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಕಾರ್ಯಕ್ರಮದ ಮಾರ್ಗದರ್ಶನವನ್ನ ಮಾಡುತ್ತಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣ ಸಮರ್ಪಣೆ ಮಾಡುವ ಶರಣೆ ಸವಿತಾ ಭಂಡಾರ್ಕೋಟೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾರ್ಯಕ್ರಮದ ನಿರ್ವಹಣೆಯನ್ನ ನಿರ್ವಹಿಸುತ್ತಿರುವಂತಹ ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಚನ ಮಂಗಳ ಮಾಡಲಿರುವ ಶರಣೆ ಗೀತಾ ಬಣಕಾರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಂಯೋಜಕರಾದಂತಹ ಶರಣ ಮಹದೇವ್ ಹೊರಟ್ಟಿ, ಶರಣ ಶಿವಶರಣಪ್ಪ ಮದ್ದೂರ್, ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್, ಡಾಕ್ಟರ್ ಜಯಶ್ರೀ ಹಸಬಿ, ಶರಣ ಸುರೇಶ್ ಮೂರ್ಗೇರಿ, ಶರಣೆ ಎಂಜಲಿನಾ ಗ್ರೆಗರಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತಾಂತ್ರಿಕ ಸಹಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಶರಣೆ ದಾನಮ್ಮ ಝಳಕಿ ಮತ್ತು ಸಂಘಟಕರಾಗಿರ್ತಕ್ಕಂತಹ ಶಾರದಮ್ಮ ಪಾಟೀಲ್, ಗೌರಮ್ಮ ನಾಶಿ, ಸುಧಾ ಪಾಟೀಲ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ಈ ಕಾರ್ಯಕ್ರಮ ಸುಮಾರು 2-3 ವರ್ಷಗಳ ಕಾಲ ನಿರಂತರವಾಗಿ ಸಾಗ್ತಾ ಬಂದಿರತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಷಯ. ಇಲ್ಲಿ ವಾರಕ್ಕೆ 2 ದಿನದ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಾರಕ್ಕೆ 2-3 ವಿಷಯಗಳು ಮತ್ತು 2 ಅಥವಾ 3 ಉಪನ್ಯಾಸಕರನ್ನ ಸಂಘಟನೆ ಮಾಡಿ ನಿರಂತರವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಬರುವಂಥದ್ದು ಸಾಮಾನ್ಯ ವಿಷಯವಲ್ಲ. ವಾರಕ್ಕೆ 2-3 ವಿಷಯಗಳನ್ನ ಕಲೆ ಹಾಕುವಂಥದ್ದು ಮತ್ತು ಆ ಸಮಯಕ್ಕೆ ಉಪನ್ಯಾಸಕರನ್ನ ಸಂಘಟಿಸುವಂಥದ್ದು ನಿರಂತರವಾಗಿ ಸಾಕೊಂಡು ಬಂದಿದೆ. ದಿನಕ್ಕೆ 1 ರೂಪಾಯಿದಂತೆ ನಾವು ಕೂಡಿಟ್ರು ಕೂಡ ಅದು ತಿಂಗಳಿಗೆ 30 ರೂಪಾಯಿ ಲೆಕ್ಕದಲ್ಲಿ ಆಗ್ತದೆ. ಹಾಗೆ ಇದು ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಬೌದ್ಧಿಕ ಸಂಗ್ರಹದ ಒಂದು ಖಜಾನೆ ಅಥವಾ ಬ್ಯಾಂಕ್ ಆಗಿ ಇದು ಒಂದು ರೀತಿಯಲ್ಲಿ ಕಾರ್ಯವನ್ನ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ತುಂಬಾ ಅತ್ಯುತ್ತಮವಾದಂತಹ ಕೆಲಸವಾಗಿದೆ. ಇದು ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ ಒಂದು ಸತ್ಯದ ಅರಿವನ್ನ ಮೂಡಿಸುವಂತಹ, ಯಾವುದೇ ಫಲಾಪೇಕ್ಷೆಗಳು ಇಲ್ಲದೆ ನಿಸ್ವಾರ್ಥದಿಂದ ಎಲ್ಲರೂ ಈ ಸಂಘಟನೆಯಲ್ಲಿ ಭಾಗಿಗಳಾಗಿ ನಮ್ಮ ಮನೆಯ ಕಾರ್ಯಕ್ರಮವೇನೋ ಅನ್ನುವ ಮಟ್ಟಿಗೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಎಲ್ಲಾ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸೋಕೆ ಬಯಸ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಶೇಷ ಉಪನ್ಯಾಸವನ್ನ ನೀಡ್ತಾ ಇರುವಂತಹ ಡಾಕ್ಟರ್ ಅಪ್ಪಣ್ಣ ಬಸಪ್ಪ ವಗ್ಗರ್ ಅವರ ಪರಿಚಯವನ್ನು ಕುರಿತು ಮಾತನಾಡಲು ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತು ಅದನ್ನು ಕೂಡ ನಾನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ವಿಶೇಷ ಉಪನ್ಯಾಸವನ್ನ ನೀಡುತ್ತಿರುವಂತಹ ಡಾಕ್ಟರ್ ಅಪ್ಪಣ್ಣ ಬಸಪ್ಪ ವಗ್ಗರ್ ಅವರ ತಾಯಿ ಹಣಮವ್ವ. ಇವರ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಮತ್ತು ಹುಟ್ಟಿದ ದಿನಾಂಕ 1/6/1974. ಇವರ ವಿದ್ಯಾಭ್ಯಾಸ ಪ್ರಾಥಮಿಕ ಮತ್ತು ಕಾಲೇಜು ಶಿಕ್ಷಣ ರಾಮದುರ್ಗದಲ್ಲಿಯೇ ನಡೆಯುತ್ತದೆ. ಇವರು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯವನ್ನ ಕುರಿತು MA ಮಾಡ್ತಾರೆ. ಅದರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತಾರೆ. ಇನ್ನು ರಾಮದುರ್ಗ ತಾಲೂಕಿನ ಸ್ವಾತಂತ್ರ್ಯ ಹೋರಾಟ ಅನ್ನುವಂತಹ ವಿಷಯವನ್ನ ಕುರಿತು MPhil ಪದವಿಯನ್ನು ಕೂಡ ಧಾರವಾಡ ವಿಶ್ವವಿದ್ಯಾಲಯದಲ್ಲಿಯೇ ಪಡೆದುಕೊಳ್ಳುತ್ತಾರೆ. ನಂತರ ಮುಂಬೈ ಕರ್ನಾಟಕದ ಸಂಸ್ಥಾನಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನುವಂತಹ ವಿಷಯದ ಮೇಲೆ PhD ಯನ್ನು ಕೂಡ ಪೂರೈಸ್ತಾರೆ. ಅದು ಕೂಡ ಧಾರವಾಡ ವಿಶ್ವವಿದ್ಯಾಲಯದಲ್ಲಿಯೇ. ಮತ್ತೆ ಶಾಸನಶಾಸ್ತ್ರ PG ಡಿಪ್ಲೊಮಾ ಕನ್ನಡ ಸಂಶೋಧನಾ ಸಂಸ್ಥೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಳ್ತಾರೆ. ಅದರ ಜೊತೆಗೆ ಇವರು ಪುಸ್ತಕ ಪ್ರಕಟಣೆಗಳನ್ನು ಕೂಡ ಮಾಡಿದ್ದಾರೆ. ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟ 2012ರಲ್ಲಿ ಪುಸ್ತಕ ಪ್ರಕಟಣೆಗೊಳ್ಳುತ್ತೆ. ಇನ್ನು ಕಿತ್ತೂರು ಸಂಸ್ಥಾನ ದಾಖಲೆಗಳು ಸಂಪುಟ 1, 2, 3 ಇವುಗಳನ್ನು ಕೂಡ ಅವರು ಪುಸ್ತಕ ಪ್ರಕಟಣೆ ಮಾಡ್ತಾರೆ. 2 ಮತ್ತು 3ನೇ ಸಂಪುಟಗಳು ಈಗ ಅಚ್ಚಿನಲ್ಲಿ ಇವೆ. ಇನ್ನ ಯೋಜನೆಗಳು ಅಂದ್ರೆ UGC ಯೋಜನೆಗಳು
ಇಲ್ಲಿ UGC ಪ್ರಾಯೋಜಕತ್ವದಲ್ಲಿ ನರಗುಂದ ಸಂಸ್ಥಾನ ಒಂದು ಅಧ್ಯಯನ 2012ರಲ್ಲಿ ಇವ್ರನ್ನ ಪೂರೈಸ್ತಾರೆ. ನಂತರ ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ ನವದೆಹಲಿ ಇವರ ಡಿಕ್ಷನರಿ ಆಫ್ ಮ್ಯಾರ್ಟೈರ್ಸ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅನ್ನುವಂಥದ್ದು 1857ರಿಂದ 1947 ಕಾಲಘಟ್ಟ ಕರ್ನಾಟಕ ರೀಜಿಯನ್ ವಾಲ್ಯೂಮ್ 1 2018 ಯೋಜನೆಯಲ್ಲಿ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ಮೂರನೇದಾಗಿ ಕಿತ್ತೂರು ಸಂಸ್ಥಾನದ ದಾಖಲೆಗಳ ಶೋಧ ಅನುವಾದ ಮತ್ತು ಪ್ರಕಟಣೆ ಯೋಜನೆಯ ನಿರ್ದೇಶಕರಾಗಿ ಸಂಪಾದಕರಾಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾರೆ. ಇನ್ನು ಸಂಶೋಧನಾ ಮಾರ್ಗದರ್ಶಕರಾಗಿನೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿನ ಬಾಹ್ಯ PhD ಸಂಶೋಧನಾ ಮಾರ್ಗದರ್ಶಕರಾಗಿ 2 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು ಸಂಪಾದಕ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ. ಇತಿಹಾಸ ದರ್ಪಣ ಇತಿಹಾಸ ಸಂಶೋಧನಾ ತ್ರೈಮಾಸಿಕ ನಿಯತಕಾಲಿಕೆ ಬೆಂಗಳೂರು ಇದರ ಸಂಪಾದಕ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ. ಇನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ, ವಿವಿಧ ನಿಯತಕಾಲಿಕೆಗಳಲ್ಲಿ ಸಂಶೋಧನಾ ಲೇಖನಗಳ ಪ್ರಕಟಣೆಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಮತ್ತೆ ಪುರಸ್ಕಾರಗಳು ಇವರಿಗೆ ಸಂದಂತ ಇವರ ಸಾಹಿತ್ಯಿಕ ಕೊಡುಗೆಗಳನ್ನ ಗಮನಿಸಿ ಬಂದಂತಹ ಪುರಸ್ಕಾರಗಳು: ಉತ್ತಮ ಶಿಕ್ಷಕ ಪ್ರಶಸ್ತಿ 2011-12ರಲ್ಲಿ ಲಯನ್ಸ್ ಕ್ಲಬ್ ನರಗುಂದದಿಂದ, ಮತ್ತೆ ವಿವಿಧ ಸಂಘ ಸಂಸ್ಥೆಗಳಿಂದಲೂ ಕೂಡ ಇವರಿಗೆ ಪುರಸ್ಕಾರ ಪ್ರಶಸ್ತಿಗಳು ಅರಸಿಕೊಂಡು ಬಂದಿರತಕ್ಕಂಥದ್ದು ತುಂಬಾ ಪ್ರಶಂಸನೀಯ ವಿಷಯವಾಗಿದೆ. ಇಷ್ಟು ಹೇಳಲು ಇವತ್ತು ಅವಕಾಶ ಮಾಡಿಕೊಟ್ಟಂತಹ ಎಲ್ಲಾ ಬಳಗಕ್ಕೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನ ನೀಡುತ್ತೇನೆ. ಶರಣು ಶರಣ. ಧನ್ಯವಾದಗಳು. ಅಚ್ಚುಕಟ್ಟಾಗಿ ಸ್ವಾಗತ, ಪ್ರಸ್ತಾವನೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನ ಸ್ವಲ್ಪದರಲ್ಲಿಯೇ ಅತ್ಯಂತ ಮಾರ್ಮಿಕವಾಗಿ ಹೇಳಿರುವಂತಹ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅವರಿಗೆ ಧನ್ಯವಾದಗಳು. ಇಂದಿನ ವಿಶೇಷ ಉಪನ್ಯಾಸ ಕಿತ್ತೂರು ಸಂಸ್ಥಾನದ ಮೇಲೆ ಹೊಸ ಬೆಳಕು. ಕಿತ್ತೂರು ಸಂಸ್ಥಾನವೆಂದ ಕೂಡಲೇ ನಮಗೆ ನೆನಪಾಗುವುದು ಕಪ್ಪು ಅಲ್ಲ ಕಬ್ಬಿಣದ ಸಿಪ್ಪೆಯನ್ನು ಕೊಡುವುದಿಲ್ಲ ಎಂದಂತಹ ಚೆನ್ನಮ್ಮನ ಮಾತುಗಳು. ಆಮೇಲೆ ಏಸೂರು ಕೊಟ್ಟರೂ ಈಸೂರು ಕೊಡಲ್ಲ ಎನ್ನುವಂತಹ ಸಂಗೊಳ್ಳಿ ರಾಯಣ್ಣನ ಕೆಚ್ಚೆದೆಯ ನುಡಿಗಳು ಕಣ್ಮುಂದೆ ಬಂದು ನಿಲ್ತವೆ. ಇಂದಿನ ಈ ವಿಷಯದ ಮೂಲಕ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ಇಂದಿನ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸದ ಮೂಲಕ ತಿಳಿದುಕೊಳ್ಳೋಣ. ಈಗ ಡಾಕ್ಟರ್ AB ವಗ್ಗರ್ ಸರ್ ಅವರಲ್ಲಿ ವಿನಂತಿಸಿಕೊಳ್ಳುವೆ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕೆಂದು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮೇಡಮ್ ಅವ್ರ ಪರಿಚಯನೂ ಕೂಡ ಮಾಡಿಕೊಟ್ರು. ಮೊದಲು ಈ ವೇದಿಕೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಕಿತ್ತೂರಿನ ಇತಿಹಾಸದ ಬಗ್ಗೆ ಹೊಸ ಬೆಳಕು ಅಂತ ಹೇಳಿದರು. ಈ ಒಂದು ಉಪನ್ಯಾಸದಲ್ಲಿ ನಾನು ನೇರವಾಗಿ ನನ್ನ ಸಂಶೋಧನೆಯಲ್ಲಿ ಅಥವಾ ನನ್ನ ಸಂಶೋಧನೆ ಸ್ಪಷ್ಟಪಡಿಸ್ತೇನೆ. ನನ್ನ ಸಂಶೋಧನೆ ಬ್ರಿಟಿಷ್ ದಾಖಲೆಗಳನ್ನು ಆಧರಿಸಿ ಮಾತ್ರ, ಅಂದರೆ ಪತ್ರಾಗಾರ ಇಲಾಖೆಯ ದಾಖಲೆಗಳನ್ನು ಆಧರಿಸಿ ಮಾತ್ರ. ಇಲ್ಲಿ ಹೊಸ ಬೆಳಕು ಅಂತ ಅಂದ್ಕೂಡೆ ಇಲ್ಲಿ ಹೊಸ ಶೋಧಗಳಿಂದ ದಕ್ಕಿದಂಥ ಸಂಗತಿಗಳನ್ನು ಮುಖಾಮುಖಿಗೊಳಿಸುವಂತಹ, ಅವುಗಳನ್ನು ಮುಕ್ತ ಮನಸ್ಸಿನಿಂದ ಪ್ರಶ್ನಿಸುವಂತಹ, ಅವುಗಳನ್ನು ವಿಶ್ಲೇಷಿಸುವಂತಹ ಮತ್ತು ಒಪ್ಪಿಕೊಳ್ಳುವಂತಹ ಮನಸ್ಥಿತಿನೂ ಕೂಡ ನಮಗೆ ಅವಶ್ಯಕ ಆಗ್ತದೆ. ಇಲ್ಲಿ ನನ್ನ ಉಪನ್ಯಾಸದೊಳಗೆ 1824 ಕಾಲಘಟ್ಟದಲ್ಲಿ ಆ ಕಾಲಘಟ್ಟದ ಎಲ್ಲ ಘಟನೆಗಳನ್ನು ಚರ್ಚಿಸುವುದ ಬದಲಾಗಿ ಇಲ್ಲಿ ಹೊಸದಾಗಿ ಈ ದಾಖಲೆಗಳ ಕಂಡು ಬರುವಂತಹ ಅಂಶಗಳನ್ನು ಮಾತ್ರ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೀನಿ. ನಂತರ ಈ ಕಾಲಘಟ್ಟದ ಎರಡನೇ ಅವಧಿಯೊಳಗಾದಂಥ ಹೋರಾಟ, ಅಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ತಂಡದಿಂದ ನಡೆದಂತಹ ಹೋರಾಟ. ನಂತರ ಈ ಸಂಗೊಳ್ಳಿ ರಾಯಣ್ಣನ ನಂತರನೂ ಕೂಡ 1858ರವರೆಗೂ ಕೂಡ ಈ ಹೋರಾಟ ಮುಂದುವರೆದಂಥ ಸಂಗತಿ. ಆಮ್ಯಾಗ ಈ ಹೋರಾಟಗಾರರು ಅಂದ್ರೆ ಮೂರನೇ ಹಂತದ ಹೋರಾಟಗಾರರು
ಪೋರ್ಚುಗೀಸರ ಸಹಾಯವನ್ನ ಪಡೆಯುವುದಕ್ಕಾಗಿ ಗೋವಾಕ್ನು ಹೋದಂತಹ ಸಂಗತಿ. ಆಮ್ಯಾಗ ಈ ನಮ್ಗೆ ದಾಖಲೆ ಒಳಗೆ ಸಿಗೋದೇನು ಅಂತಂದ್ರೆ ಟಿಪ್ಪು ಸುಲ್ತಾನ್ನ ವಂಶಸ್ಥನು ಕೂಡ ಇವರೊಂದಿಗೆ ಸಂಪರ್ಕ ಮಾಡಿದ್ದ ಅನ್ನೋ ಸಂಗತಿ. ಇಷ್ಟನ್ನ ಮಾತ್ರ ನಾ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ. ಇಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂಗ ಮುಂಬೈ, ಇವತ್ತೇನು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ, ನಮಗೆ ಮುಂಬೈ ಪ್ರಾಂತ ಅಂತಿತ್ತು. ಅದಕ್ಕಿಂತ ಮುಂಚೆ ಇದನ್ನ ದಕ್ಷಿಣ ಮಹಾರಾಷ್ಟ್ರ ದೇಶ ಅಂತಲೂ ಕೂಡ ಕರೆದಿದ್ದನ್ನು ನಾವು ಕಾಣ್ತೇವೆ. ಒಟ್ಟಿನೊಳಗಿದು ಆದಿಲ್ ಶಾಹಿ ಕಾಲಘಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದು ಮರಾಠ, ಪೇಶ್ವೆ ಮತ್ತು ಬ್ರಿಟಿಷ್ ಪ್ರಭುತ್ವಗಳಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಂಥದ್ದು. ಅಂದರೆ ಯಾವಾಗಲೂ ಕೂಡ ಆಳುವ ಪ್ರಭುತ್ವಗಳಿಗೆ ಸ್ಥಳೀಯ ಪಾಳೆಪಟ್ಟುಗಳು ವಿಧೇಯರಾಗಿ ಇದ್ದಿದ್ದನ್ನು ನಾವು ಕಾಣ್ತೇವೆ. ನಂತರ ಬ್ರಿಟಿಷ್ ಅವಧಿಯೊಳಗೂ ಕೂಡ ಇವರ ಅಧಿಕಾರ ಮುಂದುವರೆದು ಕೊನೆಗೆ ಕಿತ್ತೂರು ಸಂಸ್ಥಾನದ ಅಸ್ತಿತ್ವಕ್ಕಾಗಿ ನಡೆದಂತಹ ಸಂಘರ್ಷದಿಂದಾಗಿ ಈ ಸಂಸ್ಥಾನ ಇತಿಹಾಸ ಪುಟ ಸೇರುವಂಗಾಯಿತು, ಅವಸಾನವನ್ನ ಹೊಂತು ಅನ್ನೋದನ್ನ ನಾವು ಕಾಣ್ತೇವೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿವರೆಗೆ ಈ ಒಂದು ಕಿತ್ತೂರು ಸಂಸ್ಥಾನದ ಇತಿಹಾಸದ ಬಗ್ಗೆ ನಾವು ಯಾವಾಗಲೂ ಇವತ್ತಿನವರೆಗೂ ಕೂಡ ಭಾಷಣದೊಳಗೆ ಕೇಳ್ತೀವಿ. ಏನು ಅಂತಂದ್ರೆ, ಇದರ ಇತಿಹಾಸ ಇನ್ನೂ ಸಂಪೂರ್ಣವಾಗಿ ರಚನೆ ಆಗಿಲ್ಲ ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮಗೆ ಎಲ್ಲರಿಗೂ ತಿಳಿದಿರುವಂಗ ಇಲ್ಲಿನ ಆಖರಗಳು ಮರಾಠಿ ಮತ್ತು ಮೂಡಿಯಲ್ಲಿ ಇರೋದ್ರಿಂದ, ಆಮೇಲೆ ಇನ್ನೊಂದು ಇಂಗ್ಲಿಷ್ ಭಾಷೆ ಒಳಗೂ ಕೂಡ ಇರೋದ್ರಿಂದ, ಇಂಗ್ಲಿಷ್ ಭಾಷೆ ಒಳಗಿದ್ರೆ ಬಳಸ್ಕೋಬಹುದು ಸರಿ. ಆ ಇಂಗ್ಲಿಷ್ ಭಾಷೆಯನ್ನ ಓದುವುದನ್ನ, ಅವರ ಅಕ್ಷರಗಳನ್ನ ಓದುವುದನ್ನ ಒಂದು ಡಿಫಿಕಲ್ಟ್ ಪ್ರಶ್ನೆ ಆಗಿದೆ. ಆದರೆ ಈ ಎಲ್ಲ ದಾಖಲೆಗಳು ಈ ಪುಣಾ ಮತ್ತು ಬಾಂಬೆ ಪತ್ರಾಗಾರಗಳಲ್ಲಿ ಸಂಗ್ರಹಿತಗೊಂಡಿದ್ದರಿಂದಾಗಿ ಅಲ್ಲಿ ಹೋಗಿ ಅವುಗಳನ್ನ ಬಳಸಿಕೊಳ್ಳುವಲ್ಲಿ ಇರುವಂತಹ ಸಮಸ್ಯೆಗಳಿಂದಾಗಿ ಈ ರಚನೆ ಕಾರ್ಯ ಸಾಧ್ಯ ಆಗಿಲ್ಲ. ಆದ್ರೆ ಇವತ್ತಿಗೂ ಬಹಳ ಜನ ಭಾಷಣದೊಳಗೆ ಹೇಳ್ತಿರ್ತಾರ, ಈ ದಾಖಲೆಗಳನ್ನ ತರಬೇಕು, ಬಾಂಬೆ ಒಳಗ ಪುನಾದೊಳಗ ಅದಾವ ಅಂತ ಹೇಳಿ. ಆದ್ರೆ ಯಾರು ಅದ್ರ ಬಗ್ಗೆ ಚಕಾರನು ಕೂಡ ಎತ್ತದಲ್ಲ. ಏನು ಅಂತಂದ್ರ, ಡಾಕ್ಟರ್ ಎಂ ಕಲಬುರ್ಗಿ ಸರ್ ಇದ್ದಾಗ 2015 ಈ ಯೋಜನೆ ಪ್ರಾರಂಭ ಆಯ್ತು. ಈ ಯೋಜನೆ ಅಂದ್ರ ಕಿತ್ತೂರು ಸಂಸ್ಥಾನದ ದಾಖಲೆಗಳ ಶೋಧ, ಅನುವಾದ ಮತ್ತು ಪ್ರಕಟಣೆ ಅಂತೇಳಿ. ಇದು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನಕ್ಕೆ ಟ್ಯಾಗ್ ಮಾಡಿದ್ರು. ಅಲ್ಲಿಂದ ನಾವು ಒಂದೊಂದು ಸಂಪುಟಗಳನ್ನ ಬ್ರಿಟಿಷ್ ದಾಖಲೆಗಳನ್ನ ಕನ್ನಡಕ್ಕೆ ಅನುವಾದಿಸಿ ಇಂಗ್ಲಿಷ್ ಟೆಕ್ಸ್ಟ್ ಮತ್ತು ಕನ್ನಡ ಅನುವಾದಗಳನ್ನ ಕೊಡ್ತಾ 2 ಸಂಪುಟಗಳನ್ನ ಪ್ರಕಟ ಮಾಡೇವಿ. ಅವುಗಳನ್ನ ಗಮನಿಸ್ತಾನೆ ಇಲ್ಲ. ಇಲ್ಲಿ ಇದಕ್ಕಿಂತ ಮುಂಚೆ ಇದು ಕಿತ್ತೂರಿನ ಬಗ್ಗೆ ಪ್ರಕಟಣೆಗಳು ಆಗಿಲ್ಲೇನು ಅನ್ನೋ ಒಂದು ಪ್ರಶ್ನೆ ಬಂದಾಗ ಆಗ್ಯಾವ ನಮಗ. ಈ ಕಿತ್ತೂರಿನ ಇತಿಹಾಸ ಪುನರ್ರಚನಾಕಾರದಲ್ಲಿ ಮೊದಲು ಪತ್ರಾಗಾರ ದಾಖಲೆಗಳನ್ನ ಬಳಸ್ಕೊಂಡು ಗೆಜೆಟಿಯರ್ಗಳ ರಚನೆ ಆದವು. ಆ ಗೆಜೆಟಿಯರ್ಗಳ ಉಲ್ಲೇಖ ಮಾಡಿ ಮತ್ತು ಬೇರೆ ಬೇರೆದವರು ಪುಸ್ತಕಗಳನ್ನ ರಚನೆ ಮಾಡಿದ್ರು. ಆಮ್ಯಾಗ ಈ ಪತ್ರಾಗಾರ ಇಲಾಖೆಗಳಲ್ಲಿ ಸಂಗ್ರಹಗೊಂಡಂತ ಕಿತ್ತೂರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಸೆಲೆಕ್ಷನ್ ಫ್ರಮ್ ದಿ ರೆಕಾರ್ಡ್ ಆಫ್ ದಿ ಬಾಂಬೆ ಗವರ್ಮೆಂಟ್ ಶೀರ್ಷಿಕೆ ಅಡಿಯೊಳಗ ಬಹಳ ಜನ ಪ್ರಕಟ ಮಾಡಿದ್ರು. ಆಮೇಲೆ EW ವೆಸ್ಟ್ ಆಗಲಿ, HJ ಸ್ಟೋಕ್ಸ್ ಆಗಲಿ, RS ಚಾಸ್ಕಿ ಆಗಲಿ, ಈ ಎಲ್ಲ ವಿದ್ವಾಂಸರುಗಳು ಕಿತ್ತೂರಿನ ವಿಷಯದ ಬಗ್ಗೆ, ಕಿತ್ತೂರಿನ ಪ್ರದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಿದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಇವರು ನಿರ್ದಿಷ್ಟ ವಿಷಯ ಘಟನೆ ಕೇಂದ್ರಿತ ಕೃತಿಗಳನ್ನ ರಚನೆ ಮಾಡಿದ್ರು. ಆದ್ರೆ ಕಿತ್ತೂರು ಅಂತ ಪ್ರತ್ಯೇಕವಾಗಿ ಮಾಡಿರಲಿಲ್ಲ ಅಷ್ಟ. ಜೊತೆಗೆ GS ಸರ್ದೇಸಾಯಿ ಅವರು ಕೂಡ ಇಂಗ್ಲಿಷ್ ರೆಕಾರ್ಡ್ಸ್ ಆಫ್ ಮರಾಠಾ ಹಿಸ್ಟ್ರಿ, ಪುನಾ ರೆಸಿಡೆನ್ಸಿ ಕರೆಸ್ಪಾಂಡೆನ್ಸ್ ಶೀರ್ಷಿಕೆ ಅಡಿಯೊಳಗ ಅಲ್ಲಿನೂ ಕೂಡ ಬ್ರಿಟಿಷ್ ದಾಖಲೆ ಪತ್ರಗಳು ಕಿತ್ತೂರನ್ನ ಉಲ್ಲೇಖಿಸುವಂತ ದಾಖಲೆಗಳು ಕೂಡ ಅದರೊಳಗಿರುವುದನ್ನ ನಾವು ಕಾಣ್ತೇವೆ. ಇನ್ನು ಲೇಖನಗಳಿಗೆ ನಾವು ಬಂದ್ವಿ ಅಂತಂದ್ರೆ, ಕಿತ್ತೂರಿನ ಬಗ್ಗೆ ಪ್ರಕಟಗೊಂಡಂತಹ ಲೇಖನ ಅಂತಂದ್ರೆ ಮೊದಲಿಗೆ ದಿ ಏಷಿಯಾಟಿಕ್ ಜರ್ನಲ್ ವ್ಯಾಲ್ಯೂಮ್ ನಂಬರ್ 3 ಸೆಪ್ಟೆಂಬರ್ ಟು ಡಿಸೆಂಬರ್ 1830 ಲಂಡನ್ದಿಂದ ಪ್ರಕಟ ಆಗಿತ್ತು. ಅದರೊಳಗೆ ಅಕರೆನ್ಸಸ್ ಅಟ್ ಕಿತ್ತೂರ್ ಇನ್ 1824 ಅಂತ ಪ್ರಕಟ ಆಯ್ತು. ಸೇಮ್ ಅದೇ ಜರ್ನಲ್ ಒಳಗ ಮೇ ಅಕ್ಟೋಬರ್ 1843
ಕಿತ್ತೂರು ಇನ್ಸರೆಕ್ಷನ್ ಇನ್ 1824 ಅಂತ ಈ ಲೇಖನಗಳು ಕೂಡ ಪ್ರಕಟ ಆಗಿದ್ದನ್ನು ನಾವು ಕಾಣ್ತೇವೆ. ಒಂದು, ಕಿತ್ತೂರಿನ ಹೋರಾಟ ಬ್ರಿಟಿಷರಲ್ಲಿ ಭಯ ಹುಟ್ಟಿಸಿದಂತೂ ಸತ್ಯ. ಈ ಲೇಖನದೊಳಗರ ಇದನ್ನ ಹೇಳ್ತಾರ ಅವ್ರು ಏನು ಅಂತಂದ್ರೆ, ಆ ಕಿತ್ತೂರಿನ ಘಟನೆಗಳು ಮುಗಿದು ಆ ಇಂಗ್ಲೆಂಡ್ ಅಧಿಕಾರಿಗಳು ವಾಪಸ್ ಹೋದ ಕೂಡ್ಲೇನು ಕೂಡ ಆ ಬ್ರಿಟಿಷ್ ಅಧಿಕಾರಿ ಎಷ್ಟು ಭಯಭೀತರಾಗಿದ್ರಂತಂದ್ರ ಆ ಸಿವಿಲಿಯನ್ ಕನಸಿನೊಳಗ ಆ ಕಿತ್ತೂರಿನ ಘಟನೆ ನೆನಪಾಕಿತ್ತಂತ. ಆ ಭಯದ ಮನಸ್ಥಿತಿ ಒಳಗನ ಆ ಸಿವಿಲ್ ಮರಣ ಹೊಂದಿದ ಅಂತೇಳಿ ಆ ಲೇಖನದೊಳಗ ಉಲ್ಲೇಖ ಮಾಡಿದ್ದನ್ನು ನಾವು ಗಮನಿಸಿದ್ವಿ ಅಂತಂದ್ರೆ ಎಷ್ಟು ಭೀಕರತೆ, ಎಷ್ಟು ತೀವ್ರವಾಗಿ ಆ ವಸಾಹತುಶಾಹಿ ಪ್ರಭುತ್ವವನ್ನ ಇವರು ವಿರೋಧಿಸಿದ್ರು ಅನ್ನೋದು ನಮಗೆ ಸ್ಪಷ್ಟ. ಇನ್ನೊಂದು, ಕಿತ್ತೂರಿನ ಇತಿಹಾಸ ರಚನೆಯ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ಒಂದು ಸರ್ಕಾರಿ ದಾಖಲೆ ಪತ್ರಗಳನ್ನ ಬಳಸಿಕೊಳ್ಳುವ ಜೊತೆಗೆ ಸ್ಥಳೀಯ ದಾಖಲೆಗಳು ಕೂಡ ಬೇಕು. ಯಾಕಂದ್ರೆ ವಸಾಹತುಶಾಹಿ ಬರವಣಿಗೆಗಳು ಯಾವಾಗಲೂ ಸಂದೇಹಾಸ್ಪದವಾಗಿ ಇರುವುದನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವು ಪ್ರಭುತ್ವಕ್ಕೆ ಅನುಗುಣವಾಗಿನ ಅವರ ರಚನೆ ಮಾಡುವಂಥದ್ದು. ಆದ್ರೆ ನಾವು ಸ್ಥಳೀಯ ದಾಖಲೆಗಳನ್ನ ಬಳಸ್ಕೋಬೇಕು ಅಂತಂದ್ರೆ ಆದ್ರೆ ನಮಗೆ ಹಿಂದೆ ಈ ಎಲ್ಲಾ ದಾಖಲೆಗಳು ಸುಟ್ಟು ಹೋಗಿದ್ದನ್ನು ನಾವು ಕಾಣ್ತೀವಿ. ಆ ದಂಗೆ, ಆ ಗಲಭೆ ಏನತ್ಲ, ಆ ಗಲಭೆ ಎದ್ದಂತಹ ಸಂದರ್ಭದೊಳಗ ಈಗ ಈ ದೊಂಬಿ ಸರ್ಕಾರದ ದಪ್ತರು ಮತ್ತು ಎಲ್ಲಾ ಜನರ ಆಸ್ತಿಯನ್ನ ಲೂಟಿ ಮಾಡಿದಂತಹ ಸಂದರ್ಭದಲ್ಲಿ ಆ ದಾಖಲೆಗಳು ಎಲ್ಲ ಸುಟ್ಟು ಹೋಗಿರೋದನ್ನ ನಾವು ಕಾಣ್ತೀವಿ. ಇದನ್ನ ಶ್ರೀನಿವಾಸ್ ಅವರು ತಮ್ಮ ಹೇಳಿಕೆ ಒಳಗ, ಅಂದ್ರೆ ಅವಾಗ ಅವ್ರನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ನೀಡಿದಂತ ಹೇಳಿಕೆಯನ್ನ ನಾವು ಗಮನಿಸಬಹುದು. ಈ ಸ್ಥಳೀಯ ದಾಖಲೆಗಳ ಜೊತೆಗೆ ಇನ್ನೊಂದು ನಮಗೆ ಮಹತ್ವದ ದಾಖಲೆಗಳು ಅನಿಸ್ತಾವು. ಅವುಗಳ ಸತ್ಯಾಸತ್ಯತೆ, ಆ ಘಟನೆಯನ್ನ ಅರ್ಥೈಸಿಕೊಳ್ಳುವಂಥದ್ರ ಬಗ್ಗೆ ಚರ್ಚೆ ಬೇರೆ. ಆ ಸಮಕಾಲೀನ ಬರಹಗಾರರು ಅಂತಂದ್ರೆ ಅವಾಗ ಬ್ರಿಟಿಷ್ ಅಧಿಕಾರಿಗಳನ್ನೇ ಅವನ ರಚನೆ ಮಾಡಿದ್ದು. ಉದಾಹರಣೆಗೆ H.H. ವಿಲ್ಸನ್ ದಿ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಫ್ರಮ್ 1805 to 1835 ನಾವು ಉಲ್ಲೇಖ ಕಾಣ್ತೇವೆ. ಆ ಗೋಲ್ಡ್ ಸ್ಮಿತ್ ಅನ್ನೋರು ಆ ಜೇಮ್ಸ್ ಒಟ್ರಾಮನ್ನ ಬಯೋಗ್ರಫಿಯನ್ನ ಬರೆದ್ರು, ಅದರೊಳಗೂ ನಾವು ಕಾಣ್ತೇವೆ. ಆ ಎಲ್ಫಿನ್ಸ್ಟನ್ ಕೂಡ ಮೇಕಿಂಗ್ ಆಫ್ ಸೌತ್ ವೆಸ್ಟರ್ನ್ ಇಂಡಿಯಾ ಬರಲು, ಅದರೊಳಗೂ ಕೂಡ ಇದ್ರ ಉಲ್ಲೇಖಗಳನ್ನ ಕಾಣ್ತೇವೆ. ಆ W. ಹಂಟರ್ ಥ್ಯಾಕ್ರೇಸ್ ಇನ್ ಇಂಡಿಯಾ ಅಂಡ್ ಸಮ್ ಕಲ್ಕತ್ತಾ ಗ್ರೇವ್ಸ್, ಆ ಪುಸ್ತಕದೊಳಗೂ ನಾವು ಕಾಣ್ತೇವೆ. ಆಮೇಲೆ ಲಿವಿಸ್ ಮೆಲ್ವಿಲೆ ಅಂತ ಹೇಳೋರು ದಿ ಲೈಫ್ ಆಫ್ ವಿಲಿಯಂ ಮ್ಯಾಕ್ಪೀಸ್ ಥ್ಯಾಕರೆ ಅಂತ ಪುಸ್ತಕ ಬರೆದ್ರು, ಅದರೊಳಗೂ ನಾವು ಕಾಣ್ತೇವೆ. ಹಿಂಗ ಆ ಸಮಕಾಲೀನ ಅಂದ್ರೆ ಆ ಕಾಲಘಟ್ಟದಲ್ಲಿ ರಚಿತಗೊಂಡಂತಹ ಈ ಸೆಕೆಂಡರಿ ಸೋರ್ಸ್ಗಳನ್ನು ಕೂಡ ನಾವು ಬಳಸಿಕೊಳ್ಳುವ ಅವಶ್ಯಕತೆ ಇದೆ. ಇನ್ನ ಹಂಗ ನಾವು ಇದ್ರ ಬಗ್ಗೆ ರಚನೆಗೊಂಡಂತಹ ಪುಸ್ತಕ ಬಂದಿವಿ ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂಗ ಹಾಲಪ್ಪ ಮತ್ತು ಕ್ರಿಸ್ರಾವ್ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ, ಆ ಸಂಪುಟಗಳಲ್ಲಿ ಕೂಡ ಇದ್ರ ಉಲ್ಲೇಖಗಳು. ಕನ್ನಡದೊಳಗಂತೂ ನಾವು ಸಾಕಷ್ಟು ಪುಸ್ತಕಗಳು ಬಂದಿದ್ದನ್ನು ನಾವು ಕಾಣ್ತೀವಿ. ಎಲ್ಲಿಂದ ಸದಾಶಿವ ಒಡೆಯರ್ ಹತ್ರ ಹಿಡ್ಕೊಂಡು ಅದಕ್ಕಿಂತ ಮುಂಚೆ, ಅದು ಬಹಳ ಇಂಪಾರ್ಟೆಂಟ್, 1947 ಆ ಕಿತ್ತೂರು ಚೆನ್ನಮ್ಮ ರಾಣಿ ಇತಿಹಾಸ ಮಂಡಳ ಅಂತ ಏನಿತ್ತಲ್ಲ ಬೈಲಹೊಂಗಲದಲ್ಲಿ, ಅವರು ರಚಿಸಿದಂತ ಈ ಕಿತ್ತೂರು ಬಂಡಾಯ ಪುಸ್ತಕ. ಆದ್ರೆ ಈ ಪುಸ್ತಕದಲ್ಲಿಯೂ ಕೂಡ ಹೆಚ್ಚು ಲೇಖನಗಳು ಆ ಬ್ರಿಟಿಷ್ ಗೆಜೆಟಿಯರ್ ಅನ್ನ ಬಳಸಿರುವುದನ್ನ ನಾವು ಕಾಣ್ತೀವಿ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ಮಠ ನಾವು ಮಾಡಿದ್ದೇನು ಅಂತಂದ್ರೆ, ಕಿತ್ತೂರಿನ ಆ ಇನ್ಸರೆಕ್ಷನ್ ಏನಿತ್ತಲ್ಲ, ಆ ದಂಗೆ ಏನಿತ್ತಲ್ಲ, ಅದರ ಕೇಂದ್ರಿತವಾಗಿನ ನಾವು ಆ ಕಿತ್ತೂರನ್ನ ನೋಡುವ ಪ್ರಯತ್ನವನ್ನ ಮಾಡೇವೆ. ಅದರ ಜೊತೆಗೆ ನಮ್ಮ ಈ ಭಾಗದ ಆಡಳಿತಾತ್ಮಕ ವ್ಯವಸ್ಥೆಯನ್ನ, ಈ ಭಾಗದ ಸಾಮಾಜಿಕ ವ್ಯವಸ್ಥೆಯನ್ನ, ಧಾರ್ಮಿಕ ವ್ಯವಸ್ಥೆಯನ್ನ ಶ್ರೀಮಂತಗೊಳಿಸುವಲ್ಲಿ ಈ ಸ್ಥಳೀಯ ಪಾಳೆಪಟ್ಟುಗಳು ಕೂಡ ಯಾವ ರೀತಿ ಪಾತ್ರವನ್ನ ನಿರ್ವಹಿಸಿದ್ವು ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು. ಯಾಕಂದ್ರ ಕಿತ್ತೂರಿನನ್ನ ನಾವು ಆ ದಂಗೆ ಘಟನೆಯ ಜೊತೆಗೆ ಈ ಒಂದು ಭಾಗವನ್ನ ಸಂಪೂರ್ಣವಾಗಿ ನಾವು ಏನಂತೇವೆ, ಆ ಇನ್ನೊಂದು ಮಗ್ಗಲದಿಂತನೂ ಕೂಡ ಇದನ್ನ ನೋಡಕ್ ಸಾಧ್ಯ ಇದೆ. ನಮಗೆ ಎಷ್ಟೋ ವಿಷಯಗಳು ನಮಗ ಈ ಒಂದು ದಾಖಲೆಗಳನ್ನ ಅಧ್ಯಯನ ಮಾಡುವಂತ ಸಂದರ್ಭದೊಳಗ ಬಂದಿದ್ವು. ಅವಾಗ ಕಿತ್ತೂರು ಘಟನೆ ಸಂದರ್ಭದಲ್ಲಿ 1830ವರೆಗೂ ಕೂಡ ನೀವು ನೋಡ್ರಿ, ಒಂದೇ ರೀತಿಯಾದ ನಾಣ್ಯ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ರೂಪಾಯಿ ಅಂತ ಬಳಸ್ತಾರ,
ಪಗೋಡ ಅಂತ ಬಳಸ್ತಾರ, ಸ್ಟಾರ್ ಪಗೋಡ ಅಂತ ಬಳಸ್ತಾರ, ಕ್ವಾರ್ಟರ್ ಸ್ಟಾರ್ ಪಗೋಡ ಅಂತ ಬಳಸ್ತಾರ. ನನಗೆ ಇವೆಲ್ಲಿ ಪದಗಳು ಸಿಕ್ಕುವು ಅಂತಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ನಾ ಚರ್ಚೆ ಮಾಡ್ತೇನೆ. ಆ ಬ್ರಿಟಿಷರು ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡಿದಾಗ ಆ ಲೂಟಿ ಮಾಡಿದ ಸಂಪತ್ತಿನ ಮೌಲ್ಯವನ್ನ ತಿಳಿಸುವಂತ ಸಂದರ್ಭದೊಳಗ ಈ ಪದಗಳ ಬಳಕೆಯನ್ನ ನಾವು ಕಾಣ್ತೇವೆ. ಆಮ್ಯಾಗ ಈ ಕಿತ್ತೂರಿಗೆ ಸಂಬಂಧಪಟ್ಟಂತೆ ಇದನ್ನ ದಾಖಲೆಗಳದಾಗ ನಾವು ನೋಡಿದ್ವಿ ಅಂತಂದ್ರೆ ಇದನ್ನ ಸಂಸ್ಥಾನ, ಎಸ್ಟೇಟ್, ಪಾಳೆಪಟ್ಟು, ದೇಸಾಯಿಯನ್ನ ಪಾಳೆಗಾರ, ಈ ರೀತಿ ಉಲ್ಲೇಖ ಮಾಡಿದ್ದನ್ನು ನಾವು ಕಾಣ್ಬೋದು. ಆಮ್ಯಾಗ ಈ ಸಂದರ್ಭದಲ್ಲಿ ಫೌಜ್, ಸರಂಜಾಮ್, ಮಮಲತ್, ಕಸ್ಬಾ, ಕರಿಯಾತ್, ಪರಗಣೆ, ಕಮತ್, ಮೌಜೆ, ತರಫ್ ಇವೆಲ್ಲ ಆಡಳಿತಾತ್ಮಕ ಪದಗಳನ್ನ ನಾವು ಕಾಣ್ಬೋದು. ಅಂದ್ರೆ ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಯಾವಾಗಲೂ ಅವಾಗ ಏನಿತ್ತು ಅಂತಂದ್ರ ನಾವು 18ನೇ ಮಧ್ಯಯುಗದ ಕೊನೆ ಅಂದ್ರೆ 18ನೇ ಶತಮಾನದ ಸಂದರ್ಭದೊಳಗ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ, ಅಥವಾ ಈ ಸಂಸ್ಥಾನಗಳು ಮತ್ತು ದೇಶಗತಿಗಳು ಅಸ್ತಿತ್ವದೊಳಗಿರುವಂತಹ ಸಂದರ್ಭ ಅಂತ ನಾವು ನೋಡ್ಕೊಳ್ಳೋಣ. ಅಂದ್ರೆ ಭಾರತದಲ್ಲಿ ಸ್ಥಳೀಯ ಪಾಳೆಪಟ್ಟುಗಳು ಮತ್ತು ಪ್ರಭುತ್ವಗಳು ಇದ್ದಂತಹ ಸಂದರ್ಭ. ಅಲ್ಲಿ ಅವ್ರದ್ದು ಈ ಪ್ರದೇಶ ಇದಿಷ್ಟ ಅಂತನ್ನ ಗುರುತಿಸಕ್ ಸಾಧ್ಯ ಆಗಂಗಿಲ್ಲ. ನಾವು 1948 ತನೂ ತರ್ತೇವೆ ನಾವು ಇದನ್ನು. ಯಾಕಂದ್ರೆ ಸಾಂಗ್ಲಿ ಅವ್ರದ್ದು ಇದ್ರೆ, ಸಾಂಗ್ಲಿ ಅಲ್ಲಿದ್ರೆ ಅವ್ರ ಪ್ರದೇಶಗಳು ಕರ್ನಾಟಕದೊಳಗೂ ಕೂಡ ಇದ್ದಿದ್ದನ್ನು ನಾವು ಕಾಣ್ತೀವಿ. ರಾಮದುರ್ಗ ಅಲ್ಲಿದ್ರೆ ಗದಗ್ ಇದನ್ನ ಧಾರವಾಡ ಕಡೆದ ಹಳ್ಳಿಗಳು ಅವ್ರಿಗೆ ಇದ್ದಿದ್ದನ್ನು ನಾವು ಕಾಣ್ತೇವೆ. ಈ ಕಿತ್ತೂರು ಇಲ್ಲಿದ್ರು ಕೂಡ ಅವ್ರ ಬೇರೆ ಬೇರೆ ಕಡೆ ಅವ್ರದ್ದು ಪ್ರದೇಶಗಳು ಕೂಡ ಇದ್ದಿದ್ದನ್ನು ನಾವು ಕಾಣ್ತೇವೆ. ಹಂಗ ಇಲ್ಲಿ ಆ ಯಲ್ಲಮ್ಮಗುಡ್ಡ ಇಲ್ಲಿದ್ರು ಕೂಡ ಆ ಯಲ್ಲಮ್ಮಗುಡ್ಡದಲ್ಲಿರುವಂತ ಅಲ್ಲಿಗೆ ಬರುವಂತಹ ಎತ್ತುಗಳು, ಅಲ್ಲಿದ ಕಂಕಣ, ಆ ಹುಟ್ಟಿಗೆ ಅಂತೇನೇನು ಹುಟ್ಟಿಗೆ ಅಂತ ಇದನ್ನ ಮಾಡ್ತಿದ್ರಲ್ಲ ಅಲ್ಲಿ, ಅಂದ್ರೆ ದೇವಸ್ಥಾನದಲ್ಲಿ ಬೆತ್ತಲೆಗೊಳ್ಳುವ ಯಾತ್ರಿಕರ ಮೇಲೆ, ದೇವರೆದುರಿಗೆ ತೆಂಗಿನಕಾಯಿ ಒಡೆಯೋದ್ರ ಮೇಲೆ ಏನು ಒಂದು ಸುಂಕವನ್ನ ಹಾಕ್ತಿದ್ರಲ್ಲ, ಟ್ಯಾಕ್ಸ್ ಅನ್ನ ಹಾಕ್ತಿದ್ರಲ್ಲ, ಅದನ್ನು ವಸೂಲಿ ಮಾಡೋ ಅಧಿಕಾರನೂ ಕೂಡ ಕೆಲವು ಸಮಯದವರೆಗೆ ಕಿತ್ತೂರಿನವರಿಗೆ ಸೇರಿತ್ತು ಅನ್ನೋದನ್ನ ನಾವು ಗಮನಿಸ್ಬೋದು. ಇಲ್ಲಿ ಈ ಒಂದು ಕಿತ್ತೂರಿನ ಮತ್ತು ಬ್ರಿಟಿಷರ ನಡುವಿನ ನಾವು ಸಂಬಂಧಕ್ಕೆ ಬಂದಿವಿ ಅಂತಂದ್ರ ಈ ಘಟನೆ ಪೂರ್ವದೊಳಗೆ ನಾವು ನೋಡಿದ್ವಿ ಅಂತಂದ್ರ ಬಹಳ ಪ್ರಭುತ್ವಕ್ಕ ವಿಧೇಯರಾಗಿನ ಇದ್ದಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಆ ಬ್ರಿಟಿಷ್ ಮತ್ತು ಇವರ ನಡುವೆ ವ್ಯವಹಾರಗಳು ಹೆಂಗಿರ್ತಿದ್ವು ಅಂತಂದ್ರ ಕಿತ್ತೂರಿನೊಳ ಮತ್ತು ಬ್ರಿಟಿಷ್ ಕಮಿಷನರ್ ವರೆಗೆ ಇವ್ರದ ಸಂಪರ್ಕ ಹೆಂಗಿರ್ತಿತ್ತು ಅಂತಂದ್ರ ಕಿತ್ತೂರು ಸಂಸ್ಥಾನದ ಪ್ರತಿನಿಧಿಯಾಗಿ ಧಾರವಾಡ ಕಲೆಕ್ಟರ್ ಕಚೇರಿ ಒಳಗ ಒಬ್ಬ ವ್ಯವಸ್ಥಾಪಕ ಅಂತ ನೇಮಕ ಮಾಡಿರ್ತಿದ್ರು. ಆ ವ್ಯವಸ್ಥಾಪಕ ಯಾರು ರಿಪ್ರೆಸೆಂಟೇಟಿವ್ ಅಂತಂದ್ರ ಸಂಸ್ಥಾನದ ರಿಪ್ರೆಸೆಂಟೇಟಿವ್. ಧಾರವಾಡ ಕಲೆಕ್ಟರೇಟ್ ಆಫೀಸ್ನಾಗ ಇವ್ರದೊಬ್ಬ ರಿಪ್ರೆಸೆಂಟೇಟಿವ್ ಇರ್ತಿದ್ದ. ಆಮ್ಯಾಗ ಪುನಾದೊಳಗೆ ಕಮಿಷನರ್ ಆಫೀಸ್ ಇತ್ತು. ಅವಾಗ ಆ ಕಮಿಷನರ್ ಕಚೇರಿ ಒಳಗೆ ಒಬ್ಬ ವಕೀಲನನ್ನ ಇವರ ನೇಮಕ ಮಾಡಿರ್ತಿದ್ರು. ಆಮ್ಯಾಗ ಸಂಸ್ಥಾನದ ಆಡಳಿತದಲ್ಲಿ ಕಾರಬಾರಿ ಇವರು ಮುನ್ಸಿ, ಗುಮಾಸ್ತ, ವ್ಯವಸ್ಥಾಪಕ, ಸುಬೇದಾರ, ಸರ್ದಾರ, ಕಾರಬಾರಿ, ಕಿಲ್ಲೆದಾರ ಇವರೆಲ್ಲ ಅಲ್ಲಿದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಹೈರಾರ್ಕಿ ಅಲ್ಲಿತ್ತು ಅನ್ನೋದನ್ನ. ಆಮ್ಯಾಗ ದಾಖಲೆಗಳನ್ನ ಗಮನಿಸಿದಾಗ ನಮಗ ಸ್ಪಷ್ಟ ಆಗುವುದೇನು ಅಂತಂದ್ರ ಆ ಒಂದು ಸಂಸ್ಥಾನಿಕನ ಸಿಂಹಾಸನ ಅಂತಂದ್ರ ಸಿಂಹಾಸನ ಅಂದ್ಕೊಳ್ಳಿ ಈ ಒಂದು ಸಿನಿಮಯ ಪರಿಕಲ್ಪನೆ ಏನು ಬರ್ತೈತಲ್ಲ ಹಂಗಿಲ್ಲ. ಅವ್ರಿಗೆ ಒಂದೇನು ಒಂದು ಅದ್ರ ಲಾಕೆಟ್ ಟೈಪ್ ಏನಿರ್ತಿತ್ತಲ್ಲ ಅದನ್ನ ತೆಗೆದು ಅವನ ಕುತ್ತಿಗೆ ಒಳಗೆ ಹಾಕಿದ್ರೆ ಅವನ ಉತ್ತರಾಧಿಕಾರಿಗಳು ಅಂತ ಹೇಳಿ. ಯಾಕಂದ್ರ ಆ ಮುದ್ರೆ ಏನಿರ್ತಲ್ಲ ಆ ಮುದ್ರೆನ ಅವನ ಕೊರಳೊಳಗೆ ಹಾಕಿದ್ರೆ ಅವನೇ ಉತ್ತರಾಧಿಕಾರಿ ಅಂತ ಹೇಳಿ. ಆ ದಾಖಲೆ ಒಳಗೆಲ್ಲ ಪೂರ್ತಿ ಅದರದ ಚರ್ಚೆಗಳು ಬರುವುದನ್ನ ನಾವು ಕಾಣ್ತೇವೆ. ಇಲ್ಲಿ ಎಲ್ಲಾ ವರ್ಗದವರಿಗೂ ಕೂಡ ಕಿತ್ತೂರಿನವರು ಅವಕಾಶವನ್ನ ಆಡಳಿತದಲ್ಲಿಯೂ ಕೂಡ ಕೊಟ್ಟಿದ್ರು. ಯಾಕಂದ್ರ ಅವರ ಆಡಳಿತದಲ್ಲಿ ಮರಿ ಯಲ್ಲಪ್ಪ ಎಂಬ ಕ್ಷೌರಿಕ ಇದ್ದ. ಆ ಕ್ಷೌರಿಕ ಎಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದ ಅಂತಂದ್ರೆ ಆತನನ್ನ ತನ್ನ ನೆಚ್ಚಿನ ಕಾರಬಾರಿಯನ್ನಾಗಿ ಮತ್ತು ಪ್ರಧಾನ ಸೇವಕನನ್ನಾಗಿ ಮಾಡ್ಕೊಂಡಿದ್ದ ಅನ್ನೋದು ನಮಗ ಈ ದಾಖಲೆ ಒಳಗ ಉಲ್ಲೇಖ ಇರುವುದನ್ನು ನಾವು ಕಾಣ್ತೇವೆ.
ಆಮೇಲೆ ಈ ಸಂಸ್ಥಾನದ ದಾಖಲೆಗಳನ್ನ ಎಲ್ಲ ಕಾಗದ ಪತ್ರಗಳನ್ನ ಯಾರು ಬರಿತಿದ್ರು ಅಂತಂದ್ರೆ ಆ ಸಂಸ್ಥಾನದೊಳಗಿರುವಂತಹ ಜೋಶಿ ಅಂತ. ಇಲ್ಲಿ ಆದಿಲ್ ಶಾಹಿ, ಮೊಹಮ್ಮದ್ ಶಾ, ಆಲಂಗೀರ್, ಛತ್ರಪತಿ ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್ ಹಾಗೂ ಪೇಶ್ವೆ ಇವರೆಲ್ಲ ಆಳ್ವಿಕೆಯಲ್ಲಿ ಅವರು ಈ ಒಂದು ಸಂಸ್ಥಾನಗಳನ್ನ ಪರಿಗಣಿಸಿದ್ದನ್ನು ನಾವು ಕಾಣ್ತೀವಿ. ಅವರ ಅಧಿಕಾರವನ್ನ, ಆಡಳಿತವನ್ನ ಸಮ್ಮತಿಸಿದ್ದನ್ನು ಕೂಡ ನಾವು ಕಾಣ್ಬೋದು. ಸ್ಟಾರ್ಟಿಂಗ್ದೊಳಗೆ ಬ್ರಿಟಿಷರೊಂದಿಗೆ ಇವ್ರ ಸಂಪರ್ಕ ಏನು ಅಂತಂದ್ರೆ ಬೇರೆ ಆ ರೀತಿಯಾದಂಥ ಬರೀ ಗಡಿ ವಿವಾದಗಳು ಬಂದಾಗ ಇವ್ರ ನಡುವೆ ಪತ್ರ ವ್ಯವಹಾರ ಆಗೋದು, ಆಮ್ಯಾಗ ಕುರಂದವಾಡದ ಪಟವರ್ಧನ್ ಈ ಕಡೆ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡ್ಯಾರು ಅಂತೇಳಿ ಈ ರೀತಿ ಆ ಗಡಿಗೆ ಸಂಬಂಧಿಸಿದ ತಕರಾರಿಗಳಿಗೆ ಸಂಬಂಧಿತ ಪತ್ರ ವ್ಯವಹಾರಗಳನ್ನ ಬಿಟ್ರೆ ಯಾವುದೇ ರೀತಿಯಾದಂತಹ ಬೇರೆ ಸಂಪರ್ಕ ಬ್ರಿಟಿಷರೊಂದಿಗೆ ಇರಲಿಲ್ಲ. 1824 ಬಂದ ಕೂಡಲೇ ಅವಾಗೇನ ಘಟನೆ ನಡೀತಲ್ಲ, ಆ ಘಟನೆಯೊಳಗೆ ಯಾವಾಗ ಥ್ಯಾಕ್ರೆ ತೀರ್ಕೊಂಡ್ಲ ಅವಾಗ ಇಲ್ಲಿ ತೀವ್ರ ಪ್ರಮಾಣದೊಳಗ ಅವರೊಂದಿಗೆ ಪತ್ರ ವ್ಯವಹಾರ ಚಾಲು ಆಗಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಥ್ಯಾಕ್ರೆ ಚಾಪ್ಲಿನ್ಗೆ ಒಂದು ಪತ್ರ ಬರೆದಿದ್ದನ್ನು ನಾವು ಕಾಣ್ಬೋದು. ಈ ಪ್ರದೇಶ ನಮ್ಗೆ ಬಹಳ ಅಪಾಯಕಾರಿ ಅಲ್ಲ ಅಂತ ಒಂದ್ಸರಿ ಅವ ವಾದಿಸ್ತಾನೆ. ಯಾಕಂದ್ರೆ ಇದೊಂದು ಪ್ರಮುಖ ಲಿಂಗಾಯತ ಕುಟುಂಬವಿದ್ದು ವಂಶ ಪಾರಂಪರ್ಯವಾಗಿ ಬ್ರಾಹ್ಮಣರನ್ನ ಏನು ವಿರೋಧಿಸಿದ್ದಾರೆ. ಹಾಗಾಗಿ ರಾಜಕೀಯ ದೃಷ್ಟಿಕೋನದಿಂದ ಇದನ್ನು ಉಳಿಸಿಕೊಳ್ಳುವುದು ಅವಶ್ಯಕ ಅಂತಲೂ ಕೂಡ ಆತ ಅಭಿಪ್ರಾಯ ಪಟ್ಟಿದ್ದನ್ನ ನಾವು ಕಾಣ್ಬೋದು. ಇಲ್ಲಿ ನಾನು ಚರ್ಚಿಸುವಂತಹ ವಿಷಯಗಳು ಏನು ಅಂತಂದ್ರೆ ಬ್ರಿಟಿಷ್ ದಾಖಲೆಗಳಲ್ಲಿ ಉಲ್ಲೇಖಿತಗೊಂಡಿರುವಂತಹವು ಇವುಗಳನ್ನ ಯಥಾವತ್ತಾಗಿ ಒಪ್ಕೋಬೇಕಂತಿಲ್ಲ. ಅವುಗಳನ್ನ ನಾವು ಸ್ಥಳೀಯ ದಾಖಲೆಗಳೊಂದಿಗೆ ಕಡ್ಡಾಯವಾಗಿ ತಾಳೆ ನೋಡ್ಲೇಬೇಕು. ಈ ಅಂಶಗಳನ್ನ ಅಷ್ಟನ್ನೇ ನಾವು ಇಟ್ಕೊಂಡು ಇದೇ ಸತ್ಯ ಅಂತ ನಾವು ಕುಂತಾಗ ಒಂದು ಬೇರೆ ಅರ್ಥ ಬರೋ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಬ್ರಿಟಿಷ್ ದಾಖಲೆ ಒಳಗೆ ಏನೋ ಹೇಳಿರ್ಲಿ, ಅವ್ರು ಏನು ಹೇಳ್ಯಾರ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಸಹಜವಾಗಿ ವಸಾಹತುಶಾಹಿ ಬರವಣಿಗೆಗಳು ಅವರ ಆಡಳಿತಕ್ಕೆ ಪೂರಕವಾಗಿನೇ ಇರ್ತಾವೆ. ಇಲ್ಲಿ ಯಾವಾಗ 1824 ಘಟನೆ ಆದ ಕೂಡ ವಿಲಿಯಂ ಚಾಪ್ಲಿನ್ ಯುದ್ಧ ವಿರಾಮ ಘೋಷಣೆಯನ್ನ ಮಾಡ್ತಾನೆ. ಆ ಯುದ್ಧ ವಿರಾಮ ಸರ್ಕಾರದ ಘೋಷಣಾ ಪತ್ರ ಮತ್ತು ಧ್ವಜವನ್ನ ಕೋಟೆ ಒಳಗೆ ಕಳಿಸಿದ್ದನ್ನು ಕೂಡ ನಾವು ಕಾಣ್ತೇವೆ. ನಂತರ ಡಿಸೆಂಬರ್ 4 ಕಿತ್ತೂರು ಕೋಟೆಯನ್ನ ಆಕ್ರಮಣ ಮಾಡ್ಕೊಂಡ್ರು. ಡಿಸೆಂಬರ್ 5 ಮುಂಜಾನೆ ಎಲ್ಲ ಆಯುಧಗಳನ್ನ ಅವ್ರಿಗೆ ಒಪ್ಪಿಸಿದ್ದನ್ನು ನಾವು ಕಾಣ್ತೇವೆ. ಅದೇ ದಿನ ಮುಂಜಾನೆ 8 ಗಂಟೆಗೆ ಮೇಲಿನ ಕೋಟೆ ಮತ್ತು ಕೆಳಗಿನ ಕೋಟೆ ಭಾಗಗಳು ಕೂಡ ಅವುಗಳನ್ನ ಆಕ್ರಮಣ ಮಾಡ್ಕೊಂಡಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿನ ಹೋರಾಟಗಾರನ ಅವ್ರನ್ನ ಬಂಧಿಸಿ ಜೈಲೊಳಗೂ ಕೂಡ ಇಟ್ಟಿದ್ದನ್ನ ನಾವು ಕಾಣ್ಬೋದು. ಇಲ್ಲಿ ಆ ಘಟನೆ ಆದ ಕೂಡಲೇ ಆಗಿದ್ದೇನು? ಇಲ್ಲಿ ಬ್ರಿಟಿಷರ ಒಂದಿಷ್ಟು ಪತ್ರಗಳನ್ನ ನಾವು ಗಮನಿಸಲೇಬೇಕು. ಯಾವ ಪತ್ರಗಳನ್ನ ಗಮನಿಸಬೇಕು ಅಂದ್ರ ಆ ದತ್ತು ಪಡೆಯುವ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಅವರು ಕೆಲವು ಅಧಿಕಾರಿಗಳ ಹೇಳಿಕೆಗಳನ್ನ ಪಡಿತಾರೆ. ಉದಾಹರಣೆಗೆ ಕುನ್ನೂರು ಮಲ್ಲಪ್ಪ, ಸರ್ದಾರ್ ಮಲ್ಲಪ್ಪ, ನರ್ಸೋ ಗೋವಿಂದರಾವ್ ಮಜುಮ್ದಾರ್, ಜಮದಾರ್ ಖಾನೆ ಮಲ್ಲಪ್ಪ ಇವ್ರ ಹೇಳಿಕೆಗಳನ್ನ ಪಡಿತಾರ. ಈ ಹೇಳಿಕೆಗಳನ್ನ ನಾವು ವಿಶ್ಲೇಷಣೆ ಮಾಡುವುದು ಅಂತ ಅದನ್ನ ಮತ್ತೊಂದ್ಸಾರಿ ಒಂದು ಗಮನಿಸಿದಾಗ ಅಲ್ಲಿ ಎಷ್ಟೋ ವಿಚಾರಗಳು, ವಿವಾದಾತ್ಮಕ ವಿಚಾರಗಳನ್ನು ಬರ್ತಾವ, ಪೂರಕವಾದಂತಹ ವಿಚಾರಗಳನ್ನು ಕೂಡ ಅಲ್ಲಿ ಬರೋದನ್ನ ನಾವು ಕಾಣ್ತೀವಿ. ಆಮೇಲೆ ವಂಶಾವಳಿಗೆ ಸಂಬಂಧಪಟ್ಟಂಗನು ಕೂಡ ಅಲ್ಲಿ ಬರ್ತಾವ. ಯಾಕಂದ್ರ ಇವರು ದತ್ತಕ್ಕೆ ಪಡ್ಕೊಂಡಂತಹ ಹುಡುಗನ ವಂಶಾವಳಿಯನ್ನು ಕೂಡ ಸಿದ್ಧಪಡಿಸಾಕ ಅವ್ರು ಹೇಳಿರ್ತಾರ. ಅವಾಗ ಸಂಪಗಾಂ ಶಿವಬಸಪ್ಪ, ಸುರ್ಶೆಟ್ಟಿ ರುದ್ರಪ್ಪ, ಗಣಾಚಾರಿ ಶಿವಪ್ಪ ಇವ್ರ ಹೇಳಿಕೆ ಪತ್ರಗಳನ್ನು ಕೂಡ ನಾವಿಲ್ಲಿ ಗಮನಿಸುವ ಅವಶ್ಯಕತೆ ಇದೆ. ಸರಿ, ಹಾಗಾದ್ರೆ ಒಟ್ಟಿನೊಳಗೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಕಿತ್ತೂರನ್ನ ವಶಪಡಿಸಿಕೊಂಡ್ರು. ಆ ಕಿತ್ತೂರು ವಶಪಡಿಸಿಕೊಳ್ಳುವಾಗ ಮೆಕ್ಲಿಯೋಡ್ ಏನ್ ಮಾಡ್ತಾನ ಅಂತಂದ್ರ ಆತ ಪಿಯರ್ಸ್ ಅರಮನೆಯನ್ನ ನಾಶ ಮಾಡಿದ. ಎನ್ಶೈನ್ ಗಿಲಾಂಡರ್ ಶಂಶೇರ್ಗಢ ಕೋಟೆ ವಶಪಡಿಸಿಕೊಡ್ತಾನ. ನಂದಗಢ ಪೇಟಾನು ಕೂಡ ಅವ ರಕ್ಷಣೆಯನ್ನ ಮಾಡಿದ್ದನ್ನು ನಾವು ಕಾಣ್ತೀವಿ. ಅವರಾದಿ ವೀರಪ್ಪ ಮುಂತಾದವರು ಒಂದಿಷ್ಟು ಜನ ಓಡಿ ಹೋಗಿದ್ದನ್ನು ನಾವು ಕಾಣ್ತೇವೆ. ಅವ್ರನ್ನ ಹಿಡಿದುಕೊಟ್ಟವ್ರಿಗೆ ಅವರು ಏನು ಬಹುಮಾನವನ್ನು ಘೋಷಣೆ ಮಾಡಿದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಸರಿ ಕಿತ್ತೂರನ್ನು ವಶಪಡಿಸಿಕೊಂಡು ಕೂಡ ಅಲ್ಲಿ ಒಂದಿಷ್ಟು ಕ್ರಮಗಳನ್ನು ಅವ್ರು ಕೈಗೊಳ್ತಾರೆ.
ಅಂದ್ರ ತಮ್ಮ ಸುಪರ್ದಿಗೆ ಬಂದಂತ ಕಿತ್ತೂರಿನ ಆಡಳಿತವನ್ನ ನೋಡ್ಕೊಳ್ಳುವುದಕ್ಕಾಗಿ ವೆಂಕಟರಾವ್ನನ್ನ ಕಿತ್ತೂರಿನ ಅಮಲ್ದಾರನಾಗಿ ನೇಮಕ ಮಾಡ್ತಾರೋ. ಯಾಕಂದ್ರ ಕಿತ್ತೂರು ಬಂದ ಕೂಡ ಅದ್ರ ಆಡಳಿತ ನಡೆಸ್ಬೇಕಲ್ಲ. ಅವಾಗ ಕಮತ್ ಅಂಬಡಗಟ್ಟಿ, ಕಮತ್ ತೇಲ್ಸಡ್ಡಿ, ಕಮತ್ ಕಾದರವಳ್ಳಿ, ಧಾರವಾಡ ತಾಲೂಕಿನ ಇನಾಮ್ ಹಳ್ಳಿಗಳು, ದೊಡವಾಡದ ಇನಾಮ್ ಹೊಲಗಳು, ಸಿಂಧಿ ಹೊಲಗಳು, ಅಡಿಕೆ, ಗಾಂಜಾ ಗುತ್ತಿಗೆಯ ಸೀಮಾ ಸುಂಕ, ಇವುಗಳ ಜವಾಬ್ದಾರಿಯನ್ನ ಈ ವೆಂಕಟರಾವನಿಗೆ ವಹಿಸಿದ್ದನ್ನು ನಾವು ಕಾಣ್ತೇವೆ. ಇವನ ಕೈ ಕೆಳಗ ಮಹದೋಜಿ ಪಂತ್ ಅನ್ನುವನನ್ನ ಇವನ ಕೈ ಕೆಳಗಿನ ಶಿರಸ್ತೇದಾರನನ್ನಾಗಿ ನೇಮಕ ಮಾಡಿದ್ರು. ಅಷ್ಟೇ ಅಲ್ಲ, ಅವಾಗ ಇನ್ನಷ್ಟು ವ್ಯವಸ್ಥೆಗಳನ್ನ ಮಾಡುವ ಅನಿವಾರ್ಯತೆ ಇತ್ತು ಅವಾಗ. ಯಾಕಂದ್ರೆ ಯಾವಾಗ್ಲೂ ಒಂದ್ ಕಡೆ ಗಲಭೆ ಎದ್ದ ಕೂಡಲೇ ಅಲ್ಲಿ ಸಹಜವಾಗಿ ಒಂದು ಅನಿಶ್ಚಿತತೆ ಅನ್ನೋದು ಹುಟ್ಕೊಂಡಿರ್ತದೆ. ಅಲ್ಲಿ ಜನರಲ್ಲಿ ಹಾಹಾಕಾರ ಸಹಜವಾಗಿ ಹುಟ್ಕೊಂಡಿರ್ತದೆ. ಅದರ ಸಲುವಾಗಿ ಕೆಲವು ಜವಾಬ್ದಾರಿಗಳನ್ನು ಕೂಡ ಇವರಿಗೆ ಅವರು ವಹಿಸಿದ್ದನ್ನು ನಾವು ಕಾಣ್ತೀವಿ. ಆ ಜವಾಬ್ದಾರಿಗಳೇನು ಅಂತಂದ್ರ, ಈ ದಂಗೆ ನಡೆದಾಗ ಎಷ್ಟೋ ಜನರು ರೈತರು ಊರು ಬಿಟ್ಟು ಹೋಗಿರ್ತಾರೆ. ಹಂಗ ಊರು ಬಿಟ್ಟು ಹೋದಂತ ರೈತರು ಪುನಃ ತಮ್ಮ ಊರುಗಳಿಗೆ ಹಿಂದಿರುಗಬೇಕು. ಅವರ ಹೊಲಗಳ ಸುರಕ್ಷತೆಯ ಖಾತ್ರಿಯನ್ನ ಅವರಿಗೆ ನೀಡಬೇಕು. ಅದು ಒಂದು ಜವಾಬ್ದಾರಿ. ಇನ್ನೊಂದು, ಈ ದಂಗೆಯ ಸಂದರ್ಭದಲ್ಲಿ ಆದ ಬೆಳೆಗಳಿಗೆ ಏನು ಹಾನಿಯಾಗಿತ್ತಲ್ಲ, ಆ ಬೆಳೆಯ ಹಾನಿಯ ಬಗ್ಗೆ ವಿಶೇಷವಾದ ವಿಚಾರಣೆ ನಡೆಸಿ ವರದಿ ಸಲ್ಲಿಸಬೇಕು. ಅದರನ್ವಯ ಅವರಿಗೆ ಅವರಿಗೆ ಕಂದಾಯ ನಿಗದಿ ಏನು ಮಾಡಿದ್ರೆ ಆ ಕಂದಾಯದೊಳಗೆ ರಿಲ್ಯಾಕ್ಸೇಷನ್ ಕೊಡಬೇಕು, ಕಡಿತಗೊಳಿಸ್ಬೇಕು ಅಂತ. ಆಮೇಲೆ ದಂಗೆಯೊಳಗೆ ಯಾರು ಸಹಾಯ ಮಾಡಿದ ಸೇಟ್ ಸನದಿಗಳದಾರಲ್ಲ ಅವ್ರನ್ನ ಬಂಧಿಸಬೇಕು, ಅವರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಬೇಕು ಅಂತಾರೆ. ಜೊತೆಗೆ ಪ್ರಧಾನ ಮತ್ತು ಅಧೀನ ಸರ್ದಾರರು, ಸಿಲ್ಲೆದಾರರು, ನಾಯಕರು, ಸೇಟ್ ಸನದಿಗಳು, ಸೇವಕರು, ಪಟೇಲರು, ಕುಲಕರ್ಣಿಗಳು, ದೇವಸ್ಥಾನಗಳು, ಬ್ರಾಹ್ಮಣರು, ಜಂಗಮರು ಇವರು ಬಳಿ ಇರುವಂತಹ ಎಲ್ಲಾ ಇನಾಮ್ ಹಳ್ಳಿಗಳನ್ನ ಸ್ವಾಧೀನಪಡಿಸಿಕೊಳ್ಬೇಕು. ಆಮೇಲೆ ದೇಸಾಯಿಗೆ ಸೇರಿದಂತ ವಸ್ತುಗಳನ್ನ, ದನಕರುಗಳನ್ನ, ಆಡು ಮತ್ತು ಕುರಿ ಮುಂತಾದವುಗಳ ಬಗ್ಗೆ ವಿಚಾರಣೆ ನಡೆಸಿ ಅವುಗಳ ಲೆಕ್ಕ ಕೊಡಬೇಕು ಅಂತ ಈ ಜವಾಬ್ದಾರಿನೂ ಕೂಡ ಈ ಅಧಿಕಾರಿಗಳಿಗೆ ವಹಿಸಿದ್ದನ್ನು ನಾವು ಕಾಣ್ತೇವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಬರ್ತದೆ ಅವಾಗ, ಹಾಗಾದ್ರೆ ಈ ಕಿತ್ತೂರಿನ ವಂಶಸ್ಥರ ಜೀವನಾಂಶಕ ಏನು ಅಂತಾರೆ. ಅದಕ್ಕೆ ಅವರಿಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಅಂತನೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾರೆ. ಅಲ್ಲಿ ಸುದೀರ್ಘವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಏನು ಅನ್ನೋದು ಎಲ್ಲ ಅಲ್ಲಿ ದಾಖಲೆ ಒಳಗ ಉಲ್ಲೇಖ ಇರುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಒಂದು ಸೆಂಟೆನ್ಸ್ ಬರ್ತಾರೆ. ಒಂದು, ಈ ಚೆನ್ನಮ್ಮ ಕಿತ್ತೂರಿನಲ್ಲಿ ಉಳಿತೀವಿ ಅಂತಂದ್ರ, ಅಥವಾ ತನ್ನ ತಂದೆಯ ಊರಲ್ಲಿ ವಾಸ ಮಾಡ್ತೀವಿ ಅಂತಂದ್ರ ಉದಾರವಾಗಿ ಅವಕಾಶ ಕೊಡಬೇಕು. ಅವ್ರು ಎಲ್ಲಿರ್ತಾರ ಅಲ್ಲಿ ಅವರಿಗೆ ಅವಕಾಶ ಕೊಡಬೇಕು. ಯಾವ್ದನ್ನ ಅವ್ರು ಒಂದು ವೇಳೆ ಕಿತ್ತೂರಿನೊಳಗ ಉಳಿತೀವಿ ಅಂತಂದ್ರ ಅವರ ಒಳ್ಳೆಯ ವರ್ತನೆ ಇರುವ ತನಕ ಅಂದ್ರೆ ಬ್ರಿಟಿಷರು ಯಾವಾಗ್ಲೂ ಹಂಗ ನಮಗೂ ವಿಧೇಯರಾಗಿರುವ ತನಕ ಅಂತಂದಂಗದ. ಕಿತ್ತೂರಿನ ಕೋಟೆ ಮತ್ತು ಅದರ ಎಲ್ಲ ಕಟ್ಟಡಗಳನ್ನ ಅವಳ ಸುಪರ್ದಿಯಲ್ಲಿಯೇ ಬಿಟ್ಟು ಒಂದು ಸೀಮಿತ ಕಾವಲು ಪಡೆಯನ್ನ ಇಟ್ಕೊಳ್ಳುವುದಕ್ಕಾಗಿ ಶಿಫಾರಸು ಮಾಡ್ತಾರೆ. ಅವಳ ಏನು ಕಿತ್ತೂರಿನ ನಿವೃತ್ತ ಸಿಬ್ಬಂದಿ ಏನಿತ್ತಲ್ಲ, ಆ ಸಿಬ್ಬಂದಿಯ ಮುಖ್ಯಸ್ಥಳಂತ ಅವರನ್ನ ಪರಿಗಣಿಸಬೇಕು. ಅವಳನ್ನು ಯಾವ ಪ್ರಕಾರದಲ್ಲಿ ಮತ್ತು ಸಭೆ ಸಮಾರಂಭಗಳಲ್ಲಿ ದೇಸಾಯಿಯ ವಿಧವೆ ಎಂದು ಹೆಸರಿಸಲ್ಪಟ್ಟಿದೆಯೋ ಮತ್ತು ಯಾವುದನ್ನು ಆಂತರಿಕ ಆಡಳಿತದಲ್ಲಿ ಮುಚ್ಚಿಡಲಾಗಿವೆಯೋ ಅವನ್ನೆಲ್ಲ ಅವಳ ಹೆಸರಿನಲ್ಲಿ ಮುಂದುವರಿಸುವುದಂತ ಈ ರೀತಿ ಕೂಡ ಅಲ್ಲಿ ಹೇಳಿದ್ದನ್ನ ನಾವು ಕಾಣ್ತೀವಿ. ಭಾಳ ಜನಕ್ಕೆ ಅವ್ರು ಕೊಡ್ತಾರ. ಈ ವಕೀಲ್ ರಾಚಪ್ಪನಿಗೂ ಕೂಡ, ಕಾರ್ಕುಂಡ್ ಲಿಂಗೋಪಂತನಿಗೂ ಕೂಡ ಪಿಂಚಣಿ ಕೊಟ್ಟಿದ್ದನ್ನು ನಾವು ಕಾಣ್ತೀವಿ. ಆಮ್ಯಾಗ ಬಸಲಿಂಗಪ್ಪ ಜಕಾತಿಗೂ ಕೂಡ ಕೊಡ್ತಾರ. ಅವನದು ವಿಶೇಷ ಏನು ಅಂತಂದ್ರೆ, ಅವನದು 100 ರೂಪಾಯಿ ಜಮೀನು ಏನಿತ್ತಲ್ಲ, 100 ರೂಪಾಯಿ ಮೌಲ್ಯದ ಜಮೀನು ಅವಂಗ ಬಿಡ್ರಿ, ಅದ್ರ ಜೋಡಿ 500 ರೂಪಾಯಿ ಗೌರವ ಸೂಚಕ ವಸ್ತ್ರಗಳನ್ನು ಕೂಡ ಅವಂಗ ನೀಡಬೇಕು ಅಂತೇಳಿ. ಯಾಕಂದ್ರೆ ಸ್ಟಿವನ್ಸನ್ ಮತ್ತು ಇಲಿಯಟ್ರ ಪ್ರಾಣವನ್ನ ಉಳಿಸುವುದಕ್ಕಾಗಿ ಆತ ಪ್ರಯತ್ನ ಮಾಡ್ಯಾನ, ಶ್ರಮ ಹಾಕ್ಯಾನ ಅಂತೇಳಿ. ಈ ರೀತಿ ಒಂದು ಕಿತ್ತೂರು ದಂಗೆ ನಂತರ ಏರ್ಪಟ್ಟಂತ ಅರಾಜಕತೆಯನ್ನ ನಿಯಂತ್ರಣ ಮಾಡೋದು ಹೆಂಗ, ಆಮ್ಯಾಗ ಕಿತ್ತೂರಿನ ಅರಮನೆಯ ಸಿಬ್ಬಂದಿಯನ್ನ ಮತ್ತು ವಂಶಸ್ಥರನ್ನ ಯಾವ ರೀತಿ ಪಿಂಚಣಿಯನ್ನ ನೀಡಿ ಅವರ
ಅನ್ನ ಮುಂದುವರಿಸ್ಬೇಕು. ನಂತರ ಇನ್ನೊಂದು ಏನು ಅಂತಂದ್ರ ಈ ಕಿತ್ತೂರನ್ನ ಲೂಟಿ ಮಾಡಿದ್ದು, ಅದನ್ನ ನಾ ನೆಕ್ಸ್ಟ್ ಒಳಗೆ ಚರ್ಚೆ ಮಾಡ್ತೀನಿ. ಇಲ್ಲಿ ಯಾವಾಗ ಕಿತ್ತೂರು ಸಂಪೂರ್ಣವಾಗಿ ಬ್ರಿಟಿಷರ ವಶ ಆತೋ, ಅವರು ಟ್ರೆಜರಿಯನ್ನ ಯಾವಾಗ ಇವ್ರದನ್ನ ಎಲ್ಲಾನು ಲಾಕ್ ಮಾಡ್ಕೊಂಡಿದ್ರು, ಅವ್ರ ಟ್ರೆಜರಿನ ಬಂದ್ ಮಾಡಿದ್ರು, ಅವಾಗ ಒಂದಿಷ್ಟು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೂ ಕೂಡ ಇವರಿಗೆ ಹಣದ ಅಭಾವ ಬೀಳ್ತಿತ್ತು. ಅವಾಗ ಉದಾಹರಣೆಗೆ ಒಂದ್ ಕಡೆ ಚೆನ್ನಮ್ಮ ಅವ್ರಿಗೆ ಪತ್ರ ಬರೀತಾರ, ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದಂತ ಸಾಲ ಇಷ್ಟ ಐತಿ, ಇದನ್ನ ತೀರ್ಸುವುದಕ್ಕಾಗಿ ನೀವು ವ್ಯವಸ್ಥೆ ಮಾಡಬೇಕು ಅಂತ. ಯಾಕಂದ್ರೆ ಎಲ್ಲಾನು ಅವ್ರನ್ನ ಕಸ್ಕೊಂಡ್ಬಿಟ್ಟಿರ್ತಾರ ಅವರು. ಅಲ್ಲಿ ಅವರು ಒಂದು ಪಟ್ಟಿ ಒಳಗೆ ಹೇಳ್ತಾರ, ಪುನಾದೊಳಗ ರಾಚಪ್ಪ ವಕೀಲ್ ಅಂತೇಳಿ ಪುನಾದೊಳಗೆ ಅವನು ಕೂಡ ಮಾಡಿದಂತ ಸಾಲ, ಧಾರವಾಡದ ಸೀನಪ್ಪ ನಾಯಕನ ಕಡೆ ಜೀವಾಬಾಯಿ ಭೋವಿ ಅಂತೇಳಿ, ಮೈಫೂತ್ ಮತ್ತು ಅಳಗವಾಡಿಯ ಅನ್ನಿಗಿರಿ ಭಗವಂತರಾವ್ ಇವರೊಳಗ ಒಟ್ಟು 8,120 ರೂಪಾಯಿ ಸಾಲ ಮಾಡಿದ್ದನ್ನ ನಾವು ಕಾಣ್ತೇವೆ. ಕಿತ್ತೂರೊಳಗೆ ಬಟ್ಟೆ ಖರೀದಿ ಸಾಲ 1,780 ರೂಪಾಯಿ. ಅದರೊಳಗೆ ಹುಬ್ಬಳ್ಳಿಯ ಗುರ್ಸಿದ್ದಪ್ಪ ಒಳಸಂಗ್ ಅಂತ ಹೇಳಿ, ಆಮ್ಯಾಗ ಮೇಲೆಕಟ್ಟಿಯ ಮಲ್ಲಪ್ಪ ಅಂತ ಹೇಳಿ ಇವ್ರ ಕಡೆನೂ ಮಾಡಿದಂತ ಸಾಲ, ಲಕ್ಕುಂಡಿಯ ವೀರಪ್ಪ ಮತ್ತು ಅಪ್ಪುರಾವ್ ಅವ್ರ ಕಡೆ ಮಾಡಿದಂತ ಸಾಲ, ಆಮ್ಯಾಗ ಇಲ್ಲಿ ಗದಗಿನ ಮಠಕ್ಕೆ ಹೋದಾಗಿನ ಖರ್ಚು, ಹಿಂಗೆಲ್ಲಾನು ಸೇರಿಸಿ ಅವರು 14,699 ರೂಪಾಯಿ ಸಾಲದ ಪಟ್ಟಿಯನ್ನು ಅವ್ರಿಗೆ ಸಲ್ಲಿಸ್ತಾರ. ಇದನ್ನ ತೀರಿಸುವುದಕ್ಕಾಗಿ ನೀವು ಸಹಾಯ ಮಾಡಬೇಕು ಅಂತೇಳಿ ಅವ್ರಿಗೆ ಕೇಳಿದ್ದನ್ನ ಕಾಣ್ತೇವೆ. ಬ್ರಿಟಿಷರು ಈ ಸಾಲ ತೀರಿಸುವುದಕ್ಕಾಗಿ ಅವರಿಗೆ ಹಣವನ್ನ ಕೊಟ್ರು. ಆದ್ರೆ ಹೆಂಗೆ ಕೊಟ್ರು ನೋಡ್ರಿ, ಅವ್ರು ಏನ್ ಮಾಡಿದ್ರು ಅಂತಂದ್ರ, ಕಿತ್ತೂರಿನೊಳಗ ಲೂಟಿ ಮಾಡಿದಂತಹ ಸಂಪತ್ತನ್ನ ವಶಪಡಿಸಿಕೊಂಡು ಕೂಡ ಆ ಸಂಪತ್ತನ್ನ ಸಾರ್ವಜನಿಕ ಹರಾಜ್ ಹಾಕಿ ಬಂದಂತ ಹಣವನ್ನು ಇವ್ರಿಗೆ ಕೊಟ್ಟಿದ್ದು. ಅದನ್ನ ನೆಕ್ಸ್ಟ್ ಅದನ್ನ ಚರ್ಚೆ ಮಾಡೋ ಮುಂದೆ ನಾವು ವಿವರವಾಗಿ ಅದನ್ನ ನೋಡಬಹುದು. ಅಂದ್ರೆ ಇಲ್ಲಿ ನಾವು ಬ್ರಿಟಿಷರೇನು ಅವ್ರಾಗ 1824 ಸಂದರ್ಭದೊಳಗೆ ಸ್ವಲ್ಪ ಜನ ಇದ್ರವರು ಅಲ್ಲಿ ಟೆಂಟ್ ಹಾಕಿದ್ರು ಅನ್ನೋದನ್ನ ನಾವೇನ್ ಎಲ್ಲ ಕಡೆ ಓದ್ತೀವಲ್ಲ. ಆದ್ರ ಅವ್ರ ಟೆಂಟ್ ಒಳಗೆ ಇದ್ದಂತ ವಸ್ತುಗಳನ್ನ ನೋಡಿದ್ರ ಅವ್ರು ಬಹಳ ದಿವಸದಿಂದ ಅಲ್ಲಿ ಇದ್ರು ಅಂತ ಅನಿಸ್ತೈತಿ. ಯಾಕಂದ್ರೆ ಆ ವಸ್ತುಗಳ ಪಟ್ಟಿ ಕೊಡ್ತಾರೆ. ಯಾಕೆ ಕೊಡ್ತಾರ ಅಂತಂದ್ರ, ಸ್ಟಿವನ್ಸನ್ ಎಷ್ಟು ಮೌಲ್ಯದ ಆಸ್ತಿ ವಸ್ತುಗಳನ್ನ ಕಳ್ಕೊಂಡ ಅಂತೇಳಿ ಆ ಸ್ಪೂನ್ದಿಂದ ಹಿಡ್ಕೊಂಡು ಎಲ್ಲನೂ ಅವ್ರೊಳಗ ಅದರದ ಪಟ್ಟಿಯನ್ನ ಕೊಡ್ತಾರೆ, ಎಷ್ಟೆಷ್ಟು ರೊಕ್ಕದ ಏನೇನು ಅಂತೇಳಿ. ಅದನ್ನ ನೋಡಿದಾಗ ಅವರು ಬ್ರಿಟಿಷರು ಆ ಸ್ಟಿವನ್ಸನ್ 66,786 ರೂಪಾಯಿದ ವಸ್ತುಗಳನ್ನ ಅಲ್ಲಿ ಕಳ್ಕೊತಾರ. ಅಂದ್ರೆ ಅವ್ನ ಟೆಂಟ್ನೊಳಗೆ ಎಷ್ಟು ಮೌಲ್ಯದ ವಸ್ತುಗಳಿದ್ವು, ಪುಸ್ತಕನೂ ಕೂಡ ಇದ್ವು ಅದ್ರೊಳಗ. ಇಲಿಯಟ್ 65,516 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಅಲ್ಲಿ ಕಳ್ಕೊಂಡಿದ್ದನ್ನ ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ಏನಾಕತಿ, ದಂಗೆ ಎದ್ದ ಕೂಡಲೇ ಅವ್ರ ಟೆಂಟ್ ಒಳಗಿನ ವಸ್ತುಗಳನ್ನ ಆ ಸ್ಥಳೀಯರು ಲೂಟಿನೂ ಮಾಡ್ಕೊಂಡು ಹೋಗಿದ್ರು. ಯಾರ್ಯಾರು ಲೂಟಿ ಮಾಡ್ಕೊಂಡು ಹೋಗಿರಿ ಅವರು ಏನ್ ಮಾಡ್ಬೇಕು ಅಂತಂದ್ರೆ, ಇದನ್ನ ನಮಗ ತಂದು ಒಪ್ಪಿಸ್ಲಿಲ್ಲ ಅಂತಂದ್ರ ನಿಮ್ಮನ್ನ ನಾವು ತೀವ್ರ ಕ್ರಮ ಕೈಗೊಳ್ತೀವಿ ಅಂತೇಳಿ. ಅವಾಗ ಎಷ್ಟೋ ಮಂದಿ ಅವ್ರು ತಗೊಂಡು ಹೋದಂತ ಅವ್ರದ್ದು ವಸ್ತುಗಳನ್ನ ತಂದು ಕೊಟ್ಟಿದ್ದನ್ನ ನಾವು ಕಾಣ್ತೀವಿ. ಬಹುಶಃ ಈಗ ಯಾರ್ದೋ ಮನೆಯೊಳಗೆ ಏನಾದ್ರು ಅಂತಹ ಒಂದು ಸೈನಿಕ ಸಂಬಂಧಿಸಿದಂತ ವಸ್ತುಗಳು ಏನಾದ್ರು ಸಿಕ್ಕಿದ್ರ ಈ ಸಂದರ್ಭದೊಳಗೆ ಹೋಗಿದ್ದು ಏನು ಅನ್ನೋದನ್ನ ಜಸ್ಟ್ ಪ್ರಶ್ನೆ ಮಾಡ್ಕೋಬಹುದಷ್ಟ, ಅದೇ ಅಂತಲ್ಲ. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಕಿತ್ತೂರು ವಶಪಡಿಸಿಕೊಂಡು ಕೂಡಲೇ ಬ್ರಿಟಿಷರದ ಒಂದು ಸಿದ್ಧಾಂತ ಇತ್ತು. ಯಾವ ಪ್ರದೇಶವನ್ನ ವಶಪಡಿಸ್ಕೊಳ್ತಾರ ನಂತರ ಅದ್ರ ಹಿಂದಿಂದನ ಅದನ್ನ ಲೂಟಿ ಮಾಡಕ್ ಕಳಿಸ್ತಿದ್ರು. ಇವನ್ ದೆಹಲಿಯನ್ನು ಕೂಡ ಹಿಡ್ಕೊಂಡ ಕಿತ್ತೂರು ಕೋಟೆ ವಶಪಡಿಸ್ಕೊಂಡು ಕೂಡ ಅವರು ಯಾರನ್ನ ಕಳಿಸ್ತಿದ್ರು ಅಂತಂದ್ರೆ, ಅವ್ರಿಗೆ ಪ್ರೈಸ್ ಏಜೆಂಟ್ಸ್ ಅಂತ ಕರಿತಿದ್ರು. ಪ್ರೈಸ್ ಏಜೆಂಟ್ಸ್ ಅಂತಂದ್ರೆ ಶಬ್ದಶಃ ಅರ್ಥ ಮಾಡ್ಕೊಂಡ್ರೆ ನಾವು ಬಹುಮಾನದ ನಿಯೋಗಿಗಳು ಅಥವಾ ಏಜೆಂಟ್ರು ಅಂತ ಅರ್ಥೈಸ್ಬೋದು. ಆದ್ರೆ ಬಹುಮಾನದ ಏಜೆಂಟ್ರು ಅಲ್ಲ. ಪ್ರೈಸ್ ಏಜೆಂಟ್ಸ್ ಅಂತಂದ್ರೆ ಲೈಸೆನ್ಸ್ ಹೊಂದಿದ ಲೂಟಿಕೋರರು ಅಂತ. ಅದಕ್ಕೆ ಅವ್ರು ಲೂಟಿ ಮಾಡಿದ ಸಂಪತ್ತನ್ನ ಪ್ರೈಸ್ ಪ್ರಾಪರ್ಟಿ ಅಂತ ಕರಿತಿದ್ರು. ಆ ಲೂಟಿ ಮಾಡಿದ ಹಣ ಇತ್ತು ಅಂದ್ರೆ ಪ್ರೈಸ್ ಮನಿ ಅಂತನೂ ಕೂಡ ಅವ್ರು ಕರಿತಿದ್ರು. ಅಂದ್ರೆ ಪ್ರೈಸ್ ಏಜೆಂಟ್ಸ್ ಯಾರು ಇರ್ತಿದ್ರು ಅಂತಂದ್ರೆ, ಅವರು ಬ್ರಿಟಿಷ್ ಸೈನ್ಯಾಧಿಕಾರಿಗಳೇ ಇರ್ತಿದ್ರು. ಆ ಸೈನ್ಯಾಧಿಕಾರಿಗಳನ್ನ ಅಲ್ಲಿ ಲೂಟಿ ಮಾಡಕ್ ಕಳಿಸಿದ್ರು. ಕಿತ್ತೂರದೊಳಗ ಅವ್ರು ಲೂಟಿ ಮಾಡಿದ್ದನ್ನ ನಾವು ಕಾಣ್ತೀವಿ. ಆ ಕಿತ್ತೂರನ್ನ ಲೂಟಿ ಮಾಡಿದ ನಿಧಿ ಒಟ್ಟು ಮೊತ್ತ ಎಷ್ಟಿತ್ತು ಅಂತಂದ್ರ 9,47,452 ರೂಪಾಯಿ. 1
ಆನೆ 99 ಸಾರಿ 1 ಪೈಸೆ 99 ಆಣೆ. ಇದ್ರೊಳಗೆ ಬಾಂಬೆ ಬೇರೆ 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 ಅವಾಗ ಟೀಮ್ಗಳನ್ನು ಕಳಿಸಿದ್ರು. ಬಾಂಬೆ ಹೀಸ್ ಮೆಜೆಸ್ಟೀಸ್ ಅಂತೇಳಿ 46ನೇ ರೆಜಿಮೆಂಟು, ಅದು ಕೂಡ ಅಲ್ಲಿದ್ದನ ಸಂಪತ್ತನ್ನು ಲೂಟಿ ಮಾಡೋದು. ಅದು 1,38,226 ರೂಪಾಯಿ. ಇಲ್ಲಿ ಒಂದೇನು ಅಂತಂದ್ರೆ ಅದನ್ನ ಧಾರವಾಡ ಪಗೋಡ, ಬಹಾದ್ರಿ ಪಗೋಡ, ಸ್ಟಾರ್ ಪಗೋಡ, ಹಿಂಗೆ ಬೇರೆ ಬೇರೆ ಸೋಳಂಕಿ ಪಗೋಡ, ಶಾಪೂರಿ ರೂಪಾಯಿ, ಕಂಪ್ನಿ ರೂಪಾಯಿ, ಈ ರೀತಿ ಎಲ್ಲ ಅವುಗಳ ಮೌಲ್ಯವನ್ನ ಅಲ್ಲಿ ನೀಡಿದ್ದನ್ನು ನಾವು ಕಾಣಬಹುದು. ಇಲ್ಲಿ ಒಂದೇನಿತ್ತು ಅಂತಂದ್ರೆ ಆ ಪ್ರೈಸ್ ಏಜೆಂಟ್ಸ್ ಲೂಟಿ ಮಾಡಿದ ವಸ್ತುಗಳಿದ್ವು ಅಂತಂದ್ರೆ ಅವುಗಳನ್ನ ತಗೋತಿದ್ರು. ಆ ವಸ್ತುಗಳ ಮೌಲ್ಯವನ್ನ ನಿರ್ಧರಿಸುವುದಕ್ಕಾಗಿ ಪುಣೆದಿಂದ ವ್ಯಾಪಾರಸ್ಥರನ್ನ ಕರೆಸ್ತಿದ್ರು. ಅವರು ಮೌಲ್ಯ ನಿಗದಿ ಮಾಡಿದ ಕೂಡಲೇ ಆ ವಸ್ತುಗಳನ್ನ ಸಾರ್ವಜನಿಕ ಹರಾಜಿಗೆ ಹಾಕ್ತಿದ್ರು. ಆವಾಗ ಸಂಸ್ಥಾನಿಕರು ಮಾಡಿದ್ದು ಏನಾದರೂ ಸಾಲಿತ್ತಂದ್ರೆ ಅದು ಕೊಡ್ತಿದ್ರು, ಉಳಿದ ದುಡ್ಡನ್ನ ಅವರ ಸರ್ಕಾರದ ಖಜಾನೆಗೆ ಬರೆಸ್ತಿದ್ರು. ಆಮೇಲೆ ಇನ್ನೊಂದು ಅವ್ರಿಗೆ ಸ್ಪಷ್ಟ ನಿರ್ದೇಶನ ಇತ್ತು, ಒಂದು ವೇಳೆ ಅಲ್ಲಿ ಚಿನ್ನದ ವಸ್ತುಗಳಾಗಲಿ ಚಿನ್ನದ ನಾಣ್ಯ ಆಗಲಿ ಅವು ಸಿಕ್ವು ಅಂತಂದ್ರೆ ಅವನ್ನ ಹರಾಜು ಹಾಕದೆ ನೇರವಾಗಿ ಇಂಗ್ಲೆಂಡಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿದ್ರು. ಹಂಗೆ ನಾವು 16,503 ರೂಪಾಯಿ ಮೊತ್ತದ ಚಿನ್ನವನ್ನು ಅವಾಗ ರವಾನಿಸಿದ್ದನ್ನು ನಾವು ಕಾಣ್ತೇವೆ. ಈ ಲೂಟಿ ಸಂದರ್ಭದಲ್ಲಿ ಕುದುರೆಗಳನ್ನು ಕೂಡ ಅವರು ವಶಪಡಿಸಿಕೊಂಡಿದ್ರು. 975 ರೂಪಾಯಿ ಮೌಲ್ಯದ ಕುದುರೆಗಳನ್ನು ಕೂಡ ಅವಾಗ ಮಾರಾಟ ಮಾಡಿದ್ದನ್ನ ನಾವು ಕಾಣ್ತೇವೆ. ಆಮ್ಯಾಗ ಜಾನುವಾರುಗಳನ್ನು ಕೂಡ ದೇಸಾಯಿಗೆ ಸೇರಿದಂಥ ಜಾನುವಾರುಗಳನ್ನು ಕೂಡ ಅವರು ಸಾರ್ವಜನಿಕ ಹರಾಜು ಹಾಕಿದ್ರು. ಅವು 4,000 ರೂಪಾಯಿಗಳಿಗೆ ಅವು ಹರಾಜಿನೊಳಗೆ ಹೋಗಿದ್ದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಈ ವಸ್ತುಗಳನ್ನ ಖರೀದಿ ಮಾಡಿದವರು ಯಾರು? ಅದರೊಳಗೂ ಅವ್ರು ಪಟ್ಟಿ ಕೊಡ್ತಾರೆ, ಯಾರು ಎಷ್ಟಕ್ಕೆ ಖರೀದಿ ಮಾಡಿದ್ರು ಅಂತೇಳಿ. ಕೃಷ್ಣಪ್ಪ ಹೂಜೂರ್ ಅಂತೇಳಿ, ಮಾಧೋರ್ ದಾಸ್, ಹುಬ್ಬಳ್ಳಿಯ ತಾನಾಜಿ ಸೌಕಾರ್, ರಂಗರಾವ್ ಮುನ್ಸಿ, ಹನುಮಂತರಾವ್ ಮುನ್ಸಿ, ಸದಾಶಿವ್ ಬಾಪ್ಟೆ, ಮುಧೋಳದ ರಾಜ, ಧಾರವಾಡದ ಗೋವಿಂದ ನಾಯಕ, ಹುಬ್ಬಳ್ಳಿಯ ಮಾಳಗೇರಿ ನಾಯಕ, ಹಿಂಗೆ ಅವ್ರದ್ದು ಎಲ್ಲರದು ಅದನ್ನ ಯಾರ್ಯಾರು ಕೊಂಡ್ಕೊಂಡ್ರು ಅವನ್ನೆಲ್ಲ ಕೂಡ ಅಲ್ಲಿ ಹೆಸರು ಸೇರಿಸಿದ್ದನ್ನ ನಾವು ಕಾಣ್ಬೋದು. ಈ ರೀತಿ ಕಿತ್ತೂರು ವಶಪಡಿಸಿಕೊಂಡು ಕೂಡ ನಂತರ ಆ ಒಂದು ಪ್ರದೇಶವನ್ನ ಲೂಟಿ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಅವ್ರು ಮಾಡಿದಂಥ ಕೆಲಸ ಏನು ಅಂತಂದ್ರೆ, ಯಾವಾಗಲೂ ಕಿತ್ತೂರು ಒಂದ ಅಂತಲ್ಲ, ಯಾವಾಗಲೂ ಭಾರತದೊಳಗೆ ಅವರ ಪಾಲನೆ ಮಾಡಿದ್ದೇನು ಅಂತಂದ್ರೆ ದಂಗೆ ಎದ್ದಂಥ ಸಂಸ್ಥಾನಗಳನ್ನ ಸೋಲಿಸಿ ಅದನ್ನು ವಶಪಡಿಸಿಕೊಂಡು ಕೂಡ ಆ ಹೋರಾಟದ ದ್ಯೋತಕವಾಗಿ ಯಾವುದೂ ಸ್ಮಾರಕಗಳಲ್ಲಿ ಉಳಿಬಾರ್ದು, ಅದಕ್ಕೆ ಆ ಸ್ಮಾರಕಗಳನ್ನ ನಾಶ ಮಾಡ್ತಿದ್ರು. ಎರಡನೇದ್ದು, ಯಾಕಂದ್ರೆ ಆ ಸ್ಮಾರಕಗಳಾಗ್ಲಿ ಆ ವಂಶಸ್ಥರಾಗ್ಲಿ ಅಲ್ಲಿ ಉಳಿದ್ರು ಅಂತಂದ್ರೆ ಅವ್ರ ಬಗ್ಗೆ ಇದ್ದಂಥ ಸೆಂಟಿಮೆಂಟ್ಸ್ ಇನ್ನೂ ಹೆಚ್ಚಾಗಿ ಮತ್ತೊಂದ್ಸರಿ ಗಲಭೆ ಉಂಟಾಗಬಹುದು ಅನ್ನೋ ಭಯ ಅವ್ರ ಕಡೆ ಇತ್ತು. ಅದನ್ನ ನರಗುಂದ್ ಬಾಬಾ ಸಾಹೇಬ್ಗೂ ಅನ್ವಯಿಸಿದ್ದನ್ನು ನೋಡ್ತೀವಿ, ಮುಂಡ್ರಿಗಿನ್ನೂ ಕೂಡ ನೋಡ್ತೀವಿ. ಅದಕ್ಕೆ ಅವ್ರನ್ನ ಯಾವ ಪ್ರದೇಶದ ಯಾವ ಸಂಸ್ಥಾನದಲ್ಲಿ ದಂಗೆ ಪ್ರಾರಂಭ ಆಕತ್ತಲ್ಲ ಇಮಿಡಿಯೇಟ್ ಆಗಿ ಜನರಿಗೆ ಪ್ರೇರಣೆ ಆಗಬಾರ್ದು ಅಂತೇಳಿ ಆ ವ್ಯಕ್ತಿಗಳನ್ನ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕೆಲಸ ಯಾವಾಗಲೂ ಮಾಡ್ತಿದ್ರು ಅವರು. ಇಲ್ಲಿಯೂ ಕೂಡ ಆ ಕೆಲಸ ಮಾಡಿದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಈ ಬೇರೆ ಮತ್ತೆ ಇವರು ಸಂಘಟನೆಗೊಂಡು ಮತ್ತೆ ಅವರು ದಂಗೆಯನ್ನ ಏಳಬಾರ್ದು, ಅದಕ್ಕೆ ಇಲ್ಲೊಂದು ಸೈನಿಕ ಠಾಣೆಯನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರ ಅವ್ರಿಗೆ ಬಂತು. ಹಂಗಾದ್ರೆ ಎಲ್ಲಿಗೆ ಮಾಡಬೇಕು? ಕಿತ್ತೂರಿನ ಮೇಲಿನ ಕೋಟೆ ಕೆಳಗಿನ ಕೋಟೆ ಎಲ್ಲ ನೋಡಿದ್ರು, ಅಲ್ಲಿ ಆ ಠಾಣೆಯನ್ನ ಸ್ಥಾಪನೆ ಮಾಡೋದಕ್ಕೆ ಸರಿಯಾದ ಸ್ಥಳ ಅವರಿಗೆ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಬೇರೆ 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 ವೈದ್ಯಕೀಯ ಕಾರಣಗಳು ಏನೇನೋ ಅವ್ರ ಪತ್ರದೊಳಗೆ ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಕೊನೆಗೆ ಏನು ಮಾಡ್ತಾರೋ, ಅವ್ರು ಎಕ್ಕುಂಡಿಯನ್ನು ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನು ಪರಿಶೀಲನೆ ಮಾಡ್ತಾರ, ಅದು ಸಾಧ್ಯ ಆಗಂಗಿಲ್ಲ. ನಾವು ಕರಿಕಟ್ಟಿಯನ್ನು ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನೂ ಸರ್ವೆ ಮಾಡ್ತಾರ, ಅದು ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವರು ಬೆಳಗಾವಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನ ತಮ್ಮ ಸೈನಿಕ ಠಾಣೆಯನ್ನಾಗಿ ಅಲ್ಲಿ ಮಾಡ್ಕೊಂಡಿದ್ದನ್ನ ನಾವು ಕಾಣ್ತೇವೆ. ಈ ರೀತಿ ಅವರು ಕಿತ್ತೂರನ್ನ ವಶಪಡಿಸಿಕೊಂಡು ಕೂಡ ಅಲ್ಲಿನ ಲೂಟಿ ಮಾಡೋದು. ಆಮ್ಯಾಗ ಆ ಒಂದೇನು ಅಂತಂದ್ರೆ ದೇಸಾಯಿನಿ ಮತ್ತು ಅವಲಂಬಿತರಿಗೆ ಪಿಂಚಣಿ ನೀಡಿದ್ದನ್ನು ಕೂಡ ಅಲ್ಲಿ ಪಟ್ಟಿ ಕೊಡ್ತಾರ ಅವರು. ಬಹಳ ಆ ಪಟ್ಟಿ ನೋಡಿದ್ರೆ ಅದರೊಳಗೆ ಒಂದಿಷ್ಟು ಜನ ಎಷ್ಟು ತಲೆಮಾರುಗಳಿಂದ ಅಲ್ಲಿ ಸೇವೆಯೊಳಗಿದ್ರು ಅಂತ ಅನ್ನೋದು ನಮಗೆ ಗೊತ್ತಾಗಿದೆ. ಉದಾಹರಣೆಗೆ ರುದ್ರಪ್ಪ ಪಾಗ, ಆಮೇಲೆ ಶಿವಪ್ಪ ಅಂತ ಹೇಳಿ ಒಬ್ಬ ಬಂದ, ಶಿವಪ್ಪ ಮತ್ತು ರುದ್ರಪ್ಪ ಪಾಗ ಇವರಿಬ್ರು ಕಿತ್ತೂರಿನ ಹಳೆ ಸೇವಕರು. ಆಮೇಲೆ ಇನ್ನೊಬ್ಬ ಪರಪ್ಪ ಪಂತ್ ಅಂತಿದ್ದ. ಈ ಪರಪ್ಪ ಪಂತ್
ಈತನ ಅವೇನ್ ಹಿಂದ ದೇಸಾಯಿಯ ತಂದೆ ದೇಸಾಯಿಯೊಂದಿಗೆ ಶ್ರೀರಂಗಪಟ್ಟಣಕ್ಕೆ ನಾವಂಗ ಟಿಪ್ಪು ಸುಲ್ತಾನ್ ಸಂದರ್ಭದೊಳಗೆ ಸೆರೆಮನಿ ಒಳಗೆ ಇಟ್ಟಿದ್ರಲ್ಲ, ಅವನ ಜೋಡಿ ಸೆರೆಮನಿ ಒಳಗೆ ಈ ಪರಪ್ಪ ಪಂತ್ ಇದ್ದ ಅಂತೇಳಿ ಆ ಪತ್ರದೊಳಗ ಉಲ್ಲೇಖ ಮಾಡ್ತಾರ. ಆ ಪರಪ್ಪ ಪಂತ್ ಅಲ್ಲಿಯೇ ಮೃತನಾದ. ಅಲ್ಲಿಯೇ ಮೃತನಾಗಿದ್ದಕ್ಕ ಅವಂಗ ಈ ಕಿತ್ತೂರಿನವರಿಗೆ ಪಿಂಚಣಿಯನ್ನ ಕೊಡ್ತಿದ್ರು. ಅದಕ್ಕೆ ಈಗ ಆ ಅಧಿಕಾರಸ್ಥರು ಇಲ್ಲ ಅಂತಂದಾಗ ಬ್ರಿಟಿಷರು ನಾವು ಅವ್ರ ಪಿಂಚಣಿಯನ್ನ ಮುಂದುವರ್ಸೋಣ ಅಂತೇಳಿ ಮುಂದುವರ್ಸಿದ್ದನ್ನು ಕೂಡ ನಾವು ಕಾಣ್ತೇವೆ. ಅದೇ ರೀತಿ ಮಡಿವಾಳಪ್ಪ ಹಸ್ಬಿ ಅವ ಮೃತರ ದೂರದ ಸಂಬಂಧಿ ಅಂತ ಉಲ್ಲೇಖ ಮಾಡ್ತಾರ. ಕಲ್ಲಪ್ಪ ಸುರ್ಶೆಟ್ಟಿ ಅಂತ ಹೇಳಿ ಅವ 3 ತಲೆಮಾರುಗಳಿಂತರೂ ಅಲ್ಲಿ ಸೇವೆ ಮಾಡೋದನ್ನ ಮಾಡ್ತಿದ್ರು ಅನ್ನೋ ಉಲ್ಲೇಖ ನಾವು ಕಾಣ್ಬೋದು. ಆಮ್ಯಾಗ ಕಾರ್ಕೊಂಡ್ರು ಇದ್ರು, ಶಿವಬಸಪ್ಪ ಚಿಟ್ನವೀಸ್ ಅಂತ ಹೇಳಿ 3 ತಲೆಮಾರಿಂತ್ರ ಅಲ್ಲಿ ಕೆಲ್ಸಕ್ಕಿದ್ರು. ಗುರಪ್ಪ ಅಂತ ಹೇಳಿ, ನಾರಪ್ಪ ಚಟ್ನವೀಸ್ ಅಂತ ಹೇಳಿ, ಹಿಂಗೆ ಬೇರೆ ಬೇರೆ. ಆಮ್ಯಾಗ ಇನ್ನೊಂದು ಏನು ಅಂತಂದ್ರ ಗುಪ್ತಚಾರ ವ್ಯವಸ್ಥೆಗೂ ಕೂಡ ಇಲ್ಲಿದ್ರು. ಉದಾಹರಣೆ ಕೃಷ್ಣಪ್ಪ ಶಾಹಿ ಅಂತೇಳಿ ಇವನ ತಂದೆ ಗುಪ್ತಚಾರ ಸೇವಕನಾಗಿದ್ದಾಗ, ಇವ ಗುಪ್ತಚಾರ ಕೆಲಸಕ್ಕಾಗಿನ ಹೈದರಾಬಾದಕ್ಕೆ ಹೋಗಿದ್ದ. ಆ ಕರ್ತವ್ಯದೊಳಗಿದ್ದಾಗ ಅವ ಮರಣ ಹೊಂದಿದ ಅಂತೇಳಿ ಅವನ ಅವಲಂಬಿತರಿಗೆ ಕಿತ್ತೂರಿನ ದೇಸಾಯರು ಪಿಂಚಣಿ ಕೊಟ್ಟಿದ್ರು. ಆ ಪಿಂಚಣಿಯನ್ನು ಕೂಡ ಇವರು ಮುಂದುವರಿಸ್ತಾರೆ. ಆಮೇಲೆ ಇನ್ನೊಬ್ರು ವೀರಯ್ಯ ಪುರಾಣಿಕ್ ಅಂತ ಹೇಳಿ, ಇವರು 3 ತಲೆಮಾರಿನಿಂದ ಆ ಸಂಸ್ಥಾನದಲ್ಲಿ ನೆಚ್ಚಿನ ಗಾಯಕರಾಗಿದ್ರು ಅಂತ ಹೇಳಿ. ಆ ಗಾಯಕರಾಗಿದ್ದರಿಂದ ಅವ್ರಿಗೆ ಪಿಂಚಣಿ ಕೊಡ್ತಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರನು ಕೂಡ ಅವ್ರ ಪಿಂಚಣಿಯನ್ನ ಮುಂದುವರಿಸ್ತು. ಈ ರೀತಿ ಈಗ ಇನ್ನೊಂದು ಮರಿ ಬಸಣ್ಣ ಅಂತೇಳಿ 14 ವರ್ಷದ ಅನಾಥ ಬಾಲಕ ಅದಾನ. ಆ ಅನಾಥ ಬಾಲಕನನ್ನ ಅವಂಗ ಯಾರು ಇಲ್ಲ, ಅನಾಥ ಬಾಲಕ ಅದಾನ. ಅದಕ್ಕೆ ಚೆನ್ನಮ್ಮ ಅವನ ಮಮತೆಯಿಂದ ಸಾಕಿದ್ರು. ಚೆನ್ನಮ್ಮ ಮಮತೆಯಿಂದ ಸಾಕಿದ್ದರಿಂದಾಗಿ ಆತ 20 ವರ್ಷದವ ಆಗು ಮಠನೂ ಕೂಡ ಬ್ರಿಟಿಷ್ ಸರ್ಕಾರದ ಜವಾಬ್ದಾರಿ ಏನಂತಾರೆ ಆ ಜವಾಬ್ದಾರಿಯನ್ನ ಬ್ರಿಟಿಷ್ ಸರ್ಕಾರ ತಗೋಬೇಕು ಅಂತೇಳಿ. ಈ ರೀತಿ ಸುದೀರ್ಘವಾದಂತಹ ಚರ್ಚೆಗಳು ಅದರೊಳಗ ಇರೋದನ್ನ ನಾವು ಕಾಣ್ತೀವಿ. ಇದು ಕಿತ್ತೂರನ್ನ ವಶಪಡಿಸ್ಕೊಂಡ ಕೂಡಲೇ, ಆಮ್ಯಾಗ ಈ ಚೆನ್ನಮ್ಮ ಮೃತ ಆದ ಕೂಡಲೇ, ತೀರ್ಕೊಂಡ ಕೂಡಲೇ ಅವ್ರ ಹತ್ರ ಕೂಡ ವಸ್ತುಗಳಿದ್ವು. ಅವ್ರ ಹತ್ರ ವಸ್ತುಗಳನ್ನು ಕೂಡ ಅವ್ರು ಮೌಲ್ಯ ಮಾಡ್ತಾರ. ಅವ್ರ ಚೆನ್ನಮ್ಮ ತೀರ್ಕೊಂಡಾಗ ಅವ್ರದ್ದು ಎಷ್ಟು ಮೌಲ್ಯದ ವಸ್ತುಗಳು ಇದ್ವು ಅಂತಂದ್ರ 61,283 ಬಾಂಬೆ ರೂಪಾಯಿಗಳು ಇದ್ವು ಅಂತಾರೆ. ಅದ್ರೊಳಗ ಹಣ ಬಂತು, ಆಭರಣ ಬಂತು, ಚಿನ್ನ ಬಂತು, ಬೆಳ್ಳಿ ವಸ್ತುಗಳು, ಒಂಟಿ, ಕುದುರೆ, ದವಸ ಧಾನ್ಯ ಇವೆಲ್ಲನೂ ಕೂಡ 61,283 ರೂಪಾಯಿ ಅಲ್ಲಿ ಇದ್ದಿದ್ದನ್ನು ನಾವು ಕಾಣ್ತೇವೆ. ಅದರ ಅಂತ್ಯಕ್ರಿಯೆ ಬಟ್ಟೆಗಳು, ಉಡುವ ಬಟ್ಟೆಗಳು, ಗುಂಡ್ಗಡಿಗೆ 460 ರೂಪಾಯಿ ಮೌಲ್ಯ ಇದ್ದಿದ್ದನ್ನು ಅವರು ಫಿಕ್ಸ್ ಮಾಡ್ತಾರೆ. ಆಮ್ಯಾಗ ಆ ಗುಂಡ್ಗಡಿಗೆ ಚೌಕ್ ಅಂತ ಹೇಳಿ ಇದನ್ನ ಮಾಡ್ತಾರಲ್ಲ, ಆ ಚೌಕ್ ಆಗ್ಲಿ, ಕುದುರೆ ಆಗ್ಲಿ, ಎತ್ತು, ಪಾಲ್ಕಿ ಇವು 1,064 ರೂಪಾಯಿ ಮೌಲ್ಯ ಇದ್ದಿದ್ದನ್ನು ನಾವು ಕಾಣ್ತೀವಿ. ಈ ರೀತಿ ಅವರು ಅದರದ್ದು ಮೌಲ್ಯನೂ ಕೂಡ ಅಲ್ಲಿ ಕೊಟ್ಟಿರುವುದನ್ನ ನಾವು ಕಾಣ್ತೀವಿ. ಈ ರೀತಿ ಅವ್ರದ್ದು ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದ ದಾಖಲೆಗಳು ಇದ್ರೊಳಗೆ ನಮಗೆ ಸಿಗ್ತಾವ. ಇದಾದ ಕೂಡಲೇ ಸಂಗೊಳ್ಳಿ ರಾಯಣ್ಣನ ಹೋರಾಟ ಪ್ರಾರಂಭ ಆಕೈತಿ. ಆ ಹೋರಾಟದೊಳಗೂ ಕೂಡ ಅವರ ಪತ್ರಗಳು ಸುದೀರ್ಘ ಚರ್ಚೆಗಳದಾವ. ಸಂಪಗಾಮದೊಳಗೆ ಏನ್ ಮಾಡಿದ, ಯಾವ ರೀತಿ ಹೋರಾಟ ಮಾಡಿದ, ಅವರು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿವರಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದನ್ನ ನಾವು ಕಾಣ್ಬೋದು. ಅದ್ರ ಬಗ್ಗೆ ಪೂರ್ಣ ಚರ್ಚೆ ಮಾಡೋದಕ್ಕೆ ಸಮಯಾವಕಾಶ ಇಲ್ಲ. ಅದ್ರ ಮೊದಲ ನಾ ಡಿಸೈಡ್ ಮಾಡ್ಕೋಬೇಕಾಗಿತ್ತು ಏನು ಅಂತಂದ್ರೆ ಯಾವುದನ್ನ ಚರ್ಚೆ ಮಾಡ್ಕೋಬೇಕು, ಯಾವ ವಿಷಯಕ್ಕೆ ನಾ ಸ್ಟಿಕ್ ಆನ್ ಆಗಬೇಕು ಅಂತೇಳಿ. ಯಾಕಂದ್ರೆ ರ್ಯಾಂಡಮ್ ಆಗಿ ತಗೊಂಡಿದ್ದರಿಂದಾಗಿ ಯಾವ ವಿಷಯಕ್ಕೂ ಕೂಡ ಜಸ್ಟಿಸ್ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹೇಳೀನಿ. ಯಾಕಂದ್ರೆ ಇಲ್ಲಿ ಇನ್ನೊಂದು ನಾವು ಗಮನಿಸಲೇಬೇಕಾಗಿದ್ದೇನು ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣನ ನಂತರವೂ ಕೂಡ ಒಂದಿಷ್ಟು ಮಂದಿ ವಿಚಾರಣೆಗಳ ಹೇಳಿಕೆಗಳದಾವ. ಆ ವಿಚಾರಣೆಗಳನ್ನು ಕೂಡ ಇನ್ನೂ ನಾವು ಗಮನಿಸಲೇಬೇಕಾಗೈತಿ. ನಾವು 1ನೇ ಮತ್ತು 2ನೇ ಸಂಪುಟದೊಳಗೆ 1ನೇ ಸಂಪುಟದೊಳಗೆ 1824ರ ಘಟನೆಗೆ ಸಂಬಂಧಿಸಿದ ದಾಖಲೆಗಳನ್ನ ಕೊಟ್ಟೇವಿ. 2ನೇ ಸಂಪುಟದೊಳಗೆ ಆ ದಂಗೆ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ 2ನೇ ಸಂಪುಟ ಪೂರ್ವ ವಿವರಣೆಗಳೈತಿ. ಇನ್ನು 3ನೇ ಸಂಪುಟದೊಳಗೆ ಈ ಸಂಗೊಳ್ಳಿ ರಾಯಣ್ಣ ಮತ್ತು ಇತರರು ನಡೆಸಿದಂಥ ಹೋರಾಟ ಐತಿ. ಅದು ಇನ್ನು ನಮಗೆ ಮುದ್ರಣ ಹಂತದೊಳಗೆ 3ನೇ ಸಂಪುಟ ಐತಿ. 1 ಮತ್ತು 2 ಬಂದಾವ. 4ನೇದ್ರೊಳಗೆ ಆ ಸಂದರ್ಭದೊಳಗಿನ ಹೇಳಿಕೆಗಳು ಕೂಡ ನೆಕ್ಸ್ಟ್ ಸಂಪುಟದೊಳಗೆ ನಾವು ಇದನ್ನ ಮಾಡ್ತೇವೆ. ಆವಾಗ ಒಂದು ಏನು ಅಂತಂದ್ರೆ, ಈ ಕಿತ್ತೂರಿನ ದಂಗೆಯ ಬಗ್ಗೆ ಅವ್ರಿಗೆ ಎಷ್ಟು ಹೆದರಿಕೆ ಇತ್ತು ಅಂತಂದ್ರೆ, ಯಾವುದೇ ನ್ಯಾಯಾಂಗೀಯ ವಿಚಾರಣೆಗಳನ್ನು ನಡೆಸ್ದ ಎಲ್ಲರಿಗೂ ಶಿಕ್ಷೆಯನ್ನ ಅವ್ರು ಘೋಷಣೆ ಮಾಡಿಬಿಟ್ಟಿದ್ದು. ಒಟ್ಟ ನ್ಯಾಯಾಂಗೀಯ ವಿಚಾರಣೆಯನ್ನ ನಡೆಸಲಿಲ್ಲ ಅವರಿಗೆ.
ಯಾಕಂದ್ರೆ ಅದ್ರೊಳಗೆ ಅಧಿಕಾರಿ ಹೇಳ್ತಾನ, ಇಡೀ ಭಾರತದ ತುಂಬ ದಂಗೆ ಇಡೋದಕ್ಕೆ ಕಾರಣ ಯಾವುದು ಅಂತ ಕಿತ್ತೂರು ಮತ್ತು ಬರ್ಮಾದಲ್ಲಿ ನಡೆದ ದಂಗೆಗಳು ಅಂತಾರೆ. ಅದಕ್ಕೆ ಎಷ್ಟು ಸಾಧ್ಯ ಐತೋ ಅಷ್ಟು ಲಘುನ ಇದನ್ನ ಕ್ಲೋಸ್ ಮಾಡಿಬಿಡ್ಬೇಕಾಗಿತ್ತು ಅವ್ರಿಗೆ. ಇದು ಇಲ್ಲ ಅನ್ನೋ ಹಂಗೆ ಅನಿಸ್ಬಿಡ್ಬೇಕಾಗಿತ್ತು ಅವ್ರಿಗೆ. ಆ ದಿಶೆಯೊಳಗೆ ಅವರೆಲ್ಲ ಪ್ರಯತ್ನಗಳನ್ನು ಮಾಡಿದರು. ನನಗನ್ಸಿದ ಮಟ್ಟಿಗೆ ನನಗೆ ಕೊಟ್ಟಂಥ ಸಮಯಾವಕಾಶ ಮುಗೀತು ಅಂತ ಅನ್ನಿಸ್ತೈತಿ. ಇಷ್ಟನ್ನು ನಾ ಹೇಳ್ತಾ, ಒಂದು ನಾ ಇಲ್ಲಿಯವರೆಗೆ ಚರ್ಚಿಸಿದಂಥ ವಿಷಯಗಳು ಬ್ರಿಟಿಷ್ ದಾಖಲೆಗಳಲ್ಲಿ ಉಲ್ಲೇಖಿತಗೊಂಡಂಥವುಗಳು. ಆ ಉಲ್ಲೇಖಗಳ ಬಗ್ಗೆ ನಾವು ಇನ್ನೊಂದು ಪೂರ್ವಾಗ್ರಹ ಇಟ್ಕೊಳ್ಳೇಬೇಕು. ಏನು ಅಂತಂದ್ರೆ ಅವು ವಸಾಹತುಶಾಹಿ ಬರವಣಿಗೆಗಳು, ಬ್ರಿಟಿಷರ ಬರವಣಿಗೆಗಳು. ಅದಕ್ಕೆ ಅವರ ಹೇಳಿಕೆಗಳನ್ನು ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ, ಪರಿಗಣಿಸುವಂತಹ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ವಹಿಸುವ ಅಗತ್ಯತೆ ಇದೆ. ಅಷ್ಟೇ ಜವಾಬ್ದಾರಿ ಏನು ಅಂತಂದ್ರೆ ಅವರು ಏನು ಹೇಳ್ಯಾರ, ಏನು ಉಲ್ಲೇಖಿಸ್ಯಾರ ಅನ್ನೋದನ್ನು ಕೂಡ ಗಮನಿಸಲೇಬೇಕು. ಅಂದಾಗ ಒಂದು ರೀತಿಯಾದಂತಹ ಒಂದು ಇತಿಹಾಸ ರಚನೆಯನ್ನು ನಾವು ಮಾಡಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ದಿಶೆಯೊಳಗೆ ನಾವು ಇನ್ನೂ ಪ್ರಯತ್ನಗಳು ಆಗಲೇಬೇಕು, ವಸ್ತುನಿಷ್ಠವಾಗಿ ಆಗಲೇಬೇಕು. ಆಮ್ಯಾಗ ಈ ದಂಗೆಯನ್ನು ಹೊರತುಪಡಿಸಿ ಬಂದ್ರೆ ನಿಜವಾಗಿಯೂ ಎಲ್ಲರೂ ಬಾಯಿ ಮ್ಯಾಗ ಬೆರಳಿಟ್ಕೋಬೇಕು ಅಂತ ಅದ್ಭುತವಾದಂಥ ಇತಿಹಾಸ ನಮ್ಮ ಕಡೆ ಐತಿ. ಭಾಳ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದಂಥ ಇತಿಹಾಸ ಐತಿ. ಅದನ್ನೆಲ್ಲ ತಗೋಬೇಕು ಅಂತಂದ್ರೆ ಈ ಹೋರಾಟದ ಜೊತೆಗೆ ಕಿತ್ತೂರಿನ ಇನ್ನೊಂದು ಮಗ್ಗಲಿನ ಇತಿಹಾಸನೂ ಕೂಡ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ, ಅದರಲ್ಲಿಯೂ ವಿಶೇಷವಾಗಿ ಶಶಿಕಾಂತ್ ಪಂಟನ್ ಸರ್ ಅವರಿಗೂ ಮತ್ತು ದಾನಮ್ಮ ಮೇಡಮ್ ಮತ್ತು ಸುಧಾ ಪಾಟೀಲ್ ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಬ್ರಿಟಿಷರ ಉಲ್ಲೇಖಗಳನ್ನು ಇಟ್ಟುಕೊಂಡು ಇತಿಹಾಸದಲ್ಲಿ ನಡೆದಂತಹ ಅನೇಕ ಸಂಗತಿಗಳನ್ನ ಹೇಳುವಂತಹದ್ದು ಮತ್ತು ನಮ್ಮ ನಾಡಿನಲ್ಲಿ ಅನೇಕ ಸಂಸ್ಥಾನಗಳ ಆಡಳಿತ ನಡೆಸ್ಯಾವ. ಅವುಗಳ ಸಾಲಿನಲ್ಲಿ ಇದೊಂದು ಭಿನ್ನ ಮಾದರಿಯಾಗಿ ನಿಲ್ಲುವಂತಹದ್ದು ಅನ್ನುವಂತಹದ್ದು ಸಹಿತ ತಮ್ಮ ಉಪನ್ಯಾಸದಿಂದ ನಮ್ಗೆ ಸ್ಪಷ್ಟ ಆಯ್ತು. ಈಗ ಯಾರಾದ್ರೂ ಸಂವಾದ ಗೋಷ್ಠಿಯನ್ನ ಇಡೋಣ್ರಿ ಸರ್? ಈಗೇನಾದ್ರೂ ಮಾರ್ಗದರ್ಶನದ ನುಡಿಗಳನ್ನ ಯಾರು ಇಲ್ಲ ಕಾಣ್ತಾರೆ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರು ಇದ್ರೆ ಅಂದ್ರೆ ಕೇಳ್ಬಹುದು. ಇಲ್ಲ, ನಾ ಮಾತಾಡ್ತೀನಿ, ಆಮೇಲೆ ಬೇಕಾದ್ರೆ ಚರ್ಚೆ ತಗೊಂತ. ಮೊದಲಿಗೆ ನನ್ನ ಸನ್ಮಿತ್ರರಾದಂಥ ಶ್ರೀ AB ಒಗ್ಗರ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ನನಗೆ ಒಗ್ಗರ್ ಅವರು ನಮ್ಮ ಊರವ್ರು ಇದ್ರು ಕೂಡ ನನಗೆ ಅವ್ರ ಪರಿಚಯ ಆಗಿದ್ದು ಕಲಬುರ್ಗಿ ಸರಿಂದ. ಯಾಕಂದ್ರೆ ನಾ ಪುಣಾದಾಗಿದ್ದೆ. ಅವ್ರು ಬೆಳ್ಳೂರವ್ರಿಗೆ, ನನಗೆ ಬೆಳ್ಳೂರು ಅಂತ ಅವರು ಸ್ಟೂಡೆಂಟು, PH ಸ್ಟೂಡೆಂಟ್. ನನಗೆ ಮೇಲ್ಪಟ್ಟಣ ಅಲ್ಲಿ ಪತ್ರಗಾರಕ್ಕೆ ಹೋಗ್ಬೇಕು, ನಾನು ಬರಾಮದೀನಿ. ಅದು ಎಷ್ಟೊಂದು ನೋವಿನ ಸಂಗತಿ ಅಂದ್ರೆ, ಇದು ಆರಂಭ ಆಗಿ ಕೆಲವೇ ದಿನದೊಳಗೆ ಪ್ರಾಯಶಃ ಅವರ ಹತ್ಯೆ ಆಯಿತು ಅಂತಕ್ಕಂಥದ್ದು. ಆ ಕಲಬುರ್ಗಿ ಸರು ಅವರ ತಲೆ ಯಾವ್ದಾರ ಒಂದು ತೊಗೊಂಡ್ರೆ ಅದು ಮುಗಿಬಿಟ್ಟ ಬಿಡ್ತಿದ್ದಿಲ್ಲ. ಕಲಬುರ್ಗಿ ಸರ್ ನಮಗೆ ಬೈಲಿಲ್ಲ ಅಂದ್ರೆ ನಮಗೆ ಮನ್ಸಿಗೆ ಸಮಾಧಾನ ಹಾಕಿರಲಿಲ್ಲ. ಅಂದ್ರೆ ಅವ್ರು ಬೈಸ್ಕೊಂಡಾಗ ನಮಗೆ ಸಮಾಧಾನ. ಅಂದ್ರೆ ಕಲಬುರ್ಗಿ ಸರ್ ನಮ್ಗೆ ಬೈದಾರ ಅಂತಂದ್ರೆ ನಮಗೇನ ನಮ್ಮ ಸರ್ಟಿಫಿಕೇಟ್ ಕೊಟ್ಟಾರ ಅಂತ ಅನ್ನುವಂಥ ನಾನು ಚಿಕ್ಕನೂರು ಸರು ಜುಲೈ ಮತ್ತು ಸಂದರ್ಭದೊಳಗೆ ನಾವು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಅವ ಗರ್ಟ್ ಹೇಳಿವಿ ಮಾಡ್ತಾನ, ಅವ್ ಕಾಗದ ಪತ್ರ ಸಿಗ್ತಾವ, ನೀವು ಹೋಗು. ನನಗೆ ಮೇಲಿನ ಮೇಲೆ ಹೇಳೋರು, ನನಗೆ ಏನು ಸರ್ ಇದೇನು, ನನಗೆ ಅಲ್ಲೇ ನೋಡಿದ್ರೆ ಅಲ್ಲಿ ಮರಾಠಿ ಮೂಡಿ ಒಳಗೆ ಐತಿ, ನೀನು ಹೋಗಿ ಬಾ, ಆಮೇಲೆ ಬೆಳ್ಳೂರು ಸರ್ ಭೇಟಿ ಆಗ್ಬಾ ಹೇಳೋರು. ಒಂದು ಅತ್ಯಂತ ಸ್ಪಷ್ಟವಾಗಿ ಅವ್ರು ಹೇಳಿದ ಹಾಗೆ ಕಿತ್ತೂರು ಇತಿಹಾಸವನ್ನ ನಾವು ನಿಜಕ್ಕೂ ಕೂಡ ಸರಿಯಾದ ರೀಸ್ಟ್ರಕ್ಚರಿಂಗ್ ಆಫ್ ಕಿತ್ತೂರು ಹಿಸ್ಟ್ರಿ ಅಂತಾರಲ್ಲ, ಅದನ್ನ ಮಾಡುವಲ್ಲಿ ನಾವು ಹಿಡಿದೀವಿ. ಆರಂಭದೊಳಗೆ ಹೇಳ್ಬೇಕಂದ್ರೆ ಬಹುತೇಕರು ಅಂದ್ರೆ ನಾವು ಒಡೆಯರ್ ಅವರಾಗಿರ್ಬೇಕು, ಹಾಲಪ್ಪ ಆಗಿರ್ಬೋದು, ಆಮೇಲೆ ಚೆನ್ನಕ್ಕ ಪಾವಟಿಯವರಾಗಿರ್ಲಿ, VG ಮರ್ಯಾಳರಾಗಲಿ, ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಕಿತ್ತೂರಿನ ಮೂಲ ವಂಶಸ್ಥರು. ಇವರು ಸಾಗರದಿಂದ ಬಂದವರು, ಶಿವಮೊಗ್ಗದಿಂದ ಸಾಗರ. ಅಲ್ಲಿ ಸಾಗರದೊಳಗೆ ಯಾಲಕ್ಕಿ, ಮೆಣಸು ಮಾಡ್ತಾರ. ಇವರು ಹಿರೇಶ ಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಅಂತಕ್ಕಂಥವ್ರು ವ್ಯಾಪಾರಸ್ಥರು, ಬಣಜಿಗರು, ಅಲ್ಲಿಂದ ಬಂದವರು ಅಂತಕ್ಕಂಥದ್ದನ್ನು ದೊಡ್ಡಬಾಮಪ್ಪ ಮುಗಿಯವರು, ಜಕಾತಿ ಅವರು, ಏನು ಬೈಲೊಂಗಲ ಕಿತ್ತೂರು ಇತಿಹಾಸದ ಮಂಡಳ ಇತ್ತಲ್ಲ, ಅವರೆಲ್ಲರೂ ಕೂಡ ಹಂಗೆ ಬರ್ದವರು. ಆಮೇಲೆ ವೀರಣ್ಣ ಹಂಜಿ ಸರ್ ಅಂತ ಹೇಳವರು, VC ಹಂಜಿ ಅಂತ ತಿಳ್ಕೊಂಡು ಅವರು ಕೂಡ ದೊಡ್ಡಬಾಮಪ್ಪ ಮುಗಿಯವರ ಅತ್ಯಂತ ಆಪ್ತ ವಲಯದೊಳಗೆ ಗುರುತಿಸಿಕೊಂಡವರು. ಅಲ್ಲಿ ನನಗೆ
ಲೋಕೂರ್ ಸರ್ ಪುಸ್ತಕ ಹೋದಾಗ, ಲೋಕೂರ್ ಅಂತೇಳಿ ಅವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಬಹಳಷ್ಟು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಒಂದು ಒಳ್ಳೆಯ ಸಂಶೋಧನಾ ಕೃತಿಯನ್ನ ರಚನೆ ಮಾಡಿದವರು. ಅವರು ಕೂಡ ಗೆಜೆಟಿಯರು ಮತ್ತು ಇವನ್ನೆಲ್ಲವನ್ನ ಒಳ್ಳೆಯ ದಾಖಲೆಗಳನ್ನು ಕೊಟ್ಟಾರ. ಅವರ ಕೃತಿಯನ್ನ ಮತ್ತೆ ಓದಿದಾಗ ಅದು ಸಾಗರ ಅಲ್ಲ, ಅದು ಸಗರ ನಾಡಿನವರು ಅಂತ. ಕಲಬುರಗಿ, ಯಾದಗಿರಿ, ಮುದ್ದೇಬೇಳಕೆಲ್ಲ ಈಗ ಹೆಂಗ ಕುರಂದವಾಡ, ಕುಂದರ್ಗಿ ಅಂತಾರಲ್ಲ, ಪಾಶ್ಚಾಪುರ, ಹಂಗ ಸಗರ ನಾಡಿನವರು. ಸಗರ ಅಂತಕ್ಕಂಥದ್ದು ಒಂದು ಪ್ರದೇಶ. ಈಗ ಹೈದರಾಬಾದ್ ಕರ್ನಾಟಕ ಹೆಂಗಂತಾರ ಹಂಗ ಆ ಪ್ರದೇಶದೊಳಗ ಸಗರ ನಾಡಿನವರು ಅಂತಕ್ಕಂಥದ್ದು. ಆಮೇಲೆ ಅವರು ಮೂಲತಃ ಆ ಕಡೆಯಿಂದ ಬಂದು ಆದಿಲ್ ಶಾಹಿಯ ಒಂದು ಇದಕ್ಕ ಕುಸ್ತಿಪಟುಗಳಾಗಿದ್ರು, ಇಬ್ರು ಜಟ್ಟಿಗಳಾಗಿದ್ರು, ವ್ಯಾಪಾರಸ್ಥರಾಗಿದ್ರು. ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಅಂತಕ್ಕಂಥವ್ರು ಸಂಪಂಗಕ್ಕೆ ಬಂದು ನೆಲೆ ಬಿಡಿದ್ರು. ಸಂಪಂಗದಿಂದ ಅವ್ರಿಗೆ MK ಹುಬ್ಬಳ್ಳಿ ಮತ್ತು ಅವ್ರು ಹೇಳ್ದಂಗ 5-6 ಹಳ್ಳಿಗಳ ಬಹುಮಾನವನ್ನ ಪಡಿತಾರ, ಪ್ರಸಿದ್ಧಿಯನ್ನು ಪಡಿತಾರ. ಏನು ಅವ್ರಿಗೆ ಅವಾರ್ಡ್ ಪ್ರಶಸ್ತಿಗಳನ್ನ ಎಲ್ಲವನ್ನ ಪಡ್ಕೊಂಡು ಮುಂದೆ ತಮ್ಮ ವಿಸ್ತಾರವನ್ನ ಅಲಗೌಡ ದೇಸಾಯಿ ಬರುವವರೆಗೆ ಅವರ ಮಣಿತನದ ಅಡ್ರೆಸ್ ಪಟ್ಟಣ ಸಿಟಿ ಅಂತಿತ್ತು. ಇವು ಮಹಾರಾಷ್ಟ್ರದ ಅವ್ರು, ನಾನು ಈ ಕಲಬುರ್ಗಿ ಸರ್ ಹೇಳುವಂತ ಸಂದರ್ಭದಾಗ ನಾನು ಹುಡುಕಿದಾಕದು ಅವರ ಅಲಗೌಡ ದೇಸಾಯಿ, ದೇಶವನ್ನ ಆಳುವ ದೇಸಾಯಿ ಅಂತ ತಿಳ್ಕೊಂಡು ಅಲಗೌಡ ದೇಸಾಯಿವರೆಗೆ ಎಲ್ಲವೂ ಚಿಕ್ಕಮಲ್ಲ ಶೆಟ್ಟಿ, ಹಿರೇಮಲ್ಲ ಶೆಟ್ಟಿ, ಮುದಿಮಲ್ಲ ಶೆಟ್ಟಿ, ಆಮೇಲೆ ಗೌಡ ಅಂತಕ್ಕಂಥದ್ದು ಅದು ಬಂತು. ಅದಕ್ಕೆ ನನಗೆ ಕಿತ್ತೂರಿನ ಇತಿಹಾಸದ ಬಗ್ಗೆ ನಾವು ಎಷ್ಟು ಜನನ ನಾನು ಕೇಳಿದ್ರು ಕೂಡ ಸ್ಪಷ್ಟತೆಯನ್ನು ಬರಲಿಲ್ಲ. ನಾವು ಅಂದ್ರೆ ಇವತ್ತು ಬಹುಶಃ ಅವ್ರು ಹೇಳಿದ್ರಲ್ಲ, ಇತಿಹಾಸವನ್ನ ಗುರುತಿಸಲಿಕ್ಕೆ ಕಾರಣ ಯಾಕೆ ಆಗ್ಲಿಲ್ಲ, ಅಥವಾ ಇತಿಹಾಸವನ್ನ ಸರಿಯಾದ ರೀತಿಯೊಳಗೆ ನಾವು ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂದ್ರೆ, ಚಾಪ್ಲಿನ್ ಮತ್ತು ಸ್ಟಿಫನ್ ಮತ್ತು ಏನು ಅದನ್ನ ಕೋಟೆಯನ್ನ 4-5 ತಿಂಗಳವರೆಗೆ ನಿರಂತರವಾಗಿ ಸುಡ್ತು ಅಂತಕ್ಕಂಥದ್ದು. ಮತ್ತೆ ಅವ್ರು ಹೇಳ್ತಾರೆ 7 ಲಕ್ಷ 6 ಲಕ್ಷ ಹಣ ಮಾರಿದು ಬಂದದ್ದು. ಅಥವಾ ಕಿತ್ತೂರು ಚೆನ್ನಮ್ಮನ ವ್ಯಕ್ತಿಗತ ಆಸ್ತಿನ 61,000 ರೂಪಾಯಿ ಆಗಿನ ಕಾಲಕ್ಕೆ, ಅಂದ್ರೆ 175 ವರ್ಷದ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಅತ್ಯಂತ ಶ್ರೀಮಂತವಾರ್ತಾಗಿತ್ತು. ಆಡಳಿತಾತ್ಮಕವಾಗಿ ಒಂದು ಒಳ್ಳೆಯ ದೇಶಕ್ಕೆ ಒಂದು ಆಡಳಿತಾತ್ಮಕ ರೀತಿ ನೀತಿಗಳನ್ನ ಕೊಟ್ಟಂತದ್ದು. ಮತ್ತು ಅದ್ರ ಬಗ್ಗೆ ಹೇಳ್ತಾರ, ಕೊನೆಗೆ ಅವ್ರು ಹೇಳ್ತಾರಲ್ಲ, ಇಟ್ ಇಸ್ ಅ ಸ್ಪಾರ್ಕ್ ಅಂತಾರ. ಅದು ಉತ್ತರ ಕರ್ನಾಟಕದ ಇಡೀ ಭಾರತಕ್ಕೆ ಹರಡಿದಂತ ಒಂದು ಬಿಬಿತ್ಸಿಯನ್ನ ಹುಟ್ಟು ಮಾಡ್ತಕ್ಕಂಥದ್ದು. ಬಹುಶಃ ಈ ಕ್ರಾಂತಿ ಸಿಪಾಯಿ ದಂಗೆಗೂ ಕೂಡ ಕಾರಣ ಆಗಿರ್ಬೋದು ಅಂತಕ್ಕಂಥದ್ದು. ಹೀಗಾಗಿ ಹಲವಾರು ಅವರು ಪಾಪ ಸಮಯ ಹೇಳ್ದಂಗೆ ಇದು ಕೇವಲ ಇವತ್ತ ಒಂದು ಸಿನಾಪ್ಸಿಸ್ ಅಂತಾರ, ಒಂದು ಹೈಲೈಟ್ಸ್ ಅಂತಾರಲ್ಲ, ಮುಖ್ಯಾಂಶಗಳನ್ನ ಹೇಳ್ತಕ್ಕಂಥ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ಒಗ್ಗರ್ ಸರ್ ಮಾಡಿದ್ದಾರೆ. ನಮ್ಮ ಇದು ಕಿತ್ತೂರಿನ ಇತಿಹಾಸವನ್ನು ಅವ್ರ ಸಮಯ ತಗೊಂಡು ಉಳಿದ 2 ಭಾಗವನ್ನ ವಿವರ ಯಾಕಂದ್ರೆ ಮುಂದೆ 1858 ಏನೋ ಸಿಪಾಯಿ ದಂಗೆ ಅಂತ ಅಲ್ಲಿಯವರೆಗೂ ಕೂಡ ಕಿತ್ತೂರಿನ ಹೋರಾಟ ಇತ್ತು ಅಂತಕ್ಕಂಥದ್ದು. ಮತ್ತು ಇದ್ರೊಳಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವರ ಶಿವಲಿಂಗ ಸರ್ಜಾ ಅವನ ಭಿನ್ನಾಭಿಪ್ರಾಯ ಬರ್ತಾವ. ಅವ್ರ ಮರಾಠರಿಗೆ ಪೇಶ್ವೆಗಳ ಮೇಲೆ ಅವ ಏನು ರಿವೆಂಜು, ಅವ್ರ ಮೇಲೆ ಪ್ರತಿಕಾರ ತಗೋಬೇಕು ಅಂತಿಕೊಂಡು ಅವ್ರ ಮೇಲೆ ಯುದ್ಧ ಸಾರಕ್ಕೆ ಹೋಗ್ತಾನ. ಇವ್ರು ಬೇಡ ಅಂತಿಕೊಂಡು ಅವ್ರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸವನ್ನು ಕಿತ್ತೂರು ಚೆನ್ನಮ್ಮ ಮಾಡ್ತಾರ. ಅವಾಗ ಅರವರು ಕುದುರೆ ಕೊಟ್ಟರು. ಆಮೇಲೆ ನಿಗ್ರೋ ಮೂಲದ ಹಬಶ ಅವರು ಸಾಕಷ್ಟು ಜನ ಬಂದ್ರು. ಆಮೇಲೆ ಅವ್ರು ಹೇಳ್ದಂಗೆ ಮರಾಠರು ಇವರೆಲ್ಲರೂ ಕೂಡ ಬಂದ್ರು. ಆಮೇಲೆ ಇವ್ ಸರ್ ಹೇಳಿದಾಗ ಸಾರ್ವಜನಿಕವಾಗಿ ಏನು ಒಂದು ಆಸ್ತಿಯನ್ನ ಮಾರಾಟ ಮಾಡಿದಾರಲ್ಲ, ಅದ್ರಾಗ ಬಹಳಷ್ಟು ಕೊಂಡುಕೊಳ್ಳೋರು ಪ್ರತಿಶತ 75% ಬ್ರಾಹ್ಮಣರು ಇದ್ರು. ಕಾರಣ ಇದು ಬ್ರಾಹ್ಮಣ, ನಾವು ಹೇಳ್ದಂಗ ಅದನ್ನ ಅತ್ಯಂತ ಸೂಕ್ಷ್ಮವಾಗಿ ನೋಡಿದಾಗ ಲಿಂಗಾಯತ ಸಂಸ್ಥಾನ, ಪ್ರಮುಖ ಲಿಂಗಾಯತ ಕುಟುಂಬ ದೇಶಗತಿಯವರು ಬ್ರಾಹ್ಮಣ ವಿರೋಧಿಯನ್ನ ಮಾಡ್ಕೊಂಡ್ರು. ಆ ಒಂದು ಕಾರಣದಿಂದ ವೆಂಕೋಬರಾವ ಮತ್ತು ಏನು ಬ್ರಾಹ್ಮಣ ಮೂಲದ ಅವರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ಪಿತೂರಿಯನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡಿದಾಗ ಅದನ್ನ ಖರೀದಿ ಮಾಡೋರು ಹೆಚ್ಚು ಕಡಿಮೆ ಹುಬ್ಬಳ್ಳಿಯವರ ನಾಯಕರಾಗಿರ್ಬೋದು, ಜಾಗೀರ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಬಹುತೇಕರು ಹೆಚ್ಚಿನ ಜನಸಂಖ್ಯೆಯೊಳಗೆ ಬ್ರಾಹ್ಮಣರಿದ್ರು ಅಂತಕ್ಕಂಥದ್ದನ್ನ ಸರ್ ನೀವು ಸಾಕಷ್ಟು ದಾಖಲೆಗಳನ್ನ ಕೊಟ್ಬಿಟ್ರಿ. ಬಹುಶಃ ಕಣ್ಮುಂದೆ ಕೊಟ್ಟಂತ ಅಥವಾ ನಿಮ್ಮ ಎಫರ್ಟ್ಸ್ ಅನ್ನು ಕೂಡ ಪಾಪ ಕಲಬುರ್ಗಿ ಸರ್ ಇದ್ರು ಅಂದ್ರೆ ಬಹಳ ಖುಷಿ ಪಡ್ತಿದ್ರು. ಅವರ ನಿಜವಾದ ಕಲಬುರ್ಗಿ ಸರ್ಗೆ ಒಂದು ಏನಾದರೂ ಕೃತಜ್ಞತೆಯನ್ನ ಅವ್ರ ವಿದ್ಯಾರ್ಥಿಯೊಳಗೆ ಯಾರಾದ್ರೂ ಸರಿಯಾಗಿ ಕೊಟ್ಟಿದ್ರು ಅದ್ರ ಅಪ್ಪಣ್ಣ ಬಸವಣ್ಣ ಒಗ್ಗರ್ ಸರ್ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಲ್ಲ. ನಾವೆಲ್ಲ ಭಾಳ ಮಂದಿ ಕಲಬುರ್ಗಿ ಸರ್ ಅಕ್ಕಪಕ್ಕದಾಗ ನಾವು ನೇರ ವಿದ್ಯಾರ್ಥಿ ಅಲ್ಲದಿದ್ರು ಕೂಡ ಅವರನ್ನ ನಾವು 20-30 ವರ್ಷದಿಂದ ನೋಡಿದಾಗ ಅವರಷ್ಟು ಗುಣಗ್ರಾಹಿ, ಅವರಷ್ಟು ಪ್ರೀತಿ ಮಾಡ್ತಕ್ಕಂಥವ್ರು, ಒಂದು ಮಾನವೀಯ ಮೌಲ್ಯ ಹೊಂದ್ಕೊಂತವ್ರು ಯಾರಿಲ್ಲ. ಆದ್ರೆ ಅವ್ರ ವಿದ್ಯಾರ್ಥಿಗಳು ಸಾಧ್ಯವಿದ್ದಷ್ಟು ಅವ್ರಿಗೆ ತೊಂದರೆ ಕೊಟ್ಟರೆ ವಿನ ಅದರ ಈ ರೀತಿಯಾಗಿ ಅವರ ನಂತರವೂ ಕೂಡ ಕಲಬುರ್ಗಿ ಸರ್ ಕನಸಿತ್ತು ಕಿತ್ತೂರಿನ ಇತಿಹಾಸವನ್ನ ಉಳಿಸ್ಬೇಕು, ರೀಸ್ಟ್ರಕ್ಚರ್ ಮಾಡ್ಬೇಕು. ಯಾಕಂದ್ರೆ ಷಡಕ್ಷರ ಶೆಟ್ಟರು, ಹಾಲಪ್ಪ ದೇಸಾಯಿ, ಹಾಲಪ್ಪ ಅವರು ಆಗ್ಲಿ, ಇವರೆಲ್ಲರ ಕೃತಿಗಳು ನೋಡಿದಾಗ ಒಬ್ಬರಿಗೊಬ್ಬರು ಭಿನ್ನವಾಗಿತ್ತು. ನನಗನ್ಸು ಕಿತ್ತೂರು ಇತಿಹಾಸ ಓದಾಗ ಒಮ್ಮೆ ಡಿಸ್ಟರ್ಬ್ ಆಗಿದ್ವಿ ನಾವು, ಯಾವ್ದು ಖರೆ ಯಾವ್ದು ಸುಳ್ಳು. ಅದ್ರ ಬಹುತೇಕವಾಗಿ ಇವತ್ತು ಇವುಗಳನ್ನು ಕೂಡ ಬಹಳ ಒಂದು ಕೊನೆಗೆ ಕನ್ಕ್ಲೂಷನ್ ಭಾಳ ಹೇಳಿದ್ರು, ಇವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ತೆಗೆದುಕೊಳ್ಳದೆ
ವಸಾಹತುಶಾಹಿ ಸಾಮ್ರಾಜ್ಯಗಳು ತಮಗೆ ಪೂರಕವಾದಂತ ಮೌಖಿಕ ಹೇಳಿಕೆಗಳನ್ನ ದಾಖಲೆಗಳನ್ನ ಬರೆಯುವುದರಲ್ಲಿ ಸಂಶಯ ಇಲ್ಲ. ಬಟ್ ಒಂದು ಪ್ರಾಮಾಣಿಕ ಜನ ಇವತ್ತು ಬ್ರಿಟಿಷರನ್ನು ಕೂಡಿದಾಗ ಅವರ ಅಂಕಿ ಸಂಖ್ಯೆ ಅವರು ಪ್ರಾಮಾಣಿಕವಾಗಿ ಬಂಗಾರವನ್ನ ನೇರವಾಗಿ ಕಳಿಸಿಕೊಡ್ರಿ ಅಂತಕ್ಕಂಥದ್ದು ಅವಾಗ 16,000 ಚಿನ್ನವನ್ನ ಅವಾಗಿನ ಕಾಲಕ್ಕೆ ಅವಕ್ಕೆ ಕಿತ್ತೂರಿಗೆ ಅದು ಇಂಗ್ಲೆಂಡ್ಗೆ ಹೋಯ್ದ್ರು ಅಂತಕ್ಕಂಥದ್ದು ಹರಾಜು ಹಾಕಿದಂಥದ್ದು ಅಮೌಂಟ್ ಅನ್ನ ಪ್ರತಿಶತ ಇಷ್ಟೊಂದು ಅಕ್ಯುರೇಟ್ ಆಗಿ ಕೊಟ್ಟಂಥದ್ದು ಅವರ ಪ್ರಾಮಾಣಿಕತೆಯನ್ನು ಕೂಡ ನಮ್ಮ ದರೋಡೆ ಮಾಡಿದ್ರು, ಲೂಟಿ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಅದು ನಮ್ಮ ಜನರೇ ನಮ್ಮನ್ನ ಮೋಸ ಮಾಡಿದ್ರು ವಿನ ಅದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಅಂದ್ರೆ 64-68 ಸಾವಿರ ಇಲಿಯಟ್ ಮತ್ತು ಸ್ಟೀವರ್ಟ್ಸನ್ ಅವ್ರದ ತುಡುಗಾಗ್ತಕ್ಕಂಥದ್ದು. ಅವ್ರ ಅಂದ್ರೆ 1824 ಯುದ್ಧ ಸೋತ ಮೇಲೆ ಅವಾಗಿನ ಕಾಲಕ್ಕೆ 64,000 ಕಿತ್ತೂರು ಚೆನ್ನಮ್ಮ ಎಷ್ಟು ಆಸ್ತಿ ಉಳಿದಿತ್ತು ಅಷ್ಟು ಆಸ್ತಿಯನ್ನ ಇವರಿಬ್ಬರದು ಡಬಲ್ ಇವರಿಬ್ಬರ ಲೂಟಿ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನು ಕೂಡ ಬಹಳ ಸೊಗಸಾಗಿ ಹೇಳಿದ್ರೆ ನಿಮ್ಮ ಪರಿಶ್ರಮಕ್ಕೆ ನಿಜಕ್ಕೂ ಯಾವ ರೀತಿ ಹೇಳ್ಬೇಕು ಅಂತಕ್ಕಂಥದ್ದು. ನನಗೆ ಇನ್ನೂ ಒಂದು ಕಾಡ್ತಕ್ಕಂಥದ್ದು ಅಂದ್ರೆ ಕರ್ನಾಟಕದ ಇತಿಹಾಸದೊಳಗ ಕಲ್ಯಾಣ ಕ್ರಾಂತಿಯ ಇತಿಹಾಸ, ಅಲ್ಲಿ ಕದಂಬರು, ಅಲ್ಲಿ ಚಾಲುಕ್ಯರು, ಕಳಚೂರರು, ಹೊಯ್ಸಳರ ಆಂತರಿಕ ಸಂಬಂಧಗಳು, ಆ ಇತಿಹಾಸವನ್ನು ಕೂಡ ನಾವು ಸ್ಪಷ್ಟವಾಗಿ ಕಾಣಕ್ಕಾಗಂಗಿಲ್ಲ. ಕಾರಣ ಅದು ಏನು ಒಂದು ಯುದ್ಧ ನಡೀತೈತೆ ಅಥವಾ ಏನು ಕಲ್ಯಾಣ ಕ್ರಾಂತಿ ನಡೀತೈತಿ, ಅಲ್ಲಿ ಹಲವಾರು ದಾಖಲೆಗಳು ಅಥವಾ ವಚನ ಸಾಹಿತ್ಯವು ಧ್ವಂಸ ಹೋತು. ಅದೇ ರೀತಿಯಾಗಿ ಕಿತ್ತೂರ ಸಂಸ್ಥಾನ ಅಂದ್ರೆ ಏನೈತಿ ಇಲ್ಲಿ ನೇರವಾಗಿ ಅಂತಂದ್ರೆ ಒಂದು ಲಿಂಗಾಯತ ಸಂಸ್ಥಾನ, ಇನ್ನೊಂದು ಲಿಂಗಾಯತ ಧರ್ಮದ ಇತಿಹಾಸ ಚರಿತ್ರೆ, ಅದಕ್ಕೆ ಸುತ್ತಮುತ್ತಲಿನ ರಾಜಮನೆತನಗಳು, ಇತಿಹಾಸ ಚರಿತ್ರೆ, ಅದು ಕೂಡ ಅದು 900 ವರ್ಷದ್ದು. ಇದು ಬರೀ ಕೇವಲ 175-200 ವರ್ಷದ ಇತ್ತೀಚೆಗೆ ಇರ್ತಕ್ಕಂಥ ಇತಿಹಾಸವನ್ನು ಕೂಡ ನಾವು ಸ್ಪಷ್ಟವಾಗಿ ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಒಗ್ಗರ್ ಸರ್ ನಿಮಗೆ ಅನಂತ ಶರಣಾರ್ಥಿಗಳು. ಮತ್ತು ಇನ್ನೂ ಇದನ್ನ ಕ್ರಿಯೇಟಿವ್ ಆಗಿ ನೀವು ಮುಂದುವರ್ಸಿರಿ ಅಂತಕ್ಕಂಥ ಕಲಬುರ್ಗಿ ಸರ್ ಒಂದು ಆಶೆ ಇತ್ತು. ಅವ್ರಿಗೆ ಪ್ರಾಜೆಕ್ಟ್ ಬಂದಾಗ ನಿಮ್ಮ ಹೆಸರು ಅವ್ರಿಗೆ ಮತ್ತೆ ಕಲಬುರ್ಗಿ ಸರ್ ಎಲ್ಲರನ್ನೂ ಏಕವಚನದ ಮಾತಾಡ್ತಿದ್ರು ಪ್ರೀತಿಯಿಂದ. ಯಾರೋ ದೊಡ್ಡವ್ರು ಇರ್ಲಿ ಸಣ್ಣವ್ರು ಇರ್ಲಿ ಅವ್ರು ಏನ್ ನೋಡತಿದ್ದಲ್ಲ, ಅವ್ರು ನೇರವಾಗಿ ಏಕವಚನಲ್ಲಿ ಮಾತಾಡಿದಾಗ ಸಮಾಧಾನ. ಅವ್ರು ಯಾವಾಗ ನಮ್ಗೆ ರೀ ಅಂತಂದ್ರೆ ಮತ್ತೆ ನಮ್ಗೆ ಯಾಕಂತ ರೀ ಅನ್ನುವಂತ ಸಂದರ್ಭ. ಹೀಗಾಗಿ ಮತ್ತೊಮ್ಮೆ ನಮಗ ಕಲಬುರ್ಗಿ ಅವರನ್ನ ಅವರ ಕನಸನ್ನ ಕಿತ್ತೂರಿನ ಇತಿಹಾಸದ ಮೂಲಕ ಅನೇಕ ಹೊಸ ವಿಷಯಗಳು ನನಗೂ ಕೂಡ ಇವತ್ತು ನಿಜಕ್ಕೂ ಇಷ್ಟೊಂದು ನಾನು ಸುಮಾರು 100 ಕಿಲೋಮೀಟರ್ ಸ್ಲೋ ಬಂದಿ ನಾನು ಕೊಲ್ಲಾಪುರದ ಈಗ ಗೋಕಾಕ್ ಮಾಡ ಬರಮಟ. ನನಗೆ ಇಷ್ಟು ಸ್ಲೋ ಬಂದಿ ಅಂದ್ರೆ 20 ದಾಟಬಾರ್ದು, ಯಾಕಂದ್ರೆ ಸರ್ ಕೇಳ್ಕೊಂಡು ಬರ್ಬೇಕಂತ ತಿಳ್ಕೊಂಡು. ನಿಜಕ್ಕೂ ಸರ್ ಇದು ಇದೊಂದು ಒಳ್ಳೆಯ ಶ್ಲಾಘನೀಯ ಕಾರ್ಯವನ್ನ ನೀವು ಮಾಡಿದ್ರಿ. ಸರ್ ಕನಸು ಕಂಡಂತ ಕನಸನ್ನ ನೀವು ಮುಂದುವರ್ಸ್ರಿ. ನಮ್ಮೆಲ್ಲರ ಬೆಂಬಲ, ನಮ್ಮ ಈ ವೇದಿಕೆ ನಿಮ್ಮ ವೇದಿಕೆ. ಇದು ಬುದ್ಧ, ಬಸವ, ಬಾಪು ಅಂಬೇಡ್ಕರ್, ಶಾಹು ಪುಲೆ ಇವರ ಕನಸನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ರ್ಯಾಷನಲ್, ಒಂದು ವೈಚಾರಿಕ ನೆಲಗಟ್ಟಿನೊಳಗೆ ನಾವು ಮಾಡ್ತಾ ಇದ್ದೀವಿ. ಗುಡ್ ಹೇಳಿದಲ್ಲ, ಮತ್ತೆ ಮತ್ತೆ ಹೇಳುವಂತ ಅವಾರ್ಡ್ ಫಾರ್ ಎ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್. ತಾವೆಲ್ಲರೂ ಕೂಡ ಅಪ್ಪಣ್ಣ ಒಗ್ಗರ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಮ್ಮ ಥಮ್ಸಪ್ ಮೂಲಕ ಆಗ್ಲಿ ಅಂದ್ರಾಗ್ಲಿ ತಾವು ಎಲ್ಲರೂ ತೋರಿಸ್ರಿ. ಇಂಥ ದೊಡ್ಡ ಧೀಮಂತ ಇತಿಹಾಸ ತಜ್ಞ. ನಾನು ಬಹಳ ಜನರಿಗೆ ನನಗೆ ಷಡಕ್ಷರಿ ಶೆಟ್ಟರ್ ಅಂತವ್ರಾದ್ಮೇಲೆ ಇನ್ನು ಇತಿಹಾಸಕಾರ ಸಿಗ್ತಾರ ಇಲ್ಲ, ಅಥವಾ 10 ಇತಿಹಾಸ ಪುಸ್ತಕ ತಗೊಂಡು ಇನ್ನೊಂದು ಪುಸ್ತಕ ಮಾಡ್ತಕ್ಕಂಥವ್ರು ಸಿಗ್ತಾರ ಅಂತಕ್ಕಂಥ ನೋವಿತ್ತು. ಅದ್ರ ಒಗ್ಗರ್ ಅವರ ಒಂದು ಭರವಸೆ, ವಿ ಆಲ್ ಆರ್ ವಿತ್ ಯು ಸರ್. ನೀವು ಕೈಂಡ್ಲಿ ಗೋ ಹೆಡ್. ನೀವು ಪುಣಾಕ್ ಬಂದ್ರು ಕೂಡ ಇನ್ನೂ ಮತ್ತೆ ನನ್ನ ಮನೆ ಐತಿ, ನೀವು ಯಾವಾಗಾದ್ರೂ ಬರ್ಬೋದು. ಪುಣಾಕಿಲ್ಲಿ ಸಾಕಷ್ಟು ಸಂಖ್ಯೆಯೊಳಗೆ ಕನ್ನಡಿಗರು ಅದಾರ. ಕಿತ್ತೂರಿನ ಇತಿಹಾಸಕ್ಕೆ ರೀಸ್ಟ್ರಕ್ಚರ್ ಆದ್ರೆ ಖಂಡಿತ ನಿಮ್ಮಿಂದ ಇವತ್ತು ಸಿಕ್ಕಂತ ದಾಖಲೆಗಳನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡ್ರಿ. ಮೌಖಿಕ ಹೇಳಿಕೆಗಳು ತಗೊಡ್ರಿ, ಕ್ಷೇತ್ರೀಯ ಹೇಳಿಕೆಗಳು ಇಲ್ಲಿ ಜನಪದ ಹೇಳಿಕೆಗಳನ್ನಾಗ್ಲಿ, ಫೋಕ್ಲೋರ್ ಅಂತಾರಲ್ಲ ಜನಪದ ಹೇಳಿಕೆಗಳನ್ನ, ಇಲ್ಲಿರ್ತಕ್ಕಂಥ ದಾಖಲೆಗಳನ್ನ, ವಂಶಾವಳಿಗಳನ್ನ ಅಭ್ಯಾಸ ಮಾಡಿ ಅದಕ್ಕೊಂದು ರೀಸ್ಟ್ರಕ್ಚರ್ ಮಾಡಿ ಒಂದು ಇತಿಹಾಸವನ್ನ ಇತ್ಯರ್ಥವಾಗ್ತಕ್ಕಂಥ ಅದು ಯಾವುದೇ ಗೊಂದಲಗಳಿರಬಾರ್ದು ಅಂತ ಒಂದು ಇತಿಹಾಸವನ್ನ ತಾವು ಮಾತ್ರ ಸೃಷ್ಟಿ ಮಾಡಬಲ್ಲರು ಅಂತಕ್ಕಂಥ ಭರವಸೆ ಇವತ್ತು ನಿಮ್ಮ ಉಪನ್ಯಾಸ ಕೇಳಿದ ಮೇಲೆ ಆಯ್ತು. ನಾನು ಬಹಳಷ್ಟು ಸಂತೋಷ. ಖಂಡಿತ ತಮ್ಮ 3 ಕೃತಿಗಳನ್ನು ತಗೊಂಡು ಬಂದು ಒಂದೊಂದು ಕೃತಿಯ ಮೇಲೆ ಇನ್ನೊಮ್ಮೆ ತಮ್ಮ ಉಪನ್ಯಾಸವನ್ನ ಅಥವಾ ತಾವು ಬಿಟ್ಟಂತ ಅಂಶಗಳನ್ನ ಇನ್ನೊಮ್ಮೆ ತಾವು ತಮ್ಮ ಸಮಯವನ್ನ ನೋಡಿಕೊಂಡು ಮಾಡಬಲ್ರಿ ಅಂತಕೊಂಡು ಹೇಳ್ತಾ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸ್ತೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಮಾರ್ಗದರ್ಶನದ ನುಡಿಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅನೇಕ ಮಾಹಿತಿಗಳನ್ನ ಉಪನ್ಯಾಸದ ಮೂಲಕ ಕಿತ್ತೂರು ಸಂಸ್ಥಾನದ ಮೇಲೆ ಹೊಸ ಬೆಳಕು ಅನ್ನುವಂತಹ ಏನ್ ವಿಷಯವನ್ನ ತಗೊಂಡು ಮತ್ತಿಷ್ಟು ವಿಷಯಗಳು ಅದರೊಳಗ ಬರುವಂಗ ರೀತಿಯೊಳಗ ಮಾರ್ಗದರ್ಶನವನ್ನ ಮಾಡಿದ್ರು. ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಈಗ ಯಾರಾದ್ರೂ ಸಂವಾದಗೋಷ್ಠಿಯಲ್ಲಿ ಭಾಗವಹಿಸೋರಿದ್ರೆ ಸಾವಿತ್ರಿ ಕಮಲಾಪುರ್ ಮೇಡಮ್ ಸರ್, ನನ್ನೊಂದು ಪ್ರಶ್ನೆ ಸರ್ ಕೇಳ್ಬೋದಾ?
ಹಾ ಕೇಳ್ರಿ. ಏನಿಲ್ಲ ಸರ್, ಬ್ಯಾಡ್ ಬಿಡ್ರಿ ಸರ್. ಅಂದ್ರೆ ಈಗ ಈಗ ವೀರಪ್ಪ ಗೌಡ ದೇಸಾಯಿ ಮತ್ತು ಸಂಸ್ಥಾನದ ಬಗ್ಗೆ ಒಂಚೂರು ಹೇಳಿದ್ರೆ ಚಲೋ ಐತ್ರಿ ಸರ್. ನಂದು ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಪುಣೆಯಲ್ಲಿ ಮಲ್ಲಸರ್ಜೆ ದೇಸಾಯಿ ಅವರನ್ನ ಜೈಲದಲ್ಲಿ ಇಟ್ಟಿರ್ತಾರ. 1,75,000 ಕಪ್ಪ ಕೊಡ್ಬೇಕಂತಂದ ಅಲ್ಲಿ ಷರತ್ತನ್ನ ವಿಧಿಸಿರ್ತಾರ. ಅಲ್ಲಿ ಗುರುಸಿದ್ದಪ್ಪ ಅನ್ನೋರು ಆ ಕಪ್ಪನ್ನ ಕೊಟ್ರ ಸರ್? ಒಂದ್ ಪ್ರಶ್ನೆ. ಆ ಕಪ್ಪು ಕೊಟ್ಟು ಈ ಮಲ್ಲ ಸರ್ಜನನ್ನು ಬಿಡಿಸ್ಕೊಂಡ್ ಬಂದ್ರ? ಅಥವಾ ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಲ್ಲಿನ ಅವರು ದುರುದುಂಡಿಗೆ ಬರ್ಬೇಕಾಗಿತ್ತಂದ್ರೆ, ನಾನು ಓದಿದ ಹಾಗೆ ನನ್ ಕನ್ಫ್ಯೂಸ್ ಆಗ್ತಾ ಇದೆ 2 ಪುಸ್ತಕದಲ್ಲಿ. ದುರುದುಂಡಿ ಎಂಬಲ್ಲಿ ಬರುವುದರಲ್ಲಿ ಮಲ್ಲ ಸರ್ಜೆ ಅವರು ತೀರ್ ಹೋದ್ರಂತ ಹೇಳ್ತಾ ಇದ್ದಾರೆ. ಅಲ್ಲಿ ರಾಣಿ ಅಂದ್ರೆ ಕಿತ್ತೂರು ಚೆನ್ನಮ್ಮ ಅಲ್ಲಿ ಹೋಗಿದ್ರಂತ್ರಿ. ಮತ್ತೊಂದು ಪುಸ್ತಕದಲ್ಲಿ ಹೇಳ್ತಾರ, ಇಲ್ಲ ಅವರು ಕಿತ್ತೂರಿಗೆ ಬಂದು 2 ದಿವಸ ಆದ್ಮೇಲೆ ಅಲ್ಲಿ ಅವರು ಬಯಲಾದ್ರು ಅಂತ. ನನಗೊಂದು ಪ್ರಶ್ನೆ ಕಾಡ್ತಾ ಇದೆ, ಇವರು ದಾರಿಯಲ್ಲೇನ ಇದಾಯ್ತೋ ದುರುದುಂಡಿಯಲ್ಲಿಯೋ ಅಥವಾ ಅರಮನೆಯಲ್ಲಿ ಇವರು ಪ್ರಾಣ ಹೋಯ್ತೋ ಅನ್ನೋದು ಅಲ್ಲಿ ಪ್ರಶ್ನೆ ರೀ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ, ಗುರುಸಿದ್ದಪ್ಪ ಹಲೋ, ಒಂದೊಂದ ಈಗ 3-4 ಪ್ರಶ್ನೆ ಕೇಳಿದ್ರ ನೆನಪು ಉಳಿಯಂಗಿಲ್ಲ. ಇಲ್ಲಿ ಬ್ರೇಕ್ ಕೊಡ್ರಿ ನೀವು, ಆಮೇಲೆ ಮತ್ತೆ ಕೇಳಕ. ಮೇಡಮ್ ಇದು ಒಂದು ಪ್ರಶ್ನೆ ರೀ ಸರ್. 1 ಲಕ್ಷ. ಹೇಳ್ರಿ ಸರ್, ನೀವು ಹೇಳ್ರಿ. ಮೇಡಮ್ ನನಗೆ ಇದ್ರ ಬಗ್ಗೆ ಒಂದು ಕಡೆ ಪಾಸಿಂಗ್ ರೆಫರೆನ್ಸ್ ಅಂತಾರಲ್ಲ, ಸಾಂದರ್ಭಿಕ ಉಲ್ಲೇಖ ಬರ್ತದ್ರಿ. ಉಲ್ಲೇಖ ಬಂದಾಗ ಅವರು ಸಾವಿನ ಅಂಚಿನೊಳಗಿದ್ರು. ಅವ್ರು ಬಂದ್ಕೊಳ್ಳೆ ಅಲ್ಲಿ ನೀವು ಹೇಳಿದಂಗ ಆ ದುರ್ದುಂಡಿ ಹತ್ರನ ಅವರು ಮರಣವನ್ನ ಹೊಂದಿದ್ರು ಅಂತ ಇದನ್ನ ಅದೇ ರೆಫರೆನ್ಸ್ ಬರ್ತದೆ. ಆಮ್ಯಾಗ ಒಂದನ್ನು ನಾವು ಪುಸ್ತಕಗಳ ಬಗ್ಗೆ ನಾವು ರೆಫರೆನ್ಸ್ ಮಾಡ್ತೀವಲ್ರಿ ಮೇಡಮ್, ಈ ಭಾಳ ಏನಾಗ್ಯಾವತ್ತಂದ್ರೆ, ನಾನು ಯಾವುದೇ ಬೇರೆ ಅರ್ಥದಲ್ಲಿ ಆ ಸೆಂಟೆನ್ಸನ್ನು ಹೇಳ್ತಿಲ್ಲ. ನಾವು ಯಾವುದನ್ನ ಒಂದು ಇತಿಹಾಸ ರಚನೆ ಮಾಡೋ ಮುಂದೆ ಭಾಳ ಸೆಂಟಿಮೆಂಟಲ್ ಆಗಿ, ಭಾಳ ಭಾವೋದ್ವೇಗಕ್ಕೆ ಒಳಗಾಗಿ ರಚನೆ ಮಾಡಿದಂಥ ಇತಿಹಾಸಗಳು ನಮಗೆ ಭಾಳ ಅಪಾಯಕಾರಿ ಆಕ್ಕವ. ಅದಕ್ಕೆ ನಾನು ನಂಬ್ಕೊಂಡಿದ್ದೇನು ಅಂತಂದ್ರೆ, ದಾಖಲೆಗಳ ಗುಂಟ ಬರಿಬೇಕು ಹೊರತು ಕಲಬುರ್ಗಿ ಸರ್ ಹೇಳುವಂಗ ದಾಖಲೆಗಳ ಸಿಗುವವರೆಗೂ ಮೌಖಿಕ ಇತಿಹಾಸ ಲೆಕ್ಕದೊಳಗೆ ಇರಲಿ. ಅದಕ್ಕೆ ಇದಕ್ಕೆ ನನಗೆ ಪಾಸಿಂಗ್ ರೆಫರೆನ್ಸ್ ಒಂದೇ ಸಿಗ್ತದೆ ರೀ ಮೇಡಮ್. ಇನ್ನೂ ನನಗೆ ದಾಖಲೆ ಅದು ಸಿಗ್ಬೋದು. ನಾನು ಇನ್ನೂ ಇನ್ ಸರ್ಚ್ ಆಫ್ ದಟ್ ಡಾಕ್ಯುಮೆಂಟ್ಸ್ ಸಿಗ್ಬೋದು ಮೇಡಮ್. ಅವಾಗ ಇಲ್ಲ, ಅವರು ದುರ್ದುಂಡಿ ಒಳಗೆ ತೀರ್ಕೊಂಡ್ರು. ಮತ್ತೆ ಅಲ್ಲಿ ಮುಂದೆ ಅಲ್ಲಿ ಒಣ್ಣೂರೊಳಗೆ ಅವ್ರ ಮಲ್ಲಪ್ಪ ಸರ್ಜ ಏನೈತಲ್ಲ, ಅವ್ರ ಮಲ್ಲ ಸರ್ಜನ ಅಲ್ಲಿ ಒಣ್ಣೂರು ಕಂದಾಯ ಗ್ರಾಮ, ಅಲ್ಲಿ ಅವ್ರ ಸಮಾಧಿ ಐತಿ ಸರ್. ಅದೇ ರೀ ಸರ್. ಓಕೆ, ಮಂಜುನಾಥ್ ಗೌಡ ಅವರು. ಒಂದ್ ನಿಮಿಷ ಸರ್. ನಮಸ್ಕಾರ ಸರ್. ಸರ್, ಬಾಳ ಚೆನ್ನಾಗಿ ಈ ವಿಷಯ ನಮ್ಗೆ ತಿಳಿಸಿ ಸರ್. ನಮ್ಗ ಇನ್ನೊಂದು ತಮ್ಮಲ್ಲಿ ನನ್ನ ಪ್ರಶ್ನೆ ಇಲ್ಲ ಸರ್, ಒಂದು ವಿನಂತಿ ಇದೆ ಒಗ್ಗರ್ ಸರ್ ಅಲ್ಲಿ ಮತ್ತು ತಮ್ಮಲ್ಲಿ. ತಾಯಿ ಚೆನ್ನಮ್ಮ ಅವರ ನಂತರ ಸಂಗೊಳ್ಳಿ ಮತ್ತು ಇನ್ನುಳಿದ ಕ್ರಾಂತಿಕಾರಿಗಳು ಸೇರಿ ಆ ಕ್ರಾಂತಿಯನ್ನು ಯಾವ ರೀತಿ ಮುಂದುವರಿಸಿರೋ ಅನ್ನೋದನ್ನೇ ಕೊಡುವಂತ ಉಪನ್ಯಾಸ ದಯವಿಟ್ಟು ನೀಡ್ರಿ ಅಂತೇಳಿ ತಮ್ಮಲ್ಲಿ ಅತ್ಯಂತ ವಿನಂತಿ ಸರ್. ಓಕೆ ಓಕೆ. ಬಿಆರ್ ಪೊಲೀಸ್ ಪಾಟೀಲ್ ಸರ್. ಮೇಡಮ್ ಅವರು ಪ್ರಶ್ನೆ ಕೇಳಿದ್ರಲ್ಲ, ಕಪ್ಪ ಕೊಟ್ಟು ಅವರನ್ನ ಬಿಡಿಸ್ಕೊಂಡು ಬಂದ್ರೇನು ಅಂತ. ನಾನು ಗಮನಿಸಿದ ಹಾಗೆ 2-3 ರೆಫರೆನ್ಸ್ ನಿಂದ ಅವರ ಆರೋಗ್ಯ ಅಲ್ಲಿ ಸರಿ ಇರ್ಲಿಲ್ಲ. ಒಂದು ವೇಳೆ ಅವರ ಬಂಧನದಲ್ಲಿ ಇದ್ದಾಗನೇ ಅವರು ನಿಧನರಾದ್ರೆ ಮತ್ತೆ ದಂಗೆ ಏಳಬಹುದು ಅನ್ನುವಂತ ಕಾರಣಕ್ಕಾಗಿ ಅವರು ಇವರನ್ನ ಬಿಡುಗಡೆ ಮಾಡ್ತಾರ ಅನ್ನುವಂತಹದ್ದನ್ನ ನಾನು ಗಮನಿಸಿದ್ದೆ. ಆದ್ರೆ ಕಪ್ಪು ಬಗ್ಗೆ ಎಲ್ಲಿ ಉಲ್ಲೇಖ ನನಗೆ ಗೊತ್ತಿಲ್ಲ ಅಂತ. ಹೌದು ಕರೆಕ್ಟ್. ಒಡೆಯರ್ ಹೇಳಿದ್ದೆ ನೀವು ಹೇಳಿದ್ದೆ ಹೇಳಿ ಸರ್. ಒಡೆಯರ್ ಅದೇ ಸರ್, ನಿಜವಾಗಿಯೂ ನಮ್ಮ ಮುಂಬೈ ಕರ್ನಾಟಕದ ಇತಿಹಾಸ ಭಾಳ ಸ್ವಾರಸ್ಯಕರ ಐತ್ರಿ. ಅದ್ರ ಬಗ್ಗೆನೇ ಟಚ್ ಮಾಡ್ತಾ ಇಲ್ಲ. ಅದೊಂದು ಈಗ ದುರಾದೃಷ್ಟ ಸರ್. ನಾವು ದಾಖಲೀಕರಣದ ಬಗ್ಗೆ ಎಷ್ಟು ಅನಾಸ್ಥೆ ಹೊಂದಿದೀವಿ ಅಂದ್ರೆ, ಯಾವುದನ್ನ ನಾವು ದಾಖಲೆ ಇಡ್ಬೇಕಾಗಿತ್ತೋ ಅದನ್ನ ಯಾವಾಗ್ಲೂ ಇಟ್ಟಿಲ್ಲ. ಹಂಗಾಗಿ ಅವರು ವಸಾಹತುಶಾಹಿ ದಾಖಲೆಗಳನ್ನೇ ನಾವು ನಂಬಿಕೊಂಡು ಇವತ್ತಿನವರೆಗೂ ಕೂಡ ಇತಿಹಾಸ ರಚನೆ ಮಾಡ್ಬೇಕಾಗಿದೆ ಅಥವಾ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗಿದೆ. ಹಾ ಸರ್, ಅವು ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಗಡ್ಯಾಕನೂ ಆಗುದಿಲ್ರಿ ಸರ್. ಅವ
ಅಲ್ಲ ಅವರು ಪ್ರಾಮಾಣಿಕ ಇಲ್ಲ ಅಂತ ಹೇಳಕ್ ಆಗುದಿಲ್ಲ. ಆದ್ರೆ ನಾವು ಒಂದ್ ವೇಳೆ ದಾಖಲೆ ಇಟ್ಟಿದ್ದೀವಿ ಅಂತಂದ್ರೆ ಅವಾಗ ನಮ್ ತಗೊಳ್ಲಿಕ್ಕೆ ಇದನ್ನ ನೋಡ್ಕೊಂಡು ಮಾಡ್ಲಿಕ್ಕೆ ಆಗ್ತಿತ್ತು. ಸರ್ ಒಂದಿಷ್ಟ ಈಗ ಸಂದರ್ಭ ಏನಾಗೈತೆ, ನಾನು ಫೀಲ್ಡ್ ವರ್ಕ್ನ ಬಿಜಾಪುರ ದೇಶಗತಿಗಳು ಕೂಡ ನಾವು ಮಾಡಿದ್ವಿ. ಅವ್ರ ದೇಶಗತಿ ಒಳಗ ದಾಖಲೆಗಳು ಇದ್ರೂ ಕೂಡ ಅವ್ರು ಕೊಡುದಿಲ್ಲ. ಯಾಕಂತಂದ್ರ ಆಸ್ತಿಯ ವಿವಾದಗಳು. ಅದೇ ಇಲ್ಲಿ ಪ್ರಾಫಿಟ್ ಮೋಟಿವ್ ಯಾವಾಗ ಬರ್ತೈತಿ ಅವಾಗ ಇತಿಹಾಸ ರಚನೆ ಮಣ್ಣು ಮುಸ್ತೈತಿ ಸರ್. ಅದ ಪರಿಸ್ಥಿತಿ ಇರೋದು ಸರ್. ಈಗ ದೊಡ್ಡಬಾಳಪ್ಪ ಮೂಗಿ ಅವ್ರ ಮೊಮ್ಮಗಳು ಅದಾಳ್ರೆ, ಸವಿತಾ ಮೂಗಿ ಅಂತ. ಅವರು ಸವಿತಾ ದೇಶಮುಖ್ ಮಾತಾಡ್ತಾರ. ದೊಡ್ಡಬಾಳಪ್ಪ ಮೂಗಿ ಅವರು ಅಂದ್ರೆ ಇತಿಹಾಸ ಅಂದ್ರೆ ಕಿತ್ತೂರಿನ ಇತಿಹಾಸವನ್ನ ನಿರ್ಧರಿಸುವಲ್ಲ ಆ ಪ್ರಮುಖ ಪಾತ್ರವನ್ನು ವಹಿಸಿದವರು. ಸವಿತಾ ದೇಶಮುಖ್. ಸರ್ ಇಲ್ಲ ಹೌದಾ? ಅನ್ಮ್ಯೂಟ್ ಮಾಡ. ಆಯ್ತು ಇದಾರ. ಗೌರಮ್ಮ ಅಲ್ಬಾವಿ ಯಾರು ಹೇಳಿ. ಗೌರಮ್ಮ ಅಲ್ಬಾವಿ ತಮ್ಮ ಪ್ರಶ್ನೆ ಕೇಳ್ರಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ನಾವು ಹಲೋ ಹಾ ಮಾತಾಡ್ರಿ. ಬಹಳ ಸುಂದರವಾಗಿ ಎಲ್ಲ ವಿವರಗಳನ್ನು ಕೊಟ್ರು ಅಣ್ಣಪ್ಪ ಅವರು, ಅಪ್ಪಣ್ಣ ಅವರು. ಇದನ್ನ ಇನ್ನೇ ಹೆಚ್ಚಾಗಿ ಮುಂದುವರಿಸಿ ಎಲ್ಲಾ ಸ್ಪಷ್ಟವಾಗಿ ನಮ್ಗೆ ತಿಳಿಯೋಂಗ್ ಕೊಡ್ಬೇಕು ಅಂತ ನಾನ್ ನಿಮ್ಮಿಬ್ರಲ್ಲಿ ಕೇಳ್ಕೊತೇನೆ ಸರ್. ಖಂಡಿತ ಮೇಡಮ್, ಖಂಡಿತ ಮೇಡಮ್. ಈಗ ನಮ್ಮ ಊರವರು ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ನಾನ್ ನಾಳೆ ಮಂಡೇ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಟೈಮ್ ಕಳೆದಕ್ಕೆ ಅವ್ರ ಜೊತೆಗೆ ಮಾತಾಡ್ಬೇಕಾಗಿತ್ತು. ಈ ದಿಶೆಯೊಳಗೆ ಮಾತಾಡಿ ಖಂಡಿತ ಅವ್ರ ಸಮಯ ತಗೊಂಡು ಇತಿಹಾಸ ಸುತ್ತ ಈ ಕಿತ್ತೂರಿನ ಇತಿಹಾಸದ ಬಗ್ಗೆ ಇನ್ನೂ ಒಂದು 2 ರಿಂದ 3 ಉಪನ್ಯಾಸಗಳನ್ನ ಏರ್ಪಡಿಸಿರ್ತೀವಿ. ಖಂಡಿತ ಅವರ ಸಮಯವನ್ನು ತಗೊಂಡು ಅವ್ರ ಪ್ರಕಟಣೆಯನ್ನು ಕೂಡ ಮಾಡೋಣ. ಆಮೇಲೆ ಸಾಧ್ಯವಾದ್ರೆ ಒಂದು ವಿಚಾರ ಸಂಕಿರಣವನ್ನ ಧಾರವಾಡ ಆಗ್ಲಿ ಕಿತ್ತೂರು ಒಳಗ, ಯಾಕಂದ್ರೆ ಇದ್ರ ಸ್ಪಷ್ಟತೆ ಏನಿಲ್ಲ. ನಾವ್ ಇದಕ್ಕೆ ಅವ್ರು ಹೇಳ್ದಂಗೆ ಇತಿಹಾಸವನ್ನ ಭಾವನಾತ್ಮಕವಾಗಿ ನಾವು ರಚಿಸ್ಲಿಕ್ಕೆ ಹೋದಾಗ ಅಲ್ಲಿ ವೈರುಧ್ಯತೆಗಳು, ಬಹಳಷ್ಟು ಅಪವಾದಗಳು, ಪೂರ್ವಾಗ್ರ ಮನಸ್ಸುಗಳು ಏನಾಕೈತೆ ಅಂದ್ರೆ ಇತಿಹಾಸವನ್ನು ವೈಭವಿಕರ ದೃಷ್ಟಿಯಿಂದ ಅಲ್ಲಿ ಬಹಳಷ್ಟು ನಾವು ಸೋಲ್ತೀವಿ ಅಂತಕ್ಕಂಥದ್ದು. ಮತ್ತೆ ಸಂಪೂರ್ಣವಾಗಿ ದಾಖಲೆಗಳನ್ನ ತಗೊಂಡಾಗ ಅದು ವಸಾಹತುಶಾಹಿಗೆ ಪೂರಕವಾದಂತ ದಾಖಲೆಗಳೊಳಗ ಅದು ಹೇಳಿದಲ್ಲ, ಇದನ್ನ ಬಹಳಷ್ಟು ಕೂಲಂಕುಷವಾಗಿ ಎಳೆಯಾಗಿ ಅರ್ಥೈಸಿ ಒಂದು ತಿಳ್ಕೊಂಡು ಒಂದು ಇತಿಹಾಸ ರಚನೆ ಮಾಡಿದಾಗ ಖಂಡಿತ ಸಾಧ್ಯ ಐತಿ. ಯಾಕಂದ್ರೆ ಇವತ್ತು ಅವ್ರ ಹೆಸರು ಹೇಳಿದ್ರು ನೋಡಿದ್ರೆ ಒಂದು 100 ಮಂದಿ ಹೆಸರು ಹೇಳಿದ್ರು ಅಲ್ಲಿರ್ತಕ್ಕಂಥ ಸೇವಕರು. ಎಷ್ಟು ಜನ ಅದು ಎಷ್ಟು ಎಫರ್ಟ್ ತಗೊಂಡ್ರ ಅಂತಂದ್ರೆ ಅದು ಖಂಡಿತ ಸುಮಾರು ಒಂದು 10-20 PhD ಆಗುವಷ್ಟು ಮೆಟೀರಿಯಲ್ ಬಹುಶಃ ಅವ್ರು ಕಲೆಕ್ಟ್ ಮಾಡ್ಯಾರ ಅಂತಕ್ಕಂಥದ್ದು ನನಗಿದು. ಯಾಕಂದ್ರೆ ಮೇಲಿನ ಮೇಲೆ ಕಲಬುರ್ಗಿ ಸರ್ ಹೇಳ್ತಿದ್ರು ಅದೊಂದು ಒಳ್ಳೆ ಇತಿಹಾಸ ಆಕೈತಿ, ನನಗೆ ಗೊತ್ತಿಲ್ಲ, ಹಿಂಗಾಕೈತಿ ಅಂತ ನೇರವಾಗಿ ಹೇಳ್ತಿದ್ರು. ನಾ ಯಾಕೆ ಬೇಕ್ರಿ ಸರ್ ಕಲಬುರ್ಗಿ ಸರ್ ಅಂದ್ರೆ ಏನಾದ್ರು ವಿವಾದ ಆಕೈತಿ ಅಂತ ತಿಳ್ಕೊಂಡು ಅವ್ರಿಗೆ ಮೇಲಿನ ಮೇಲೆ ಸರ್ ಅವ್ರನ್ನ ಬ್ಯಾಡ್ರಿ ಸರ್ ಬಿಟ್ಟು ಬಿಡ್ರಿ ಅಂತ ಅನ್ನುವಂತ ನಾವು ಅತ್ಯಂತ ಪ್ರಗತಿಪರ ಅನ್ನೋರು ಕೂಡ ಅವ್ರನ್ನ ಸಮಾಧಾನ ಪಡಿಸ್ತಕ್ಕಂಥ ಅದು ಅವ್ನ ಹತ್ತಿಕ್ಕುವಂತ ಅವ್ರ ವಿಚಾರನ ಹತ್ತಿಕ್ಕತಕ್ಕಂಥ ಕೆಲಸ ನಾವು ಮಾಡಿವ. ಧನ್ಯವಾದ ಸರ್. ಏನಂತಂದ್ರ ನಮ್ ಗದಗದಲ್ಲೆಲ್ಲ ಏನಂತಂದ್ರ ಕಿತ್ತೂರು ಚೆನ್ನಮ್ಮ ಇದು ಆದ್ಮೇಲೆ ಆಕಿಂದ ಆನಿ ಒಂಟಿ ಮೇಲೆ ಆಕಿ ಎಲ್ಲಾ ಏನಂದ್ರ ಆಸ್ತಿ, ಒಡವೆ, ವಸ್ತ್ರ ಎಲ್ಲ ಕಳ್ಸಿದ್ವಿ, ಇನ್ನೂ ಸಿಗ್ತಾವೆ ಅಂತ ಹೇಳ್ತಾರೆ. ಹಿಂಗೆ ಮೌಖಿಕವಾಗಿ ಏನೇನೋ ನಮ್ಗ ಮಾಹಿತಿಗಳು ಬರ್ತಾ ಇರ್ತಾರೆ. ಖಂಡಿತ. ಈಗ ಚಂದ್ರಕಾಂತ್ ನಮ್ಮ ಬಸವ ಅಧ್ಯಯನ ವೇದಿಕೆಯಿಂದ ಖಂಡಿತ ನಾವು ಅತ್ಯಂತ ಒಂದು 2-3 ತಿಂಗಳೊಳಗೆ ನಾವು ಅದನ್ನ ಖಂಡಿತ ಮಾಡ್ತೇವೆ. ವಿದ್ಯಾರ್ಥಿಗಳಿಗಲ್ರಿ, ಸಂಶೋಧಕರಿಗೆ ಬೇಕಾಗೈತಿ. ಮೂಲತಃ ವಿದ್ಯಾರ್ಥಿಗಳಿಗೆ ಬೇಡ. ವಿದ್ಯಾರ್ಥಿಗಳ ಪಾಪ ನಾವ್ ಏನ್ ಕೊಟ್ಟರು ಸಂಶೋಧಕರಿಗೆ ಇದನ್ನ ಏನಂತಲ್ಲ ಲೆಸನ್ ಫಾರ್ ಟೀಚರ್ಸ್ ಅಂತಾರಲ್ಲ, ಸಂಶೋಧಕರಿಗೆ ಮಾಡೋಣ ಸರ್, ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ಅಣ್ಣಿಗಿರಿ ಅಕ್ಕ ಅವರು
ಪ್ರೇಮ ಕಾಣಿಕರ್ ಏನ್ ಮಾತಾಡ್ತಾರೆ? ಗೀತಾ ಮೇಡಮ್ ನೆಕ್ಸ್ಟ್ ನೋಡ್ರಿ. ಒಂದ್ ನಿಮಿಷ ಕಾರ್ಯಕ್ರಮ ಯಾರು ಶರಣು ಸಮರ್ಪಣೆ ಆಗ್ಬಿಟ್ಟು ಹಾ ಶರಣು ಸಮರ್ಪಣೆ ತೋಡ್ರಿ. ಗೀತಾ ಮೇಡಮ್ ನೆಕ್ಸ್ಟ್ ನೋಡ್ರಿ. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡಿ ಬನ್ನಿ. ಸವಿತಾ ಭಂಡಾರಕೋಟೆ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು, ಅಖಂಡೇಶ್ವರನೆಂಬ ನಿಜ ನಿಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವಂತಹ ಗೂಗಲ್ ಮೀಟ್ನಲ್ಲಿ ಭಾಗಿಯಾದ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮೊದಲಿಗೆ ಈ ಗೂಗಲ್ ಮೀಟ್ನ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಣ್ಣನವರಿಗೆ ಶರಣು ಶರಣಾರ್ಥಿಗಳು ಮತ್ತು ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶರಣೆ ಸುಗುಣಾ ಮಲ್ಲೇಶ್ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿ ಹಾಗೂ ಪರಿಚಯ ಮಾಡಿಕೊಟ್ಟಂತಹ ಶರಣೆ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಗೂಗಲ್ ಮೀಟ್ನಲ್ಲಿ ಕಿತ್ತೂರು ಸಂಸ್ಥಾನದ ಮೇಲೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದಂತಹ ಡಾಕ್ಟರ್ AB ಒಗ್ಗರ್ ಅಣ್ಣನವರಿಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ವಚನ ಮಂಗಳವನ್ನು ಮಾಡಲಿರುವ ಶರಣೆ ಗೀತಾ ಬಣಕಾರ್ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಮಹದೇವ್ ಹೊರಟ್ಟಿ ಅಣ್ಣನವರಿಗೂ, ಶರಣ ಶಿವಶರಣಪ್ಪ ಮದ್ದೂರ್ ಅಣ್ಣನವರಿಗೂ, ಶರಣ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಮತ್ತು ಶರಣ ಸುರೇಶ್ ಮುರುಗೆರೆ ಅಣ್ಣನವರಿಗೂ, ಶರಣೆ ಡಾಕ್ಟರ್ ಜಯಶ್ರೀ ಹಸ್ಬಿ ಅಕ್ಕನವರಿಗೂ ಮತ್ತು ಶರಣೆ ಎಂಜಿಲಿನಾ ಗ್ರೇಗ್ರಿ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಸಂಘಟಕರಾದ ಶರಣೆ ಶಾರದಮ್ಮ ಪಾಟೀಲ್ ಅವ್ವ ಅವರಿಗೂ, ಶರಣೆ ಗೌರಮ್ಮ ನಾಸಿ ಅವ್ವ ಅವರಿಗೂ ಮತ್ತು ಶರಣೆ ಸುಧಾ ಪಾಟೀಲ್ ಅಕ್ಕನವರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮತ್ತು ಶಾಂತ ರೀತಿಯಿಂದ ಆಲಿಸಿದ ಎಲ್ಲ ನನ್ನ ಶರಣ ಬಂಧುಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಶರಣು ಸಮರ್ಪಣೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶರಣೆ ಸವಿತಾ ಭಂಡಾರಕೋಟೆ ಅವರಿಗೆ ಈಗ ವಚನ ಮಂಗಳ ಶರಣೆ ಗೀತಾ ಬನ್ಕಾರ್ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನೊಂದು ಅಕ್ಕ ಮಹಾದೇವಿಯವರ ವಚನವನ್ನ ಹೇಳ್ತೇನೆ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೇನಾಗಿ, ಎನ್ನ ಕಂಗಳ ಪಟಲ ಹರಿಯಿತ್ತಿಂದು ಹರಿಯಿತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೇನಾಗಿ, ಎನ್ನ ಕಂಗಳ ಪಟಲ ಹರಿಯಿತ್ತಿಂದು ಹರಿಯಿತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣಾಗಿ, ಎನ್ನ ತೊಡೆಯಿತ್ತಿಂದು ತೊಡೆಯಿತ್ತಿಂದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮೀಗೆ ಮೀಗೆ ನಮೋ ಎನ್ನುತ್ತೀರ್ತೀನಯ್ಯ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೇನಾಗಿ, ಎನ್ನ ಕಂಗಳ ಪಟಲ ಹರಿಯಿತ್ತಿಂದು ಹರಿಯಿತ್ತಿಂದು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಹೇಳಿದಂತಹ ಶರಣೆ ಗೀತಾ ಬನ್ಕಾರ್ ಅವರಿಗೆ ಧನ್ಯವಾದಗಳು.
ಈಗ ಇಲ್ಲಿಗೆ ಕಾರ್ಯ ಮುಗಿತು. ಪ್ರತಿ ಶನಿವಾರ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25ಕ್ಕೆ ಇದೇ ಲಿಂಕ್ನಿಂದ ಕಳೆದ 4 ವರ್ಷ 5 ತಿಂಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ವಿಶೇಷವಾಗಿ ವಗ್ಗಾರ್ ಸರ್ ಅವರಿಗೆ, ಎ ಬಿ ವಗ್ಗಾರ್ ಅವರಿಗೆ, ಡಾಕ್ಟರ್ ಎ ಬಿ ವಗ್ಗಾರ್ ಅವರಿಗೆ ನಮ್ಮೆಲ್ಲರ ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ.